ಇವತ್ತು ನಾವು ನೋಡ್ಕೊಂತಾ ಇರುವಂತದ್ದು ಯಾವ್ದಪ್ಪ, ಪಾರ್ಟ್ 2. ಪಾರ್ಟ್ 2 ಅಂತ ಬರುತ್ತೆ. ಈ ಪಾರ್ಟ್ 2 ಅಲ್ಲಿ ನಾವು ತಗೊಂತಾ ಇರುವಂತದ್ದು ಏನ್ ಹೇಳಿ, ಈ ಪಾರ್ಟ್ 2 ಅಲ್ಲಿ ಏನ್ ತಗೊಂತಾ ಇದೀವಿ, ಸಂವಿಧಾನದಲ್ಲಿ ಬರುವಂತದ್ದು ಏನೆಲ್ಲ ಮಾಹಿತಿ ಬರ್ತಾವಿಲ್ಲ ಅದನ್ನೆಲ್ಲ ಕೂಡ ನಾವು ಇವತ್ತೇನದ ನೋಡ್ಕೊಳ್ಳೋಣ. ಸೊ ಈ ಸಂವಿಧಾನವನ್ನ ನಾವು ನೋಡ್ಕೋಬೇಕಾದಾಗ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ ಆಗತ್ತೋ ನೋಡಿ ಅದನ್ನ ಅಷ್ಟು ಕೂಡ ನೋಡ್ಕೊಳ್ಳೋಣ. ಈಗಾಗಲೇ ನಾನು ಏನ್ ಮಾಡಿದೀನಿ ಅಂತಂದ್ರೆ ನಿಮ್ಗ ಜಿಯೋಗ್ರಫಿಯನ್ನ ಮುಗಿಸಿದೀನಿ. ಜಿಯೋಗ್ರಫಿಯನ್ನ ಕ್ವಿಕ್ ಆಗಿ ಮುಗಿಸ್ಬೇಕು ಅಂದ ಸುಮ್ನೆ ಹೇಳ್ಕೊಂತ, ಬಟ್ ನಾನು ಇರೋದನ್ನ ಹೇಳ್ತಾ ಇದ್ದೀನಿ. ಇದು ಯಾರಿಗೂ ಕೂಡ ಪ್ಲಸ್ ಕ್ಲಾಸ್ ತಗೊಂಡವ್ರಿಗೆ ಇದು ಈ ತರ ರಿವಿಷನ್ ಮಾಡ್ತಾರ ಅಂತ ಮೈಂಡ್ ಇಂದ ತೆಗೆದಾಕಿ. ನಾನು ಅಲ್ಲಿ ರಿವಿಷನ್ ಮಾಡೋದೇ ಕಂಪ್ಲೀಟ್ಲಿ ಚೇಂಜ್ ಇದೆ. ಈ ಜಸ್ಟ್ ಫಾರ್ ಇವರಿಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ 0.001% ನಾನು ಇವರಿಗೆ ರಿವಿಷನ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನ ತಿಳ್ಕೊಡ್ರಿ. ನಾನು ಇನ್ನೂ 100% ನಿಮ್ಗೆ ಎಕ್ಸ್ಪ್ಲನೇಷನ್ ಏನ್ ಮಾಡಿರ್ತೀನಿ ನೋಡ್ರಿ, ಆ ಎಕ್ಸ್ಪ್ಲನೇಷನ್ ಮಾಡಿದಿರದಾಗ ರಿವಿಷನ್ ನಾನು ಏನಪ್ಪಾ ಅಂದ್ರೆ 10% ಇಟ್ಟಿರ್ತೀನಿ. ಥಿಂಕ್ ಮಾಡ್ರಿ, ಇವ್ರು 0.1 ಇಲ್ಲಿ ನಿಮ್ 10% ರಿವಿಷನ್ ಅಲ್ಲಿ ಯು ಕ್ಯಾನ್ ಲಾಟ್ ಆಫ್ ದ ಡಿಫ್ರೆನ್ಸ್, ಬಟ್ ಬಿಕಾಸ್ ಆಫ್ ಯುವರ್ ಆಲ್ರೆಡಿ ಇಸ್ ದ ಪೇಡ್ ಪರ್ಸನ್ಸ್. ಸೊ ಅದಕ್ಕಾಗಿ ಹೇಳ್ತಾ ಇರುವಂತದ್ದು. ಇವರಿಗೆ ಕ್ವಶನ್ಸ್ ಬರುತ್ತೆ ಅಂದ್ರೆ ಕ್ವಶನ್ 100% ಬರುತ್ತೆ, ಬರಲ್ಲ ಅಂತಲ್ಲ, ಬಟ್ ಇದು ಏನಾಗುತ್ತೆ ಸ್ಪೀಡ್ ಜಾಸ್ತಿ ಆಗ್ತಾ ಇದೆ ಅಷ್ಟೇ. ಓಕೆ, ಇದನ್ನ ಒಂದಿಷ್ಟು ಆರ್ಟಿಕಲ್ ಅನ್ನ ನಾನು ಕಂಪಲ್ಸರಿ ರೈಟ್ ಅಲ್ಲಿ ಬರೆದಿರ್ತೀನಿ, ನೀವು ಅದನ್ನ ನೋಡ್ಕೋಬೇಕಾಗತ್ತೆ. ಓಕೆ, ಇವಾಗ ಡೈರೆಕ್ಟ್ ಆಗಿ ಟಾಪಿಕ್ ಬರೋಣ. ಇದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂತ ಏನೇನೋ ಹೇಳ್ಕೊಂಡ್ ನಿಂದ್ರೋದಲ್ಲ. ಯಾರಾದ್ರೂ ಪ್ಲಸ್ ಕ್ಲಾಸ್ ತಗೊಂಡಿರ್ಲಿಲ್ಲ ಅಂತಂದ್ರೆ, ಬಿಕಾಸ್ ಆಫ್ ಪೇ ಮಾಡಿ ತಗೊಂಡಿರ್ಲಿಲ್ಲ ಅಂತಂದ್ರೆ ಆ 499 rupees ಹಾಕಿ ಪೇ ಮಾಡ್ಕೊಂಡು ತಗೊಳ್ರಿ. ಯಾಕಂತಂದ್ರೆ ನಿಮ್ಗೆ ಅದರಲ್ಲಿ ಬಹಳ ಡೆಪ್ತ್ ಆಗಿ ತಗೊಂತಾ ಇದ್ದೀನಿ. ಇದನ್ನೇ ಹೀಗೆ ಹೇಳ್ತಾ ಇದ್ದೀನಿ. ಈಗ ನೀವು ಯೂಟ್ಯೂಬ್ ನಲ್ಲಿ ಅದ ಎಲ್ಲಾದ್ರೂ ಹಾಕಿದ್ರಿ ಅಂತಂದ್ರೆ ಇದನ್ನ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಇದನ್ನ ಲಕ್ಷ ವ್ಯೂಸ್ ಅನ್ನ ನೋಡ್ಕೊಂತಿದ್ರು. ಬಟ್ ನನಗೆ ಅದು ಬೇಕಾಗಿಲ್ಲ. ನಿಮ್ಮ ಹಾನೆಸ್ಟ್ ಆಗಿ ಯಾರು ನೋಡಾಕತ್ತೀರ ನೋಡಿ ಅವ್ರದ್ದು ಜಾಬ್ ಆಗ್ಬೇಕು. ಇದರಲ್ಲಿ ಮಿನಿಮಮ್ ಇಷ್ಟು ಸ್ಪೀಡ್ ಮಾಡಾಕತ್ತೀನಿ ಅಂದ್ರೂ ಕೂಡ 5 ಕ್ವಶನ್ಸ್ ಫಿಕ್ಸ್ ಆಗಿ ಬರುತ್ತೆ, 5 ಕ್ವಶನ್ಸ್ ಬರುತ್ತೆ. ಯಾಕಂದ್ರೆ 8 ತಿಂಗಳ ಮ್ಯಾಕ್ಸಿನ್ಸ್ ಅನ್ನ ನಾನು ತಗೊಂತಾ ಇರೋದು. ಓಕೆ, ಡನ್. ಸೊ ನಾಳೆಗೆ ಆಲ್ಮೋಸ್ಟ್ ಅಲ್ಲಿ 3 ಕ್ಲಾಸಸ್ ತಗೊಂತೀನಿ. ಓಕೆ, ಅದ್ರಲ್ಲಿ ಬರುತ್ತೆ. ಇನ್ನ ಪತ್ರಿಕಾ ಸ್ವಾತಂತ್ರ್ಯ ಅಂತ ಬರುತ್ತೆ. ಯಾಕ ಈ ಪತ್ರಿಕಾ ಸ್ವಾತಂತ್ರ್ಯ ರಾಷ್ಟ್ರೀಯ ಪತ್ರಿಕಾ ಸ್ವಾತಂತ್ರ್ಯ ಅಂತ ಬರ್ತದ ಅಥವಾ ಪತ್ರಿಕಾ ದಿನ ಅಂತನಾದ್ರೂ ಬರ್ತದ. ಇದಕ್ಕೆ ಏನಪ್ಪ ಪತ್ರಿಕಾ ದಿನ ಅಂತ ಕೇಳಿದಾಗ ನಾವು 1956ರಲ್ಲಿ ಏನಾಗತ್ತ ಪತ್ರಿಕಾ ಆಯೋಗವನ್ನ ಬರುತ್ತ. ಇದನ್ನ ನವೆಂಬರ್ 16ರಂದು ಏನಾಗತ್ತಪ್ಪ ಅಂತಂದ್ರೆ ಈ ಪತ್ರಿಕಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಇದರಲ್ಲಿ ಪತ್ರಿಕಾ ಮಂಡಳಿ ಕಾಯ್ದೆ ಅಂತೇಳಿ 1979ರಲ್ಲಿ ಬರುತ್ತೆ. 1979 ಅರೆ ಶಾಸಂಗದ ಮಧ್ಯದಲ್ಲಿ ಇದನ್ನ ಏನಾಗಿರ್ತದಪ್ಪ ಅಂತಂದ್ರ ಸ್ಟಾಪ್ ಆಗಿರ್ತದೆ. ಸೊ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ 180 ದೇಶಗಳಲ್ಲಿ ಭಾರತ 151 ದೇಶ ಸ್ಥಾನವನ್ನು ಹೊಂದಿರುವಂತದ್ದು ಪತ್ರಿಕಾ ಸ್ವಾತಂತ್ರ್ಯದಲ್ಲಿ. ಸೊ ಹಾಗಿತ್ತಂದ್ರೆ 2024ರಲ್ಲಿ ಅಂದ್ರೆ 2024ರಲ್ಲಿ ಇದು 159ನೇ ಸ್ಥಾನವನ್ನು ಹೊಂದಿತ್ತು. ಈಗ ಅದರಲ್ಲಿ ಕಡಿಮೆ ಬಂದಿದೆ. ಸರ್ ಇದರಲ್ಲಿ ಸ್ಕೋರ್ ಎಷ್ಟು ಬಂದಿದೆ ಅಂದ್ರೆ 32.96 ಅಷ್ಟು ಸ್ಕೋರ್ ಅನ್ನ ಬಂದಿದೆ. ಓಕೆ, ಇದ್ರ ಬಗ್ಗೆ ಹೇಳುವಂತದ್ದು. ಇನ್ನು ಲೆಕ್ಕಪತ್ರ ಸಂಶೋಧನೆ ದಿನ ಅಂತ ಕೇಳ್ತಾರೆ. ಈ ಲೆಕ್ಕಪತ್ರ ಸಂಶೋಧನೆ ದಿನವನ್ನಾಗಿ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂತಂದ್ರ ಇದು ನವೆಂಬರ್ ಅಲ್ಲೇ ಆಚರಣೆ ಮಾಡ್ತಾರೆ. ಒಂದ್ ಸ್ವಲ್ಪ ಇದು ಇಂಕ್ ಚೇಂಜಸ್ ಮಾಡ್ಕೊಂತೀನಿ. ಓಕೆ, ಅಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬಾರ್ದು. ಓಕೆ, ಇದನ್ನ ಯಾವಾಗಪ್ಪ ಅಂತಂದ್ರ ನವೆಂಬರ್ 16ರಂದು ಏನ್ ಮಾಡ್ಕೊಂತಾರಪ್ಪ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಣೆ ಮಾಡ್ಕೊಂಡು. ಇದು ಸಾರ್ವಜನಿಕ ನಿಧಿಯ ಲೆಕ್ಕಪತ್ರವನ್ನ ನೋಡ್ಕೊಳ್ಳುವಂತದ್ದಾಗಿರ್ತದ. ಆರ್ಟಿಕಲ್ ಕೂಡ ಇಂಪಾರ್ಟೆಂಟ್ ಆಗಿರ್ತದ. ಇದರಲ್ಲಿ ಆರ್ಟಿಕಲ್ 148ರಿಂದ ಹಿಡ್ಕೊಂಡು 151 ಇದನ್ನ ನೋಡ್ಕೋಬೇಕು. ಇಮಿಡಿಯೇಟ್ಲಿ ಫ್ಲಾಶ್ ಮಾಡ್ಕೊಡ್ರಿ. ಆ ಅಟಾರ್ನಿ ಜನರಲ್ ಅವ್ರ ಬಗ್ಗೆ ಕೇಳ್ಕೊಳ್ಳೋದಾಗಿರ್ಬೋದು, ಆಡಿಟರ್ ಜನರಲ್ ಅವ್ರ ಬಗ್ಗೆ ಕೇಳೋದಾಗಿರ್ಬೋದು. ಇದರಲ್ಲಿ ಕ್ವಶನ್ ಅನ್ನ ಕೇಳ್ತಾನೆ. ಇದನ್ನ ಎಷ್ಟನೇ ಸಂಸ್ಥಾಪನ ಅಂತಂದ್ರ 166ನೇ ಸಂಸ್ಥಾಪನಾ ದಿನವನ್ನಾಗಿ ಆಚರಣೆಯನ್ನ ಮಾಡ್ಕೊಂತೀವಿ. ಸೊ ಅದು ನ್ಯೂಸ್ ಅಲ್ಲಿ ಇರುವಂತದ್ದು. ಇನ್ನು ಮಸೂದೆಗಳು ಅಂತ ಬರ್ತಾವ. ಮಸೂದೆಗಳು ಬಹಳ ಇಂಪಾರ್ಟೆಂಟ್ ಆಗ್ತಾವ. ಆ ಮಸೂದೆಗಳು ಯಾವುದು ಏನು ಅಂತೇಳಿ ನೀವು ಅವಾಗ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನೋಡ್ಬೇಕು. ಯಾಕಂತ ಈ ಮಸೂದೆಗಳ ಮೇಲೆ ಯಾಕೆ ಕ್ವಶನ್ಸ್ ರೈಸ್ ಆಗ್ತದಪ್ಪ ಅಂತಂದ್ರ ಈ ಮಸೂದೆ ಆರ್ಟಿಕಲ್ 200, ಆರ್ಟಿಕಲ್ 201, ಹಾಗೆ ನಿಮಗೆ ಇನ್ನೊಂದೇನಪ್ಪಾ ಅಂತಂದ್ರ ಆರ್ಟಿಕಲ್ 143 ಸಬ್ಕಾಸ್ 1 ಅಂತ ಬರ್ತದ. ಓಕೆ, ಈ ಆರ್ಟಿಕಲ್ ಗಳನ್ನ ನೀವು ನೋಡ್ಕೋಬೇಕಾಗತ್ತ. ಇದ್ರ ಮೇಲೆ ನೋಡ್ಕೊಡ್ರಿ. ಯಾಕಂತಂದ್ರೆ ಇಲ್ಲಿ 14 ರೀತಿಯಾದಂತಹ 14 ಮಹತ್ವವಾದಂತ ಪ್ರಶ್ನೆಗಳನ್ನ ಏನ್ ಕೇಳ್ತಾರಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ರಾಷ್ಟ್ರಪತಿ ಅವರು ಏನ್ ಕೇಳ್ತಾರ, ಪ್ರೆಸಿಡೆಂಟ್ ಅವರು ಇವ್ರಿಗೆ ಕ್ವಶನ್ ಅನ್ನ ಕೇಳ್ತಾರ. ಇದ್ರ ಮೇಲೆ ಕ್ವಶನ್ ರೈಸ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ ಎಲ್ಲಾ ಮಸೂದೆಗಳನ್ನ ಏನ್ ಮಾಡಾಕತ್ತಿದ್ರು ತಮಿಳ್ನಾಡಲ್ಲಿ ಅದನ್ನ ತಡೆ ಹಿಡಿತಾ ಇದ್ರು. ಅದಕ್ಕೆ ಉದ್ದೇಶಕ್ಕಾಗಿ ಇದನ್ನ ಏನ್ ಮಾಡಿದ್ರಪ್ಪ ಅಂತಂದ್ರ ಒಂದ್ ಸ್ವಲ್ಪ ತಲೆ ಕೆಟ್ಟು ಹೋಗಿತ್ತು ಅವರಿಗೆ ಕೂಡ, ತಮಿಳ್ನಾಡದವ್ರಿಗೆ. ಇವ್ರು ಕ್ಯಾರೆ ಮಾಡ್ಲಿಲ್ಲ ರಾಜ್ಯಪಾಲರು. ಹೌದು. ಇನ್ನು ಆಪರೇಷನ್ ಮಿಡ್ ಔಟ್ ಅಂತ ಬರ್ತದೆ. ಈ ಆಪರೇಷನ್ ಮಿಡ್ ಔಟ್ ಅಂತಂದ್ರೆ ಏನಪ್ಪಾ ಅಂತಂದ್ರ ಇಲ್ಲಿ ಏನು ವಿಮಾನಗಳು ಅಂತ ಏನ್ ಬರ್ತಾವಲ್ಲ, ಈ ವಿಮಾನಗಳ ಅದು ನಿಲ್ದಾಣಗಳಂತ ವಿಮಾನದ ನಿಲ್ದಾಣಗಳಂತ ಏನ್ ಬರ್ತದ, ಕಂದಾಯ ಗುಪ್ತಚರ ಇಲಾಖೆ ಏನ್ ಮಾಡತ್ತ ಒಂದು DRI ಅಂತೇಳಿ ಒಂದು ಬರ್ತದ. ಇದನ್ನ ಆರಂಭವನ್ನ ಮಾಡ್ತದ. ಬ್ಯಾಂಕಾಕ್ ನಿಂದ ಕಳ್ಳ ಸಾಗಾಣಿಕೆಯನ್ನ ಮಾಡುತ್ತಿದ್ದ ಕಳ್ಳರನ್ನ ಇದನ್ನ ಏನ್ ಮಾಡ್ತದ ಮಿಡ್ ಔಟ್ ಅಂದ್ರ ಏನಪ್ಪಾ ಅಂತಂದ್ರ ವಿದೇಶದಿಂದ ಈ ಕಳ್ಳ ಸಾಗಾಣಿಕೆ ತಂದು ನಮ್ಮ ಭಾರತದಾಗ ಏನಾದ್ರು ಮಾಡಾಕತ್ತಿದ್ರು ಅಂತಂದ್ರ ಅದಕ್ಕೆ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಅಟ್ಯಾಕ್ ಮಾಡಿಬಿಡ್ತಾರ.
ಓಕೆ, ಅದಕ್ಕೊಂದು ಕಾರ್ಯಾಚರಣೆಯನ್ನ ಇಟ್ಕೊ. ನಾರ್ಕೋಟಿಕ್ ಡ್ರಗ್ಸ್ ಅಂತ ಇದು ಸೈಕೋಟ್ರೋಪಿಕ್ಸ್ ಅಂತೇಳಿ ಬರ್ತದ. ಈ ಕಾಯ್ದೆಯನ್ನ 1985ರಲ್ಲಿ ಬಂದಿರುವಂತದ್ದು. ಓಕೆ, ಮಣ್ಣು ಇಲ್ಲದೆ ಬೆಳೆಸಲಾಗಿರುವಂತದ್ದು, ಒಂದಿಷ್ಟು ಪ್ಲಾಂಟೇಶನ್ ನಲ್ಲಿ ಈ ತರವನ್ನ ಬೆಳೆಸ್ತಾರೆ. ಓಕೆ, ಇನ್ನು ಸಂವಿಧಾನದ ಆರ್ಟಿಕಲ್ 141 ನೆನ್ಪಿಟ್ಕೊಡ್ರಿ. ಇದಕ್ಕೆ 141 ಆರ್ಟಿಕಲ್ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಸಂವಿಧಾನದ ಬಗ್ಗೆ ಒಂದಿಷ್ಟು ಉಲ್ಲೇಖಗಳನ್ನ ಮಾಡ್ಕೊಂತಾರೆ, ಅದರದೊಂದೇ. ಇನ್ನು ಆಪರೇಷನ್ ಮಿಡ್ ಔಟ್ ಆಯ್ತು. ಇದರ ರೀತಿ ನೆಕ್ಸ್ಟ್ ಬರುವಂತದ್ದು ಏನಪ್ಪಾ ಅಂತಂದ್ರೆ ಕಾನೂನು ಸೇವಾ ಪ್ರಾಧಿಕಾರದ ಕಾಯ್ದೆ 1987ರಲ್ಲಿ ಅಂತೇಳಿ ಬರುವಂತದ್ದು. ಈ ಕಾನೂನು ಪ್ರಾಧಿಕಾರ ಸೇವಾ ಕಾಯ್ದೆ ಅಂತೇಳಿ ಬಂದಾಗ ಇಲ್ಲಿ ಏನಪ್ಪಾ ಅಂತಂದ್ರೆ 1995ರಲ್ಲಿ 1995 ನವೆಂಬರ್ ಅಲ್ಲಿ ಇದು ಏನ್ ಹೇಳತ್ತಪ್ಪ ಅಂತಂದ್ರೆ ಇದು ಜಾರಿಗೆ ಬಂದಿರುವಂತದ್ದಾಗಿರ್ತದ. ನ್ಯಾಷನಲ್ ಲೀಗಲ್ ಸರ್ವಿಸ್ ಆಫ್ ದ ಡೇ ಅಂತೇಳಿ ಕರಿತೀವಿ 1980ಯಲ್ಲಿ. ಓಕೆ, 1980ಯಲ್ಲಿ ಏನಾಗತ್ತ, PN ಭಗವತಿ ಅಂತ ಬರ್ತಾರೆ. PN ಭಗವತಿ ಅಂತ ಬರ್ತಾರೆ. ಈ ಭಗವತಿಯವರ ಅಧ್ಯಕ್ಷತೆಯಲ್ಲಿ ಕಾನೂನು ನೆರವು ಆಯೋಗವನ್ನ ಅನುಷ್ಠಾನಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಇದು ಯಾವ ಸಮಿತಿ ಅಂತ ಕೇಳ್ತಾರೆ. ಇದು ಕ್ವಶನ್ ಇಸ್ ಫಾರ್ಮೇಶನ್ ಆಗ್ಬಹುದು, ಇಸ್ ಇಂಪಾರ್ಟೆಂಟ್. ಸೊ ಇದ್ರ ಜೊತೆಗೆ ಇನ್ನೊಂದನ್ನ ಆಡ್ ಮಾಡ್ಕೊಡ್ರಿ. ಮುಖ್ಯ ನ್ಯಾಯಮೂರ್ತಿಗಳು ಹಾಗಾಗಿ ಚೇಂಜ್ ಆಗ್ತಾ ಇರ್ತಾರೆ. ಮುಖ್ಯ ನ್ಯಾಯಮೂರ್ತಿಗಳನ್ನ ನೀವೇನ್ ಮಾಡ್ಕೊಡ್ರಪ್ಪ ಅಂತಂದ್ರೆ ನೋಡ್ಕೋಬೇಕಾಗತ್ತೆ. ಯಾರದಾರ, ಯಾರು ಚೇಂಜ್ ಆಗಿದಾರ, ಪ್ರಸ್ತುತ ಯಾರಿದಾರ ಅಂತೇಳಿ, ಯಾರು ಪ್ರಮಾಣ ವಚನ ಬೋಧಿಸ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಲೋಕಸೇವಾ ಆಯೋಗ ಬರ್ತದೆ. ಸರ್, ಕೇಂದ್ರ ಲೋಕಸೇವಾ ಇದು ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿರ್ತದೆ. ಇದು ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿ ಅಲ್ಲ, ಇದು ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿರ್ತದೆ. ಸೊ ಇದ್ರ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರ. ಹೌದಾ? ಈ ಕಾನೂನು ಪ್ರಾಧಿಕಾರ ಅಂತ ಏನ್ ಬರುತ್ತಲ್ಲ, ಈ ಕಾನೂನು ಪ್ರಾಧಿಕಾರದಲ್ಲಿ ಕೆಲವೊಂದಿಷ್ಟು ವಿಧಿಗಳು ಬಂದಿರ್ತಾವ. ಆ ವಿಧಿಗಳ ಹೆಸರುಗಳು ಬರ್ದಿರ್ತೀನಿ ನೋಡ್ರಿ ಇಲ್ಲಿ. ಈ ವಿಧಿಗಳ ಹೆಸರು ಬರ್ದಿರ್ತೀನಿ. ಈಗ ಹಿಂಗೇನ್ ಲೈನ್ ಹಾಕಂಗಿಲ್ಲ, ತೆಳಗ ಅಂಡರ್ಲೈನ್ ಹಾಕಿರ್ತೀನಿ, ಯಾಕಂದ್ರೆ ಮ್ಯಾಗ್ ಬರೆಯಕ್ ಬೇಕಾಗ್ತಾವ. ಓಕೆ, ಅದಕ್ಕಾಗಿ ಇನ್ನು 39 ಎ ಆರ್ಟಿಕಲ್ ಅಲ್ಲಿ ಹೇಳುತ್ತ, ಕಾನೂನಿನಲ್ಲಿ ಏನಂದ್ರೆ ಉಚಿತ ಸಮರ್ಥವಾದಂತ ಕಾನೂನು ಸೇವೆಗಳನ್ನು ಒದಗಿಸಬೇಕು. ಆರ್ಟಿಕಲ್ 14 ಹೇಳುತ್ತ, ನೋಡ್ಕೋಬೇಕು ಇವೆಲ್ಲ. ಆರ್ಟಿಕಲ್ 21 ಹೇಳುತ್ತ, ಅಂದ್ರೆ ನಿಮಗೆ ಸ್ವತಂತ್ರವಾಗಿ ಇರುವಂತದ್ದು ಹೇಳುತ್ತ. 14ನೇದು ಏನಪ್ಪಾ ಅಂತಂದ್ರ ಈ ಉಚಿತ ಕಾನೂನು ನೆರವನ್ನ ಕೊಡುವಂತದ್ದು. ಈ ಆರ್ಟಿಕಲ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರ ಕ್ವಶನ್ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದಲ್ಲಿ ಈ ಪ್ರಾಧಿಕಾರಗಳನ್ನ ಇರುತ್ತೆ. ಓಕೆ, ಇದು ಯಾರ್ಯಾರು ಇರ್ತಾರಂದ್ರೆ ರಾಷ್ಟ್ರ ಮಟ್ಟದ ಮುಖ್ಯ ನ್ಯಾಯಾಧೀಶರು, ರಾಜ್ಯ ಮಟ್ಟದಲ್ಲಿ ರಾಜ್ಯದ ಮುಖ್ಯ ನ್ಯಾಯಾಧೀಶರು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ನ್ಯಾಯಾಧೀಶರು ಅಂತೇಳಿ ಬರುತ್ತದೆ. ಇದು ಪ್ರಮುಖವಾಗಿ ದಿಶಾ, ನ್ಯಾಯ ಬಂಧ ಅಥವಾ ಟೆಲಿಲಾಲ ಅಂತೇಳಿ ಈ ತರ ಎಲ್ಲ ಬರುವಂತದ್ದು. ರಾಜ್ಯ ಲೋಕಸೇವಾ ಆಯೋಗ ಅಂತ ಬರ್ತದೆ. ಇದನ್ನ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇರುವಂತದ್ದು. ಇದ್ರ ಬಗ್ಗೆ ಸಂವಿಧಾನದಲ್ಲೇ ನೋಡ್ಕೊಡ್ರಿ. ಓಕೆ, ಇಂದ್ರ ರಾಜ್ಯ ಲೋಕಸೇವಾ ಆಯೋಗ ರಾಷ್ಟ್ರೀಯ ಅಧ್ಯಕ್ಷ ಸಮ್ಮೇಳನ ಎಲ್ಲಿ ನಡೀತದ ಅಂತಂದ್ರೆ ತೆಲಂಗಾಣದಲ್ಲಿ ನಡೀತದೆ. ಇದೊಂದು ನೆನಪಿಟ್ಕೊಡ್ರಿ, ತೆಲಂಗಾಣದಲ್ಲಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತ ಇದರಲ್ಲಿ ಸಾರ್ವಜನಿಕ ಮಾಧ್ಯಮ ನಿಷೇಧ ಮತ್ತು ಆಸ್ಟ್ರೇಲಿಯಾ ಅಂತ ಏನಿಲ್ಲ. ಸಾರ್ವಜನಿಕದ ಅಂತಂದ್ರ ಇವು 16 ವರ್ಷದ ಮಕ್ಕಳು ಏನ್ ಇರ್ತಾರಲ್ಲ, ಅವ್ರು ಸಿಕ್ಕಂಗ ತಮ್ಗೆ ಇಷ್ಟ ಬಂದಂಗೆ ಏನ್ ಮಾಡಾಕತ್ತಿರ್ತಾರಪ್ಪ ಅಂತಂದ್ರ ಮೊಬೈಲ್ ಅನ್ನ ಯೂಸ್ ಮಾಡಾಕತ್ತಿರ. ಮೊಬೈಲ್ ಯೂಸ್ ಮಾಡ್ಕೊಂಡ್ರೆ ತಲೆ ಹಾಳಾಗತ್ತಿರೋ ಮಂಗ್ಯಗಳು ಅಂತೇಳಿ ಏನ್ ಮಾಡ್ತಾರಪ್ಪ ಅಂದ್ರ ಆಸ್ಟ್ರೇಲಿಯಾ ಅವರನ್ನು ಸಂಪೂರ್ಣವಾಗಿ ನಿಷೇಧವನ್ನ ಮಾಡ್ತದೆ. ಓಕೆ, ಡಿಜಿಟಲ್ ಫ್ರೀಡಮ್ ಪ್ರಾಡಕ್ಟ್ ಅಂತೇಳಿ ಬರ್ತದೆ. ಇಂಟರ್ನೆಟ್ ಹಕ್ಕುಗಳನ್ನು ಗುಂಪುಗಳನ್ನ ಆಸ್ಟ್ರೇಲಿಯಾ ಹೊಸ ಕಾನೂನುಗಳನ್ನು ಜಾರಿಗೆ ತರುವಂತ. ಓಕೆ, ನಮ್ಮಲ್ಲಿ ಕೂಡ ನಿಷೇಧವನ್ನ ಮಾಡಿದ್ದಾರೆ. ಇದು ಜನವರಿ ಮ್ಯಾಗಝಿನ್ಸ್ಗೆ ನಾವು ಬಂದ್ವಿ. ಈಗ ಜನವರಿದನ್ನ ನೋಡ್ಕೋಬೇಕು. ಐ ಥಿಂಕ್ ಒಂದು ಮ್ಯಾಗಝಿನ್ಸ್ ಒಂದೊಂದು 8 ನಿಮಿಷ ಆಗ್ಬಹುದು ಅನ್ಸುತ್ತೆ. ಫಸ್ಟ್ ಕ್ವಶನ್ಸ್ ಈಗಾಗಲೇ ಇದು ಕ್ವಶನ್ ರೈಸ್ ಆಗಿತ್ತು, ಮತ್ತೆ ಕ್ವಶನ್ ಆಗುವಂತ ಚಾನ್ಸಸ್ ಇರುತ್ತೆ ನೋಡ್ರಿ. ಶಾಂತಿ ಮಸೂದೆ ಅಂತ ಬಂದಿ. ಈ ಶಾಂತಿ ಮಸೂದೆ ಅನ್ನೋದು ಭಾರತದ ಪರಮಾಣು ಶಕ್ತಿಗಳ ಕಾನೂನು ಮತ್ತು ಮಹತ್ವದ ಬದಲಾವಣೆ ತರುವ ಉದ್ದೇಶಕ್ಕಾಗಿ ಈ ಶಾಂತಿ ಮಸೂದೆಯನ್ನ ತರುವಂತದ್ದು. ಪರಮಾಣು ಶಕ್ತಿ ಕಾಯ್ದೆ ಅಂತ ಬಂದಾಗ ಯಾವಾಗ ಬರ್ತದೆ? 1962ರಲ್ಲಿ ಪರಮಾಣು ಶಕ್ತಿ ಕಾಯ್ದೆ ಬರ್ತದೆ. ಹಾಗಿತ್ತಂದ್ರೆ ಪರಮಾಣು ಹೊಣೆಗಾರಿಕಾ ಕಾಯ್ದೆ ಅಂತ ಬಂದಾಗ 2010ರಲ್ಲಿ ಬರ್ತದೆ. ಓಕೆ, ಪರಮಾಣು ಎದಕ್ ತಂದ್ರು? ನ್ಯೂಕ್ಲಿಯರ್ ಅಂತ ಬರುತ್ತಾ? ಆ ನ್ಯೂಕ್ಲಿಯರ್ ಅಲ್ಲಿ ಯಾವ್ದಾವ್ದು ಅಂತೇಳಿ 2 ಕ್ವಶನ್ಸ್ ನ ಇದ್ರ ಮೇಲೆನೆ ಇಟ್ಟಿದ್ದೆ. ಓಕೆನಾ? ಆ ಉದ್ದೇಶಕ್ಕಾಗಿ ಇದು ಯಾವ ಉದ್ದೇಶ ಅಂತರ ಶಾಂತಿ ಮಸೂದೆ ಅನ್ನೋದು ಪರಮಾಣುಕ್ಕೆ ಸಂಬಂಧಪಟ್ಟಿರುವಂತದ್ದು. ಓಕೆ, ಕೇಂದ್ರ ಸರ್ಕಾರ ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತದ್ದು ಆಗಿರ್ತದೆ. ಇದೊಂದು ಶಾಸನಬದ್ಧ ಮಾನ್ಯತೆಯನ್ನು ಪಡ್ಕೊಂಡಿರುವಂತದ್ದಾಗಿರುತ್ತೆ. ಕೆಲವು ನಿರ್ವಹಣೆ ಮೇಲೆ ಇದು ಹಾನಿಕಾರ ಹೊಣೆಗಾರಿಕೆಯನ್ನು ಹೊಂದ್ಕೊಂಡಿರುತ್ತೆ. ಪರಮಾಣು ವಿವಾದ ಅಥವಾ ನ್ಯಾಯಮಂಡಳಿಯನ್ನ ಇದಕ್ಕೆ ಸ್ಥಾಪನೆಯನ್ನ ಮಾಡ್ಕೊಂತಾರೆ. ಇನ್ನು ವಿಬಿ ಅಂತ ಬರ್ತದೆ. ಇದು ಅಂತ ಅಷ್ಟೊಂದು ಸುಲಭವಾಗಿ ಹೇಳಕ್ ಆಗಂಗಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್. ಇದು ನೀವು ಎಷ್ಟೇ ಕೇಳ್ಕೊಂಡ್ರು ಕೂಡ ಕಡಿಮೆ. ಇದ್ರ ಟಾಪಿಕ್ ಅನ್ನ ನಾ ಇಲ್ಲಿ ಬರ್ದಿರ್ತೀನಿ ನೋಡಿ. ಓಕೆ, ಇಲ್ಲಿ ಮೇಲೆ ಬರ್ದಿರ್ತೀನಿ. ಇದ್ರದ್ದು ಏನದ ನೀವು ಒಂದ್ ಸ್ವಲ್ಪ ನೋಡ್ಕೊಂಡಿರಿ. ಸರ, ಇದರಲ್ಲಿ ಏನಪ್ಪಾ ಅಂತಂದ್ರೆ ಹರಿಯಾಣ 400 ರೂಪಾಯಿ ಐತ್ರಿ. ನೆಕ್ಸ್ಟ್ ಗೋವಾ ಬರ್ತದೆ. ಈ ಗೋವಾ ಏನಪ್ಪಾ ಅಂತಂದ್ರ 374 ಬರ್ತದ್ರಿ. ನೆಕ್ಸ್ಟ್ ಬರುವಂತದ್ದು ಕರ್ನಾಟಕ. ಈ ಕರ್ನಾಟಕ ಎಷ್ಟಂದ್ರ 370 ಬರುತ್ತೆ. ಇಷ್ಟು ಹಣವನ್ನ ಏನ್ ಮಾಡಿದ್ರ ಅಂತಂದ್ರ ಈ ವಿಕಸಿತ ಭಾರತ ಗ್ರಾಮೀಣ ರೋಜಗಾರ ಯೋಜನೆಯಲ್ಲಿ ಇದನ್ನ ಜಾರಿಗೆ ತಂದಿರುವಂತದ್ದು. ಇದು 2025ರ ಮಸೂದೆ ಆಗಿರುವಂತದ್ದು. ಇನ್ನು ಕೇರಳ 369 ಆಗಿರುವಂತದ್ದು. ಇನ್ನು ರಾಜಸ್ಥಾನ ಬಂದ್ರು ಅಂತಂದ್ರ 266 ಆಗಿರುವಂತದ್ದು. ಹಾಗೆ ಇಲ್ಲಿ ಏನಪ್ಪಾ ಅಂತಂದ್ರ ಅತಿ ಕಡಿಮೆ ಅಂತ ಬಂದಾಗ ಅರುಣಾಚಲ್ ಪ್ರದೇಶ ಅಂತ ಬರ್ತದೆ. ಅರುಣಾಚಲ್ ಪ್ರದೇಶದಲ್ಲಿ 241
ರೂಪಾಯಿ ಕೊಡ್ತಾರೆ ಪರ್ ಡೇಗೆ. ಹಾಗೆ ನಾಗಾಲ್ಯಾಂಡ್ ಬರ್ತದೆ. ಈ ನಾಗಾಲ್ಯಾಂಡ್ ಅಲ್ಲಿ ಎಷ್ಟಪ್ಪ ಅಂದ್ರೆ 241 ರೂಪಾಯಿ ಕೊಡ್ತಾರೆ. ಬಿಹಾರ್ ಅಂತ ಬರ್ತದೆ. ಈ ಬಿಹಾರದಲ್ಲಿ ಎಷ್ಟಂದ್ರೆ 255 ರೂಪಾಯಿ ಕೊಡುವಂಥದ್ದು. ಇಷ್ಟು ಹಣವನ್ನ ಏನ್ ಮಾಡ್ತಾರೆ ರೋಜ್ಗಾರಲ್ಲಿ. ಅತಿ ಹೆಚ್ಚು ಈ ರೋಜ್ಗಾರ್ ಯೋಜನೆಯಲ್ಲಿ ಫಲಾನುಭವಿಗಳು ಯಾರು ಅಂತಂದ್ರೆ ಉತ್ತರ ಪ್ರದೇಶ ಎಷ್ಟಪ್ಪ ಅಂದ್ರೆ 9,721 ರೂಪಾಯಿ 21 ಕೋಟಿ ರೂಪಾಯಿಯನ್ನ ತೆಗೆದುಕೊಳ್ಳುವಂಥದ್ದು. ಹಾಗೆ ವೆಸ್ಟ್ ಬೆಂಗಾಲ್ ಅಲ್ಲಿ 8,508 ಕೋಟಿ ರೂಪಾಯಿ ತಗೊಳುತ್ತೆ. ಅದೇ AP ಅಂತ ಬರುತ್ತೆ. ಆಂಧ್ರ ಪ್ರದೇಶ 7,707 ಕೋಟಿ ರೂಪಾಯಿ ಅಂತ ಬರುತ್ತೆ. ಹಾಗೆ ತಮಿಳುನಾಡು ಅಂತ ಬರ್ತದೆ. ಇದ್ರಾಗ 7,585 ಕೋಟಿ ರೂಪಾಯಿ ತಗೊಳುತ್ತೆ. ಹಾಗೆ ರಾಜಸ್ಥಾನ ಅಂತ ಬರ್ತದೆ. ಈ ರಾಜಸ್ಥಾನ 7,581 ಕೋಟಿ ರೂಪಾಯಿಯನ್ನ ತಗೊಳುತ್ತೆ. ಯಾಕಂತಂದ್ರೆ ಇಷ್ಟು ಬಿಡುಗಡೆಯನ್ನ ಮಾಡ್ತಾ ಇರುವಂತದ್ದು ಅಲ್ಲೇ ಆಗಿರ್ತದೆ ಈ ಮಸೂದೆ ಬಗ್ಗೆ. ಓಕೆ, ಇದನ್ನೊಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ವ್ಯತ್ಯಾಸಗಳು ಏನು ಅಂದ್ರೆ ಇದು 125 ದಿನ ಏನ್ ಮಾಡ್ತಾರೆ ಡ್ಯೂಟಿಯನ್ನು ಅಂದ್ರೆ ಕೆಲಸವನ್ನ ಕೊಡಬೇಕು ಅಂತ ಹೇಳ್ತಾರೆ. ಕೇಂದ್ರ ಪ್ರಾಯೋಜಿಕ ಯೋಜನೆ ಆಗಿರ್ತದೆ. ಇದು 90/10 ಅಂತೇಳಿ ಇದು ಈಶಾನ್ಯ ರಾಜ್ಯಗಳಿಗೆ ಸೇರಿದಂತ. ಇನ್ನು 60-40 ಅನ್ನೋದು ಏನಪ್ಪಾ ಅಂತಂದ್ರೆ ಇದು ರಾಜ್ಯಗಳಿಗೆ ಸಂಬಂಧ. ಇನ್ನು ಕೇಂದ್ರಾಡಳಿತ ಪ್ರದೇಶ 100%. ಒಂದ್ ವೇಳೆ ಫಲಾನುಭವಿಗಳಿಗೆ ಏನಾದ್ರೂ ಕೆಲಸ ಸಿಕ್ಕಿಲ್ಲ ಅಂದ್ರೆ 15 ದಿನಗಳ ಒಳಗಾಗಿ ಉದ್ಯೋಗವನ್ನು ಒದಗಿಸುವ ವಿಫಲರಾದ್ರೆ ಅವರು ನಿರುದ್ಯೋಗಿಗಳ ಭತ್ತವನ್ನ ಕೊಡ್ಲೇಬೇಕಾಗತ್ತೆ. ಎಷ್ಟು ಏನು ಎಂತ ಅಂತೇಳಿ ನಾನು ನಿಮಗೆ ಮತ್ತೆ ಏನದ ಬೇರೆ ಟೈಮ್ದಾಗ ಹೇಳಿರ್ತೀನಿ ಅದರಲ್ಲಿ. ಇನ್ನು 10ನೇ ಅನುಸೂಚಿಗೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನ ತಂದಿರುವಂತದ್ದು. ಇದ್ರ ಉದ್ದೇಶ ಏನು? ಪಕ್ಷಾಂತರ ನಿಷೇಧ ಕಾಯ್ದೆ. ಇದ್ರದ್ದು ಇಂಪಾರ್ಟೆಂಟ್ ಆಗಿರ್ತದೆ, ನೋಡ್ಕೊಡ್ರಿ. ಯಾಕಂದ್ರೆ ಇಡೀ ದೇಶನೇ ಪಕ್ಷಾಂತರ ನಿಷೇಧವನ್ನ ಮಾಡ್ತಾ ಇರುವಂತದ್ದು. ಅದು ದೇಶಕ್ಕಾಗಿ ಇದು ಸಚಿವಾಲಯ ಸದಸ್ಯರನ್ನ ಮಂಡಿಸಿರುವಂತದ್ದು. ಅಥವಾ ಈ ಮಸೂದೆಗಳನ್ನ ತಿದ್ದುಪಡಿ ಅಂತ ಬಂದಾಗ ಇದು ಸಾಮಾನ್ಯ ಮಸೂದೆ ಮತ್ತು ಸಚಿವರೇ ನಿರ್ಮಾಣ ಮಾಡ್ಬೇಕು, ಅಥವಾ ಸಾರ್ವಜನಿಕ ಮಸೂದೆ ಯಾವುದು, ಖಾಸಗಿ ಮಸೂದೆ ಯಾವ್ದಂತ. ಈ ಮಂಡನೆ ಯಾರು ಮಾಡ್ತಾರಪ್ಪ ಅಂದ್ರೆ ಸಾರ್ವಜನಿಕ ಮಸೂದೆಯಲ್ಲಿ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಸಾರ್ವಜನಿಕ ಮಸೂದೆ ಅಂತ ಬಂದಾಗ ಓಕೆನಾ, ಇದು ಸಾರ್ವಜನಿಕ ಮಸೂದೆ ಅಂತ ತಿಳ್ಕೊಡ್ರಿ. ಇದು ಒಂದು ಖಾಸಗಿ ಮಸೂದೆ ಅಂತ ತಿಳ್ಕೊಡ್ರಿ. ಇದನ್ನ ಮಂಡಿಸೋರು ಯಾರಪ್ಪ ಅಂದ್ರೆ ಇದನ್ನ ಸಚಿವರು ಮಂಡನೆ ಮಾಡ್ತಾರೆ. ಇದನ್ನ ಯಾರು ಮಾಡ್ತಾರ? ಸಚಿವರು ಅಲ್ಲದವರು ಮಾಡ್ತಾರೆ. ಅಂದ್ರೆ ಮೈನಸ್ ಅಂತ ಹಾಕಿರ್ತೀನಿ, ಸಚಿವರ ಅಲ್ಲದವರು. ಇನ್ನ ಯಾರಪ್ಪ ಅಂದ್ರೆ ಪ್ರತಿನಿಧಿಸುವವರು ಯಾರು ಅಂದ್ರೆ ಆಡಳಿತ ಪಕ್ಷದವರು ಅಥವಾ ವಿರೋಧ ಪಕ್ಷ ಯಾರಾದ್ರೂ ಬರ್ತಾರೆ. ಇದು ವಿರೋಧ ಪಕ್ಷದವರು ನಿಂತಿರುವಂತ ಖಾಸಗಿ ಮಸೂದೆಗಳಲ್ಲಿ. ಹೌದಾ? ಇವರು ಕೂಡ ಮಾಡ್ಕೋಬಹುದು, ಇವರು ಕೂಡ ಮಾಡ್ಬೋದು. ಅಂಗೀಕಾರದ ಸಾಧ್ಯತೆ ಏನಂದ್ರೆ ಇದು ಹೆಚ್ಚಿರ್ತದೆ. ಇದು ರೇಟ್ ಹೆಚ್ಚಿರ್ತದೆ, ಇದು ಕಡಿಮೆ ಇರ್ತದೆ. ಸೊ ತಿರಸ್ಕಾರ ಮಾಡುವಂಥದ್ದು ರಾಜೀನಾಮೆನೇ ಹೋಗ್ತದೆ ಸಚಿವ ಸಂಪುಟ, ಇದು ಹೋಗಂಗಿಲ್ಲ. ನೋಟಿಸ್ ಅಂತಂದ್ರೆ 7 ದಿನ ಕೊಡ್ಬೇಕು, ಇದು 1 ತಿಂಗಳು ಮುಂಚೆನೆ ಕೊಡ್ಬೇಕು. ಇನ್ನು ಕರಡು ಅಂತಂದ್ರೆ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಸದಸ್ಯರು ಯಾರಾದ್ರೂ ಹೋಗಿ ಕೊಟ್ಟರು ಮುಗಿದೋಯ್ತು. ಈ ಮಸೂದೆ ಮುಸ್ಲಿಂ ವಕ್ಫ್ ಮಸೂದೆ ಅಂತೇಳಿ ಅಂಗೀಕಾರ ಆಗಿದ್ದು 1952. ಅದಾದ ಬಳಿಕ ಖಾಸಗಿ ಮಸೂದೆನ ತೃತೀಯ ಲಿಂಗಿಗಳಿಗೆ ಅಂತೇಳಿ 2014ರಲ್ಲಿ ಇದನ್ನ ಏನಾಗಿದಪ್ಪ ಅಂತಂದ್ರೆ 45 ವರ್ಷದ ಬಳಿಕ ಇದನ್ನ ಬಂದಿರುವಂತ ಕಾಯ್ದೆ ಆಗಿರ್ತದೆ. ಓಕೆ, ಇದನ್ನಿಷ್ಟು ನೆನಪಿಟ್ಟುಕೊಡ್ರಿ. ಅದು ಹಾಗೆ ಇದು ಕಚಡ ಜಾಸ್ತಿ ಆಗ್ತದೆ, ಅದಕ್ಕಾಗಿ ತೆಗಿತಾ ಇರುವಂತದ್ದು. ಓಕೆ, ಇನ್ನು ನ್ಯಾಯಾಂಗದ ನಿಂದನೆ ಅಂತಂದ್ರೆ ಏನಪ್ಪ? ವೆರಿ ಸಿಂಪಲ್. ಅಲ್ಲಿ ಏನ್ ಹೇಳಿದಾನೆ ಹೇಳು, ನ್ಯಾಯಾಂಗವನ್ನ ನಿಂದನೆ ಅನ್ನೋ ಒಂದು ಪದವನ್ನ ಬಂದಿದೆ ಅಂತಂದಾಗ ಇಲ್ಲಿ ಏನ್ ಹೇಳತ್ತಪ್ಪ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಮಹಿಳೆಯೊಬ್ಬರ ಕ್ರಿಮಿನಲ್ ನಿಂದನೆಯನ್ನ ಅಡಿಯಲ್ಲಿ ಶಿಕ್ಷೆಯನ್ನ ವಿಧಿಸಿರುವಂತದ್ದು ಬಾಂಬೆ ಹೈಕೋರ್ಟ್ ಆದೇಶವನ್ನ ರದ್ದುಗೊಳಿಸುತ್ತೆ. ಈ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಏನ್ ಮಾಡ್ತದೆ ಅಂದ್ರೆ ನ್ಯಾಯಾಧೀಶಂಗ ಅಥವಾ ನಿಂದನೆಯ ಅಧಿಕಾರವನ್ನ ತಮ್ಮ ವೈಯಕ್ತಿಕ ಅಸ್ತ್ರವಾಗಿ ಅಥವಾ ಸಾಧನವಾಗಿ ಬಳಸಬಾರದು ಅಂತೇಳಿ ಮಹತ್ವವಾದ ತೀರ್ಪನ್ನ ನೀಡುವಂಥದ್ದು. ಇದು ನ್ಯಾಯಾಂಗದ ನಿಂದನೆ ಕಾಯ್ದೆ ಅಂತ ಬಂದಾಗ 1971ರಲ್ಲಿ ಬರ್ತದೆ. ಸೆಕ್ಷನ್ 2 ಸಬ್ ಕಾಸ್ಟ್ B ಅಲ್ಲಿ ಬರುತ್ತೆ. ಹಾಗೆ 2A ಅಲ್ಲಿ ಬರುವಂತದ್ದು ಸ್ವಯಂ ಪ್ರೇರಿತವಾಗಿ ಅಂತ ಬಂದಿರುವಂತದ್ದು. ಹಾಗೆ ಇನ್ನು ಅಡ್ವೊಕೇಟ್ ಜನರಲ್ ಅವರು ಕೂಡ ಇದರಲ್ಲಿ ವಾದವನ್ನ ಇದು ಅನುಮತಿಯೊಂದಿಗೆ ಪ್ರಕರಣವನ್ನ ದಾಖಲು ಮಾಡ್ಕೋಬೇಕಾಗತ್ತೆ. ಹಾಗೆ ಕೂಡ ದಾಖಲವನ್ನ ಮಾಡ್ಕೊಳಂಗಿಲ್ಲ. ಈ ತಪ್ಪಿತಸ್ಥರಿಗೆ ಏನಪ್ಪಾ ಅಂದ್ರೆ ಒಂದು 6 ಮಂತ್ ಜೈಲ್ ಶಿಕ್ಷೆ ಆಗತ್ತೆ, ಇಲ್ಲಾಂದ್ರೆ 2,000 ರೂಪಾಯಿ ದಂಡವನ್ನ ಕೊಡ್ಬೇಕಾಗತ್ತೆ. ಕರ್ನಾಟಕದ ದ್ವೇಷ ಭಾಷಣ ನಿಮ್ಗೆ ಗೊತ್ತಿದೆ. ಈ ಕರ್ನಾಟಕದ ದ್ವೇಷ ಭಾಷಣ ಅಂತಂದಾಗ ಇಲ್ಲಿ ಭಾರತದ ನ್ಯಾಯಾಂಗ ಸಂಹಿತೆ ಅಂತೇಳಿ BNS ಕಾಯ್ದೆ ಬರ್ತದೆ. BNS ಕಾಯ್ದೆ ಬರ್ತದೆ. ಯಾವಾಗ ಹೇಳು? 196ನೇ ಸೆಕ್ಷನ್ ಅಡಿಯಲ್ಲಿ ಅದರ ಗುಂಪುಗಳ ನಡುವೆ ದ್ವೇಷವನ್ನ ಹುಟ್ಟಿಸಾಯಿತು ಅಂದ್ರೆ ಧಾರ್ಮಿಕ ಇದು ಬಂತು ಅಂತಂದ್ರ 299 ಅನ್ನೋ ಒಂದು ಬರುತ್ತೆ. ಇವೆಲ್ಲ ಜನಪ್ರಿಯ ಕಾಯ್ದೆ ನಾಯಕ ಅಂತೇಳಿ 1951ರ ಕಾಯ್ದೆ ಇದು ಯಾವ್ದದು ಜನಪ್ರತಿನಿಧಿ ಕಾಯ್ದೆ ಅಂತೇಳಿ 1951 ಸೆಕ್ಷನ್ 8ರ ಅಡಿಯಲ್ಲಿ ಬಂದಿರುವಂತದ್ದು ಇದು. ಓಕೆ, ಈ ಕಾಯ್ದೆಗಳು ಬರ್ತಾವ. ಅಧಿಕಾರ ದುರ್ಬಳಕೆ ಅಥವಾ ಏನಾದ್ರೂ ಮೈದಾಕತ್ತಿದೀವಿ ಅಂದ್ರೆ 19 ಆರ್ಟಿಕಲ್ ಸಬ್ 1A ಕಾಸ್ ಅಂತ ಬರ್ತದ. ಇದು ಆಗಿರ್ಬೋದು 19 ಸಬ್ ಕಾಸ್ಟ್ 2 ಅಡಿಯಲ್ಲಿ ಬರುವಂತದ್ದು. ಇದು ಸಮಾಜವಾದಿ ಅಥವಾ ನಿರ್ಬಂಧನೆಗಳ ಬಗ್ಗೆ ಉಲ್ಲೇಖವನ್ನ ಮಾಡುತ್ತ. ವಿಶ್ವನಾಥ್ ಸಮಿತಿ ಹೇಳ್ತದ. ಬೆಜೂರುವ ಸಮಿತಿ ಅಂತ ಹೇಳ್ತಾರ. ಸೊ ಇಷ್ಟೆಲ್ಲವನ್ನು ಏನಂತ ಪ್ರಕರಣಗಳನ್ನ ಬಂದಿರ್ತಾವ. ಅದು ಅಷ್ಟೊಂದೇನು ಇದು ಮಾಡಕ್ ಹೋಗ್ಬೇಡ್ರಿ, ಮಾಡ್ಬೇಡ್ರಿ ಅಂದ್ರೆ ಅದು ನೋಡ್ಕೋಬೇಕು ಆಕ್ಚುಲಿ. ಬಟ್ ಅದು ಟಾಪಿಕ್ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಅದ. ಅದ್ರ ಮೇಲೆ ಕ್ವಶನ್ ಅನ್ನು ಕೇಳ್ತಾರೆ. ಕರ್ನಾಟಕ ಸಂಬಂಧ
ವಿಕಸಿತ್ ಭಾರತ ಶಿಕ್ಷಾ ಅಧಿಕೃತ ಮಸೂದೆ ಅಂತ ಹೇಳಿ ಬರ್ತದೆ. ಇದು ಒಂದು ಸಿಂಗಲ್ ಯೂನಿಫಾರ್ಮ್ ದ ರೆಗ್ಯುಲೇಟರಿ ಅಂತ ಕರೆಯುವಂತದ್ದಾಗಿರತ್ತೆ. ಇನ್ನೊಂದು ಏನದ UGC ಆಗಿರ್ಬೋದು ಅಥವಾ NCTC ಆಗಿರ್ಬೋದು, ಅಂತಹ ಅನೇಕವಾದ ಸಂಸ್ಥೆಗಳ ಬದಲಾಗಿ ಈ ಮಸೂದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳಿ ಬರ್ತದೆ 2022ರಲ್ಲಿ 20 ಶಿಕ್ಷಣ ಭಾರತದ ಉನ್ನತ ಶಿಕ್ಷಣ ಆಯೋಗ ಅಂತ ಬಂದಿರುವಂತದ್ದು ಇದಕ್ಕೆ ಸಂಬಂಧ. ಇನ್ನು ಪೋಸೋ ಅಂತಂದ್ರೆ ಮಹಿಳೆಯರ ಉದ್ದೇಶಕ್ಕಾಗಿ ನಿಮಗೆ ಗೊತ್ತಿದೆ, ಲೈಂಗಿಕ ಕಿರುಕುಳವನ್ನ ಯಾರಾದ್ರೂ ತಡಿತಾ ಇದ್ರೆ ಇದೊಂದು 2013ರಲ್ಲಿ ತಂದಂತ ಒಂದು ಪೋಸೋ ಕಾಯ್ದೆ ಅಂತ ಕರೆಯುವಂತದ್ದಾಗಿರುತ್ತೆ. ಆರೋಪಿಯನ್ನ ಕಾರ್ಯನಿರ್ವಹಿಸುತ್ತಾ ಅಥವಾ ಸ್ಥಳದಲ್ಲಿ ಏನಾದ್ರೂ ಅತ್ಯಾಚಾರವನ್ನ ಮಾಡಿದ್ರೆ ಅಂತವ್ರನ್ನ ಏನ್ ಮಾಡ್ಬೇಕು ಅಂತಂದ್ರೆ ಹೋಯ್ದು ನ್ಯಾಯಾಂಗ ಮುಂದೆ ನಿಂದಿರ್ಸ್ಬೇಕು. ನ್ಯಾಯಾಂಗ ಏನ್ ಮಾಡತ್ತ, ಅವಾಗ ಏನದ ಅವನಿಗೆ ಜಾಮೀನು ಕೊಟ್ಟು ಕಳಿಸತ್ತ. ಇನ್ನು ಜಾಮೀನು ಮೀನ್ಸ್ ಏನಾದ್ರು ಅಪಹರಣ ಅದು ತೆಳಗಿನ ಮೇಲೆ ಹೋಗುತ್ತ, ಮೇಲಿನ ಮೇಲೆ ಅಲ್ಲಿಗೆ ಹೋಗ್ರದಾಗ ಅವ್ ಸರ್ವನಾಶ ಆಗೇ ಹೋಗಿರ್ತಾವ ಸಾಕ್ಷಿಗಳು. ಓಕೆ, ಏನು ಮಾಡೋದಿಲ್ಲ, ಅತ್ಯಾಚಾರ ಮಾಡೋದ್ ಸೀದಾ ಗುಂಡು ಇಟ್ಟು ಕೊಂದೇ ಬಿಡ್ಬೇಕು, ಹಂಗ ಮಾಡ್ಬೇಕು. ವಿಷಹಾಕ ಮಾರ್ಗದರ್ಶಿ ಅಂತ ಹೇಳಿ ಬರ್ತಾ, ಆಂತರಿಕ ದೂರು ಸಮಿತಿಗಳ 10 ಅಂತ ಬರ್ತದ. ಇದು ಆಂತರಿಕವಾಗಿ ಏನಪ್ಪಾ ಅಂದ್ರೆ 90 ದಿನಗಳಲ್ಲಿ ಏನಾಗತ್ತ ಒಳಗಡೆ ತೀರ್ಪುಗಳನ್ನ ನೀಡಬೇಕು ಅಂತ ಹೇಳುತ್ತೆ. ಸೊ ಅದು ಅಷ್ಟು ಆಗಲ್ಲ. ಇನ್ನು ಕವಚ ವ್ಯವಸ್ಥೆ ಅಂತ ಹೇಳಿ ಬರ್ತದ. ಈ ಕವಚ ಸಿಸ್ಟಮ್ಸ್ ಅನ್ನ ಯಾವುದಕ್ಕೆ ಉದ್ದೇಶಕ್ಕಾಗಿ ಬಂದಿದೆ ಅಂತೇಳಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕವಚ ಅನ್ನೋದೇ ಯಾವುದಕ್ಕೆ, ರೈಲು ಹಿಂಗ ಬರಾಕತ್ತೈತಿ, ರೈಲ ಹಿಂಗ ಬರಾಕತ್ತೈತಿ, ಹಿಂಗ್ ಬಂದಾಕ ಒಂದ ಹಳಿ ಮೇಲೆ ಬಂದಾಗ ಠಮ್ ಅಂತ ಬಿಡ್ಕೊಂತ, ಇವು ಠಮ್ ಅಂತ ಬಡ್ಕೊಳ್ಳೋ ಉದ್ದೇಶಕ್ಕಾಗಿ ಇಲ್ಲಿ ಸೆನ್ಸರ್ ಕುಂದಿರ್ಸ್ಬಿಟ್ರ, ಒಯ್ದು ಅದಕ್ಕೆ ಹೈಬೇಡಪ್ಪ ಅಂತೇಳಿ ಅಷ್ಟೇನೆ, ಬೇರೆ ಏನಿಲ್ಲ. ಇಷ್ಟೇ ಕವಚ ಅನ್ನೋದು ರೈಲ್ವೆ ಸಂಬಂಧಪಟ್ಟಿರುವಂತ ದಕ್ಷಿಣ ಮಧ್ಯ ರೈಲ್ವೆಯಲ್ಲಿ ಇದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಸೌತ್ ಸೆಂಟ್ರಲ್ ರೈಲ್ವೆ ಅಂತ ಹೇಳಿ ಬರುತ್ತೆ. ಸೊ ಅದಕ್ಕಾಗಿ ಇದನ್ನ ಜಾರಿಗೆ ಬಂದಿರುವಂತದ್ದು ಆಗಿರುತ್ತೆ. ಓಕೆ, ಇನ್ನೊಂದೇನಪ್ಪಾ ಅಂತಂದ್ರೆ ಬಲವಂತದ ನಾರ್ಕೋ ಪರೀಕ್ಷೆ ಅಂತ ಬಂದೆ. ಬಲವಂತದ ನಾರ್ಕೋ ಪರೀಕ್ಷೆ ಅಂತಂದ್ರೆ ನಿಮ್ಗ ಬಂಪರ್ ಪರೀಕ್ಷೆ, ಇದು ದ್ವೇಷ ಭಾಷಣ ಅಥವಾ ಏನಾದ್ರು ಮಾಡಿದ್ರ ಅಂದ್ರ ಇವ್ರದ್ದು ಬರ್ತಾವ, ಒಂದು ಯಾರ್ದು ಕೇಸಸ್ ಬರ್ತಾವ ನೋಡಿ. ಇದು ಈ ಕ್ವಶನ್ ಕೇಳಿ, ಅಮಲೇಶ್ ಅಂತ ಹೇಳಿ ಒಂದು ಕೇಸಸ್ ಬರ್ತದ, ಗೊತ್ತಿರ್ಬೇಕು. ಅಮಲೇಶ್ ಕುಮಾರ್ ವರ್ಸಸ್ BR ಅಂತ ಒಂದು ಕೇಸಸ್ ಬರ್ತದ. ನಾರ್ಕೋಟಿಕ್ಸ್ ಬಗ್ಗೆ ಹೇಳ್ತಾವ, ಪಾಟ್ನಾ ಉಚ್ಚ ನ್ಯಾಯಾಲಯದ ಬಗ್ಗೆ ಹೇಳುತ್ತ. ನಾರ್ಕೋಸ್ ಪರೀಕ್ಷೆ ಅಂತಂದ್ರ ಆ ವ್ಯಕ್ತಿಯನ್ನ ಸೋಡಿಯಂ ಮತ್ತು ಪೊಟೋಥಾಲ್ ಅಂತೇಳಿ ಒಂದು ಇದನ್ನ ಏನ್ ಮಾಡ್ತಾರ, ಮದ್ದನ್ನ ಕೊಡ್ತಾರ ಅವನಿಗೆ. ಅವ ಏನ್ ಮಾಡ್ತಾನೆ, ಎಷ್ಟೇ ಸುಳ್ಳು ಹೇಳಂಗಿಲ್ಲ, ಅವನು ಸತ್ಯನೇ ಹೇಳ್ಬೇಕಾಗತ್ತ, ಅದಕ್ಕಾಗಿ ಹೇಳುವಂತದ್ದು. ಓಕೆನಾ, ಈ ತರ ಬರುತ್ತೆ. ನಾರ್ಕೋಸಿಕ್ ಪರೀಕ್ಷೆನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರ, ಅದೊಂದು ಸುಳ್ಳ ಒಂದು ಪತ್ತೆ ಹಚ್ಚಕ್ ಬಂದಿರ್ತ. ಆರ್ಟಿಕಲ್ ಕೇಳ್ತಾರಪ್ಪ, ಇದಕ್ಕೊಂದು 20 ಸಬ್ಕಾಸ್ 3 ಬರುತ್ತೆ. ಹಾಗೆ 21ನೇ ಆರ್ಟಿಕಲ್ ಬಗ್ಗೆ ಹೇಳುತ್ತೆ ಸುಪ್ರೀಂ ಕೋರ್ಟ್. ಇದು ಸುವರ್ಣ ತ್ರಿಕೋನ ಸಿದ್ಧಾಂತ ಅಂತೇಳಿ ಒಂದು ಬರ್ತದೆ. ಮೇನಕಾ ಗಾಂಧಿ ವರ್ಸಸ್ ಭಾರತದ ಒಕ್ಕೂಟ 1978 ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಂದು ಪ್ರತಿಪಾದನೆಯನ್ನು ಮಾಡುತ್ತೆ. ಆರ್ಟಿಕಲ್ 19 ಉಚ್ಚಾರ ಮಾಡುತ್ತೆ, 14 ಉಚ್ಚಾರ ಮಾಡುತ್ತೆ ಸಮಾನತೆ, 19 ಉಚ್ಚಾರ ಮಾಡುತ್ತೆ ಸ್ವಾತಂತ್ರ್ಯ, 21 ಜೀವಿಸುವ ಹಕ್ಕು, ಇವೆಲ್ಲವನ್ನು ಆರ್ಟಿಕಲ್ ಮೇನ್ ಮಾಡುತ್ತೆ. ಸೆಲ್ವಿ ವರ್ಸಸ್ ಕರ್ನಾಟಕ ರಾಜ್ಯ ಅಂತ 2010 ಅಲ್ಲಿ ಬರ್ತದೆ. ಮುಕ್ತ ಒಪ್ಪಿಗೆ ಇಲ್ಲದೆ ಇದು ನಾರ್ಕೋಟಿಕ್ಸ್ ಮಾಡುವಂಗಿಲ್ಲ ಅಂತ ಬರ್ತದೆ. ಇವೆಲ್ಲ ಕ್ಲಾಸಲ್ಲಿ ಹೇಳಿದೀನಿ. ಜಾಸ್ತಿ ಹೋಗ್ತದೆ. ಮುಕ್ತ ಬುಡಕಟ್ಟು ಅಂತ ಬರ್ತದೆ. ಈ ಮುಕ್ತ ಬುಡಕಟ್ಟು ಅಂತಂದ್ರೆ ಏನಿಲ್ಲಪ್ಪ, ಇವ್ರಿಗೆ ಏನಾಗುತ್ತೆ, ಒಂದು ಸ್ವತಂತ್ರವಾಗಿ ಸಿಗ್ಬೇಕು ಅನ್ನೋ ಒಂದು ಮರು ವರ್ಗೀಕರಣವನ್ನ ಬೇಡಿಕೆಯನ್ನ ಇಟ್ಟಿದ್ದಾರೆ. ಯಾರ್ಯಾರು ಸೇರ್ಬೇಕು, ಯಾರ್ಯಾರು ಇಲ್ಲ ಅಂತೇಳಿ. ಅದಕ್ಕಾಗಿ ಇದು ಮುಕ್ತ ಅಥವಾ ಅಲೆಮಾರಿ ಅಥವಾ ಅರೆ ಅಲೆಮಾರಿ ಬುಡಕಟ್ಟುಗಳನ್ನ ಡಿವೈಡ್ ಆಗಿ ಹೊಸದಾಗಿ ವರ್ಗೀಕರಣ ಮಾಡಬೇಕು ಅನ್ನೋ ಉದ್ದೇಶ ಇದರದಾಗಿರುವಂತದ್ದು. ಇದನ್ನ ಅಯ್ಯಂಗಾರ್ ಸಮಿತಿ ಅಂತೇಳಿ ಬರ್ತದೆ. ಅಯ್ಯಂಗಾರ ಬೇಕರಿ ಅಲ್ಲದು, ಅಯ್ಯಂಗಾರ್ ಸಮಿತಿ 1952ರಲ್ಲಿ. ಓಕೆ, ಇದ್ರ ಸ್ವಲ್ಪ ಇದು ವಿಮುಕ್ತ ಬುಡಕಟ್ಟು ಇದರುವಂತ ಉದ್ದೇಶ ಬರುವಂತದ್ದು. ಇನ್ನು PM ಸಂಕೀರ್ಣದ ಸೇವಾ ತೀರ್ಪು ಅಂತ ಬರ್ತದೆ. ಈ ಏನಪ್ಪಾ ಅಂತಂದ್ರ PMO ಅಂತಂದ್ರೆ ನೂತನ ಪ್ರಧಾನಮಂತ್ರಿ ಕಾರ್ಯಾಲಯವನ್ನ ಸೇವಾ ತೀರ್ಥ ಅಂತೇಳಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಬದಲಾವಣೆಯನ್ನ ಮಾಡ್ಕೊಂಡಿದ್ದಾರೆ. ನವದೆಹಲಿ ಸೆಂಟ್ರಲ್ ವಿಸ್ಟಾರ ಯೋಜನೆ ಅಂತೇಳಿ ಬರ್ತದಲ್ಲ, ಅದರಲ್ಲಿ ನೂತನ ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಏನ್ ಮಾಡಿದಾರೆ, ಸೇವಾ ತೀರ್ಥನ ಹೊಸದಾಗಿ ಮಾಡ್ಕೊಂಡಿದಾರ. ಇಲ್ಲಿ ಹೆಸರಿಗಿಂತ ಏನದ ಸೇವಾ ಮನೋಭಾವನೆಯನ್ನ ಇರ್ಬೇಕೆ ಹೊರತು ಕೈ ಚಾಚಿ ಲಂಚವನ್ನ ತೆಗೆದುಕೊಳ್ಳಬಾರದು ಅನ್ನೋ ಉದ್ದೇಶ ಇದರದಾಗಿರ್ತದ, ಅಷ್ಟೇ, ಬೇರೆ ಏನಿಲ್ಲ. ನಾನು ಹೇಳಿದ್ದೆ ಎಕ್ಸ್ಟ್ರಾ, ಅದಕ್ಕೆ ಸಂಬಂಧ ಇಲ್ಲ. ಪ್ರಧಾನಮಂತ್ರಿ ಕಾರ್ಯಾಲಯಕ್ಕನ್ನ ನಾವು ಏನು ಸೇವಾ ತೀರ್ಪು ಅಂತೇಳಿ ಬದಲಾವಣೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ನಾವು ಹೇಳ್ತೀವಿ, ಅಷ್ಟೇನ್, ಬೇರೆ ಏನಿಲ್ಲ. ಯಾಕಂತಂದ್ರೆ ನೀವು ಅದಕ್ಕೆ ಮತ್ತೆ ಏನಾದ್ರು ತೀರ್ಥ ಅಂತ ಬರ್ತದಪ್ಪ, ಇದು ತೀರ್ಪು ಅಲ್ಲ, ತೀರ್ಥ ಅಂತ ಬರ್ಕೊಡ್ರಿ ಇದು. ಓಕೆ, ತೀರ್ಥ ಅಂತ ಬರ್ಕೊಡ್ರಿ. ಓಕೆ, ಸೇವಾ ತೀರ್ಥ ಅಂತ ಬರ್ಕೊಡ್ರಿ, ಇದು ರಾಂಗ್ ಐತಿ. ಓಕೆ, ಟೈಪಿಂಗ್ ಮಾಡಕ್ಕಾರ ಬರ್ದಿರ್ತದೆ, ಹೆಚ್ಚು ಕಡಿಮೆ ಆಗಿರ್ತದೆ, ಅಷ್ಟು ಮಾಡಿಲ್ಲ ಅಂದ್ರೆ. ಇನ್ನು ರಾಜಪಥವನ್ನ ಕರ್ತವ್ಯ ಪಥ ಅಂತ ಮಾಡ್ಕೊಂಡಿದ್ದಾರೆ. ರೇಸ್ ಕೋರ್ಸ್ ರೋಡ್ ಅನ್ನ ಲೋಕ್ ಕಲ್ಯಾಣ ಮಾರ್ಗ ಅಂತ ಮಾಡ್ಕೊಂಡಿದ್ದಾರೆ. ಇವಕ್ಕೆ ನೆನ್ಪಿಟ್ಕೊಟ್ರಿ. ವಕ್ಸ್ ಆಸ್ತಿ ಡಿಜಿಟಲೀಕರಣ ಅಂತ ಮಾಡ್ಕೋಬೇಕು. ಎಲ್ಲ ಅಪ್ಡೇಟಿಂಗ್ ವಕ್ಸ್ ಬಗ್ಗೆ ಇದನ್ನ ಅಷ್ಟೊಂದು ಕೇಳಲ್ಲ, ಬಟ್ ಆದ್ರೂ ನೆನ್ಪಿಟ್ಕೊಡ್ರಿ. ಇದನ್ನ ಏನ್ ಮಾಡಾಕತ್ತಾರಪ್ಪ ಅಂತಂದ್ರೆ ಈ ಬೋರ್ಡ್ ಅನ್ನ ಡಿಜಿಟಲೀಕರಣ ಮಾಡ್ಕೋಬೇಕು ಅಂತ ಹೇಳಿ. ಯೂನಿಫೈಡ್ ವರ್ಕ್ಸ್ ಮ್ಯಾನೇಜ್ಮೆಂಟ್ ಅಂಡ್ ದ ಎಂಪವರ್ಮೆಂಟ್ ಆಫ್ ದ ಎಫಿಸಿಯನ್ಸ್ ಅಂಡ್ ಡೆವಲಪ್ಮೆಂಟ್ಸ್ ಅಂತ ಹೇಳಿ ಬರುತ್ತೆ. ಇದನ್ನೊಂದು ಪ್ರಾರಂಭ ಆಗಿರೋದು 2025 ಅಂಡ್ ಜೂನ್ 6ನೇ ತಾರೀಕಿಗೆ. ಓಕೆ, ಇದು ಒಂದು ನೆನಪಿಟ್ಕೊಡ್ರಿ.
ವಕ್ಸ್ ನ್ಯಾಯಮಂಡಳಿಯನ್ನ ರಚಿಸಿದೆ. ಅವು ಎಲ್ಲ ಅತಿಯಾಗಿ ಡೆಪ್ತ್ ಆಗಿ ಹೋದ್ರ ನೀವು ಮುಗ್ಸಂಗಿಲ್ಲ ನಾನು ಇದ್ರಾಗ. ಅಸ್ಸಾಂ 6 ಸಮುದಾಯಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರೋಸೆಸ್ ಹೆಂಗಿದೆ ಅಂತ ಹೇಳಿ ಹೇಳಿದೀನಿ. ಸ್ಟೇಟ್ ಐಡೆಂಟಿಫೈ ಆದ್ಮೇಲೆ ಗವರ್ನರ್ ಆದ್ಮೇಲೆ ಸೆಂಟ್ರಲ್ ಮತದಾರ ಪಟ್ಟಿ ಆದ ಬಳಿಕ ಅಲ್ಲಿದಿಂದ ಏನಾಗುತ್ತೆ ಮಿನಿಸ್ಟ್ರಿ ಆದ ಬಳಿಕ ಅಲ್ಲಿದಿಂದ ಏನೋ ಸಂಸತ್ತಿಂದ ಎಲ್ಲಿಗೆ ಹೋಗುತ್ತಪ್ಪ ಅಂತಂದ್ರೆ ಪ್ರೆಸಿಡೆಂಟ್ ವರ್ಗೂ ಹೋಗುತ್ತೆ. ಅದ್ರ ಬಗ್ಗೆ ನಾನು ಮ್ಯಾಪ್ ಮಾಡ್ಕೊಂಡು ಹೇಳಿದ್ದೀನಿ. 6 ಸಮುದಾಯಗಳನ್ನ ಬಂದಿರುವಂತದ್ದು. ಈ 6 ಯಾವ್ಯಾವ ಬರ್ತಾವ ಅಂತ ಕೇಳ್ತಾನೆ. 6ರಲ್ಲಿ ಯಾವ್ದು ಏನೇನು ಯಾವ್ದಕ್ಕೆ ಸಂಬಂಧಪಟ್ಟವ ಇವಿಷ್ಟು ಹಾಸಂನಲ್ಲಿರುವಂತ 6 ಸಮುದಾಯಗಳು ಯಾವುದು? ಹೋಮ್ ಬರ್ತದ, ಚುಟಿಯಾ ಬರ್ತದ, ಮೊರಾನ್ ಬರ್ತದ, ಮಟಕ್ ಬರ್ತದ, ಕೋಜ್, ರಾಜ್ಭೋಗ್ ಅಂತ ಬರ್ತದ, ಈ ಚಹಾ ಬುಡಕಟ್ಟು ಅಂತ ಹೇಳಿ ಬರ್ತದೆ. ಇವಿಷ್ಟು ಬಂದಿರುವಂತದ್ದು. ನೆಕ್ಸ್ಟ್ ಬರುವಂತದ್ದು ಇದ್ರೇನು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಅಂತ ಬರ್ತದೆ. ಇದೊಂದು ಖಾಲಿ ಇರುವ ಪ್ರಮುಖ ಹುದ್ದೆಗಳಿಗೆ ಭರ್ತಿ ಮಾಡ್ಯಾರ. ಇದನ್ನ ಬಿಟ್ರೆ ಬೇರೆ ಏನಿಲ್ಲ. ಏಪ್ರಿಲ್ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತೆ ಅಲ್ಲಿರೋರು ಎಲ್ಲ ಸದಸ್ಯರನ್ನ ಆಯ್ಕೆ ಮಾಡಿದ್ದಾರೆ. ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಲ್ಲಿ ಏನ್ ಹೇಳುತ್ತಾ ಏನು ಒಂದು ಶಾಸನಬದ್ಧ ಸಂಸ್ಥೆನ ಯಾವುದು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಅನ್ನೋದು ಯಾವಾಗ ರಚನೆ ಆಯ್ತು ಅಂತ ಕೇಳಿದ್ರ 1992ರಲ್ಲಿ ರಚನೆ ಆಗಿರುವಂತದ್ದು. ಅದನ್ನ ಏನಪ್ಪಾ ಅಂತಂದ್ರೆ ಅಧಿಕೃತವಾಗಿ ಸ್ಥಾಪನೆ ಆಗಿದ್ದು 17 ಮೇ 1900 ಯಾವಾಗಪ್ಪ ಅಂದ್ರೆ 1993ರಲ್ಲಿ ಅಧಿಕೃತವಾಗಿ ಇದು ಆಗಿತ್ತು. ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಮೊದಲು ಗೃಹ ಸಚಿವಾಲಯ ಅಲ್ಪಸಂಖ್ಯಾತರ ಆಯೋಗ ಅಂತ ಬರ್ತಿತ್ತು. ಆಮೇಲೆ 84 ಕಲ್ಯಾಣ ಆಯೋಗದಲ್ಲಿ ಬಂತು. ಆಮೇಲೆ ಭಾಷಾ ಅಲ್ಪಸಂಖ್ಯಾತ ಬಂತು. ಆ ಶಾಸನಬದ್ಧ ಅಲ್ಪಸಂಖ್ಯಾತ ಬಂತು. ಒಬ್ಬ ಅಧ್ಯಕ್ಷ, 2 ಸದಸ್ಯರು, ಈ ತರ ಎಲ್ಲ ಬರುತ್ತೆ. ಇನ್ನು ಭಾರತದ ಸಂವಿಧಾನದ ಸಂತಾಲಿ ಭಾಷೆಗಳು ಅಂತ ಬರ್ತದೆ. ಈ ಸಂತಾಲಿ ಭಾಷೆಗಳು ಏನಪ್ಪಾ ಅಂತಂದ್ರೆ ಇದಕ್ಕೆ ಆದಂತ ಒಂದು ಸ್ಥಾನಮಾನವನ್ನು ಕೊಡ್ಬೇಕು. ಓಲ್ಗ್ ಚಿಕ್ಕಿ ಅಂತ ಹೇಳಿ ಬರ್ತದೆ. ಚಿಕ್ಕಿ ಅಂತಂದ್ರೆ ಈ ಶೇಂಗಾ ಚಕ್ಕಿ ಅಲ್ಲೇಪ ಓಲ್ಗ್ ಚಿಕ್ಕಿ ಅಂತ ಬರ್ತದೆ. ಈ ಓಲ್ಗ್ ಚಿಕ್ಕಿ ಅನ್ನೋದು ಏನಪ್ಪಾ ಅಂತಂದ್ರೆ ಲಿಪಿ ಆಗಿರ್ತದೆ ಇವ್ರದ್ದು. 2000 ಇದೊಂದು ತಿದ್ದುಪಡಿಗಳನ್ನ ನೆನ್ಪಿಟ್ಕೊಡ್ರಿ. ಇಲ್ಲಿ ಬರ್ದಿರ್ತೀನಿ ನೋಡ್ರಿ. ಈ 92ನೇ ತಿದ್ದುಪಡಿಯನ್ನ ನೋಡ್ಕೊಡ್ರಿ. ಯಾವ್ದಕ್ಕ 8 ಅನುಸೂಚಿಗಳನ್ನು ಸಂಬಂಧಿಸಿರುವಂತದ. ಜಾರ್ಖಂಡ್, ಒಡಿಶಾ, ಪಶ್ಚಿಮ ಬಂಗಾಳ, ಬಿಹಾರ ರಾಜ್ಯಗಳಲ್ಲಿ ಸಂತಾಲಿ ಭಾಷೆ ಅಧಿಕೃತವಾಗಿ ಮಾತಾಡ್ತಾರ. ಹೌದೇ? ಈ ಭಾಷೆಗಳಲ್ಲಿ 343ರಿಂದ ಹಿಡ್ಕೊಂಡು 351ನೇ ಆರ್ಟಿಕಲ್ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಡ್ರಿ. ಅದಾದ ಬಳಿಕ 14 ಭಾಷೆಗಳು 1950ರಲ್ಲಿ ಆಗತ್ತ. 14 ಭಾಷೆಗಳು ಯಾವ್ಯಾವ ಅಂತೇಳಿ 21ನೇ ತಿದ್ದುಪಡಿ ಅಂತ ಬರ್ತದೆ. ಈ 21ನೇ ತಿದ್ದುಪಡಿ 1967ರಲ್ಲಿ ಬರುತ್ತೆ ಸಿಂಧಿ. ಅದೇ ರೀತಿಯಾಗಿ 71ನೇ ತಿದ್ದುಪಡಿ ಅಂತ ಬರ್ತದೆ 1992ರಲ್ಲಿ ಆ ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿ ಅಂತೇಳಿ. ಅದೇ ರೀತಿಯಾಗಿ ಇಲ್ಲಿ 2003ರಲ್ಲಿ ಅಂತ ಬರ್ತದೆ. ಈ 2003ರಲ್ಲಿ ಬೋಡೋ, ಡೋಂಗ್ರಿ, ಮೆಥಾಲಿ ಮತ್ತು ಸತಾಲಿ ಅಂತೇಳಿ 92ನೇ ತಿದ್ದುಪಡಿ ಅಂತ ಬರ್ತದೆ. ಆಮೇಲೆ 21ನೇ ಸಿಂಧಿ ಭಾಷೆ ಅಂತೇಳಿ ಬರ್ತದೆ. ಓಕೆ, ಇವು ಹೀಗೆ ಏನದ ಭಾಷೆಗಳನ್ನ ಇಂಗ್ಲಿಷ್ ಭಾಷೆ ನಾವು ಆಡಳಿತವಾಗಿ ನೋಡ್ಕೊಂತೀವಿ ಹೊರತು 8ನೇ ಅನುಸೂಚಿಯಲ್ಲಿ ಇಟ್ಕೊಂಡಿಲ್ಲ ನಾವು. ಇದು ಆದ ಬಳಿಕ ಇನ್ನೊಂದ್ ಏನಂತಂದ್ರ ಉತ್ತಮ ಆಡಳಿತ. ಇದು ಯಾರ್ದು ಅಂತಂದ್ರ ನಾವು ಇವ್ರಂತ ಹಾನೆಸ್ಟ್ ಆಗಿರುವಂತವ್ರು ಯಾರಪ್ಪ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ದಿನವನ್ನಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಡಿಸೆಂಬರ್ ಇಲ್ಲಿ ಬರ್ದಿರ್ತೀವಿ ನೋಡ್ರಪ್ಪ. ಇದು ಡಿಸೆಂಬರ್ ಎಷ್ಟನೇ ತಾರೀಕಿಗೆ ಅಂದ್ರೆ 25ನೇ ತಾರೀಕಿಗೆ ಉತ್ತಮ ಆಡಳಿತ ದಿನವನ್ನಾಗಿ ಆಚರಣೆ ಮಾಡುವಂತದ್ದಾಗಿರ್ತದೆ. ಓಕೆ, 2019ರಿಂದ ಇದು ಯಾವುದು 2019ರಿಂದ ಡಿಸೆಂಬರ್ 25ರಂದು ಇದನ್ನೇನದ ಉತ್ತಮ ಆಡಳಿತ ದಿನವನ್ನಾಗಿ ಆಚರಣೆ ಮಾಡ್ಕೊಂತ ಬರ್ತೀವಿ. 8 ವಲಯದ 58 ಸೂಚ್ಯಂಕ ಆಧಾರ ಮೇಲೆ ಬರುತ್ತೆ. ಗುಂಪುಗಳು A, B, C, ಇದು ಗುಂಪು A ಮತ್ತು B ಈಶಾನ್ಯ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶ ಅಂತ ಬರ್ತದೆ. ಇನ್ನು ಚುನಾವಣೆ ಟ್ರಸ್ಟ್ಗಳು ಅಂತ ಬರ್ತದೆ. ಈ ಚುನಾವಣೆ ಟ್ರಸ್ಟ್ ಅಂದ್ರೆ ಚುನಾವಣೆ ಬಾಂಡ್ ಯೋಜನೆಗಳನ್ನ ರದ್ದುಗೊಳಿಸಕ್ಕೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಆರ್ಡರ್ ಅನ್ನ ಕೊಟ್ಟಿದೆ. ಅದು ಕೂಡ ನಿಮ್ಗೆ ಏನಪ್ಪಾ ಅಂತಂದ್ರೆ ಕ್ವಶನ್ ಅನ್ನ ರೈಸ್ ಮಾಡುವಂತ ಚಾನ್ಸಸ್ಗಳು ಇರ್ತದೆ. ಹೌದಾ? ಇದು ಕಂಪ್ಲೀಟ್ ಆಯ್ತು. ಈಗ ಜನವರಿ 1 ಕಂಪ್ಲೀಟ್ ಆಗಿದೆ. ಜನವರಿ ಆಯ್ತು ಅಂತಂದ್ರೆ ಈ ಫೆಬ್ರವರಿಗೆ ನಾವು ಮಾತಾಡ್ಕೋಬೇಕಾಗಿರತ್ತೆ. ಫೆಬ್ರವರಿಯಲ್ಲಿ ಏನ್ ಹೇಳತ್ತಪ್ಪ ಅಂತಾರೆ NPS ಅಂತ ಹೇಳ್ತದೆ. NPS ಅಂತಂದ್ರೆ ಏನಪ್ಪಾ ಅಂದ್ರೆ ವಾಸ್ತವ್ಯ ಯೋಜನೆ ಒಂದು ಮಾರ್ಗಸೂಚಿಯನ್ನ ಹೇಳುತ್ತ. ಇನ್ನು ಅಪ್ರಾಪ್ತ ವಯಸ್ಕರ ದೀರ್ಘಕಾಲದ ಆರ್ಥಿಕ ಅಥವಾ ಭದ್ರತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಅದೊಂದು ಪಿಂಚಣಿ ನಿಯಂತ್ರಣವಾದ ಅಭಿವೃದ್ಧಿ ಪ್ರಾಧಿಕಾರ ಆಗಿರುವಂತದ್ದು. ಓಕೆ, ಅಂದ್ರೆ ಪಿಂಚಣಿಯನ್ನ ಕೊಡುವಂತದ್ದಾಗಿರ್ತದೆ. ಅಂದ್ರೆ ಚಿಕ್ಕ ಮಕ್ಕಳದಿಂದ ದೊಡ್ಡವರವರೆಗೂ ಹೇಳುವಂಥದ್ದು. 18 ವರ್ಷ ತುಂಬಿರ್ಬೇಕು ಅಂತ ಹೇಳ್ತಿರ್ತಾರಲ್ಲ, ಹಂಗೆ ಹೇಳುವಂಥದ್ದು. ಕನಿಷ್ಠ ಇದು ಒಂದು 250 ರೂಪಾಯಿಯನ್ನ ತುಂಬಬೇಕಾ. ಆದ್ರೆ ಗರಿಷ್ಠ ಮಿತಿಯನ್ನ ಅವ್ರು ಹಾಕೋಬೇಕು ಮುಂದೋಗಿ. 3 ವರ್ಷ 25 ವರ್ಷ ಪರ್ಸೆಂಟೇಜ್ ಅಲ್ಲಿ ಕೊಡ್ತಾರೆ. ಇನ್ನು ಆಧಾರ್ ಮಾಸ್ಕೆಟ್ ಉದಯ್ ಅಂತೇಳಿ ಒಂದು ಬರುವಂತದ್ದು. ಇದು ಆಧಾರ್ ಮಾಸ್ಕೆಟ್ ಅಂತಂದ್ರೆ ಇದು ಸಾರ್ವಜನಿಕ ಆಧಾರ್ ಸೇವೆಗಳ ಕುರಿತು ಹೆಚ್ಚಿನ ಜಾಗೃತಿಯನ್ನು ಮೂಡಿಸುವ ಉದ್ದೇಶಕ್ಕಾಗಿ ಭಾರತ ವಿಶಿಷ್ಟವಾದ ಗುರುತಿನ ಚೀಟಿನ ಪ್ರಾಧಿಕಾರ ಇತ್ತೀಚೆಗೆ ಏನಂತ UIDAI ಅಂತ ಇದ್ರ ಫುಲ್ ಫಾರ್ಮ್ ಅನ್ನ ನೆನ್ಪಿಟ್ಕೊಡ್ಬೇಕು ನೀವು. ಓಕೆ, ಉದಯ್ ಅಂತೇಳುವ ಎಂಬ ಹೆಸರಿನಲ್ಲಿ ಹೊಸದು ತಂದಿರುವಂತ 12 ಅಂಕೆ. ಈಗಾಗಲೇ ಕ್ಲಾಸ್ ಅಲ್ಲಿ ಹೇಳಿದಿನ 12 ಅಂಕೆಗಳು ಯಾವ್ದಾವ್ದಕ್ಕೂ ಪ್ಯಾನ್ ಕಾರ್ಡ್ಗೆ ಯಾವುದು, ವೋಟರ್ ID ಗೆ ಯಾವುದು, ಪಾಸ್ಪೋರ್ಟಿಗೆ ಯಾವ್ದಾಗಿದೆ, ಡ್ರೈವಿಂಗ್ ಲೈಸೆನ್ಸ್ ಎಷ್ಟಿದೆ ಅಂತೇಳಿ. ಇಲ್ಲಿ ಹೊಸದೇನಂತಂದ್ರೆ ಇದು ಪೌರತ್ವದ ಬಗ್ಗೆ ಮಾತಾಡಾಗುತ್ತೆ. ಪೌರತ್ವದ ಬಗ್ಗೆ ಮಾತಾಡ್ಕೊಳತ್ತಾರಪ್ಪ ಅಂತಂದ್ರೆ ನೀವು 1ರಿಂದ 5ನೇ ವಿಧಿವರೆಗೂ ನೀವು ಏನ್ ಮಾಡ್ಕೋಬೇಕು ನೋಡ್ಕೋಬೇಕು. ರಾಜ್ಯದಿಂದ ಆಮೇಲೆ 5ರಿಂದ
6, 7, 8 ಇವೆಲ್ಲವನ್ನು ನಿಮ್ಮ ಬಾಯಲ್ಲಿ ಬರಬೇಕು. 2017ರ ಒಂದು ತೀರ್ಪನ್ನು ನೀಡುತ್ತೆ. ಏನು? ಕೆ ಪುಟ್ಟಸ್ವಾಮಿ ವಿರುದ್ಧ ಭಾರತ ಸರ್ಕಾರ ಪ್ರಕರಣದ ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನ ಸಿಂಧುತ್ವವನ್ನು ಎತ್ತಿ ಹಿಡಿಯುವಂತ ಉದ್ದೇಶ ಪೌರತ್ವ ಅಥವಾ ವಾಸಸ್ಥಳದ ಪುರಾವೆಗಳಲ್ಲಿ ಎಂಬುದು ಸ್ಪಷ್ಟವಾಗಿ ಹೇಳುತ್ತೆ. ಪುರಾತತ್ವಕ್ಕೆ ನೀವು ಆಧಾರ್ ಕಾರ್ಡೇ ಬೇಕಾ ಅದು ಇದು ಅಂತ ಏನು ಗುರುತನೆ ಮಾಡಿಲ್ಲ ಅಲ್ಲಿ. ಸೈನ್ ಯೋಜನೆ ಅಂತೇಳಿ ಬರುವಂತದ್ದು. ಈ ಸೈನ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟದ ಏನು? ಈ ನೇರ ಪ್ರಸಾರ ಕಾರ್ಯಕ್ರಮ ಅಂತೇಳಿ ಬರ್ತದ. ಲ್ಯಾಂಡ್ ಸ್ಟ್ರಾಕ್ಸ್ ಅಂತ ಬರುವಂತದ್ದಾಗಿರ್ತದ. ಸೈನ್ ಯೋಜನೆ ಅಂತಂದ್ರೆ ನವದೆಹಲಿ ಭಾರತದ ಮಾನವನ ಮತ್ತು ಬ್ಯೂರೋ ಅಂತೇಳಿ ಬರುವಂತದ್ದು. ಇದು 79ನೇ ಸಂಸ್ಥಾನದ ದಿನವಾಗಿ ಇದನ್ನ ಏನ್ ಮಾಡ್ತದಪ್ಪ ಅಂತಂದ್ರ ಆಚರಣೆಯನ್ನ ಮಾಡ್ತದ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ. ಪ್ರಹ್ಲಾದ್ ಜೋಶಿ ಅವರು ನೆನಪಿಟ್ಕೊಡ್ರಿ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ. 4 ಸಚಿವಾಲಯಗಳ ಹೆಡ್ ಇವ್ರು ಯಾರಿದಾರ? ಪ್ರಹ್ಲಾದ್ ಜೋಶಿ ಅವರು ಅದಾರ. ನೀವು ನೆನಪಿಟ್ಕೋಬೇಕಾಗತ್ತ. NGO ಅಂದ್ರೆ ಏನು? SHO SSG ಅಂತಂದ್ರೆ ಏನು? ಭಾರತದ ಇದು ಮಾನ್ಯಕ ಬ್ಯೂರೋ ಅಂತ ಬರ್ತದೆ. ಯಾವುದು? BIS ಅಂತೇಳಿ ಬರ್ತದೆ. BIS ಕಾಯ್ದೆ ಅಂತಂದ್ರೆ 2016ರಲ್ಲಿ ಬರುವಂತದ್ದು. ಇನ್ನ ಪ್ರಗತಿ ವೇದಿಕೆ ಅಂತ ಬರುತ್ತೆ. ಪ್ರಗತಿ ವೇದಿಕೆ ಅಂತಂದ್ರೆ ಕೇಂದ್ರ ಸರ್ಕಾರ ಮಹತ್ವದಾಗದ ಉಪಕ್ರಮದಲ್ಲಿ ಇದು ಒಂದು ಜಾರಿಗೆ ತಂದಿರುವಂತದ್ದು. 50ನೇ ಸಭೆಯನ್ನ ಯಶಸ್ವಿಯಾಗಿ ಪೂರೈಣೆ ಮಾಡಿರುವಂತದ್ದು. ಮಹತ್ವ ಆಕಾಂಕ್ಷೆ ಉಪಕ್ರಮವಾದ ಪ್ರಗತಿ ವೇದಿಕೆ. ಹೌದಾ? ಇದಕ್ಕೊಂದು ಏನ್ ಮಾಡಿದಾರಪ್ಪ ಅಂತಂದ್ರೆ ಪ್ರಾರಂಭವನ್ನ ಮಾಡಿದಾರೆ. ಇದು ಒಂದು ಏನಪ್ಪಾ ಅಂತಂದ್ರೆ ಮಾಹಿತಿನ ಅಥವಾ ಸಂವಹನವನ್ನ ತಂತ್ರಜ್ಞಾನ ಆಧಾರಿತವಾಗಿ ಉದ್ದೇಶವೇ ವೇದಿಕೆ ಆಗಿರುವಂತದ್ದು. ಅಂದ್ರೆ ತಂತ್ರಜ್ಞಾನದ ಒಂದು ವೇದಿಕೆ. ಓಕೆ. ಇನ್ನ IICDEM 2026 ಅಂತ ಬರೆದುವಂಥದ್ದು. ಏನ್ರಿ ಇದು ಅಂತ ಕೇಳಿದಾಗ ಇದು ಭಾರತದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣೆ ನಿರ್ವಹಣೆ ಸಮ್ಮೇಳನ ಅಂತೇಳಿ ಒಂದು ಬರುತ್ತೆ. ಇದನ್ನ ಎಲ್ಲಿ ನಡೆದದ ಏನು? ಮೊದಲ ಬಾರಿಗೆ ಭಾರತ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಚುನಾವಣೆ ನಿರ್ವಹಣೆ ಕಾಯ್ದೆಯನ್ನ ನಡೆದಿರುವಂತದ್ದು. ಯಾವಾಗ ನಡೆದಪ್ಪ ಅಂತಂದ್ರೆ ಜನವರಿ 21ರಲ್ಲಿ ನವದೆಹಲಿಯಲ್ಲಿ 2026. ಅದನ್ನು ಬರೆದಿರ್ತೀನಿ. ಭಾರತದ ಮಂಟಪ ಅಂತ ಕರೆಯುವಂತದ್ದಾಗಿರ್ತದೆ. ಇಂಡಿಯಾ ಡಿಸೈಡ್ ಅಂತೇಳಿ ಒಂದು ಬರುತ್ತೆ. ಸಾಕ್ಷಿ ಚಿತ್ರ ಅನಾವರಣವನ್ನ ಮಾಡುವಂತದ್ದಾಗಿರ್ತದೆ. ರಾಷ್ಟ್ರೀಯ ಕ್ರೀಡಾ ಆಡಳಿತ ನಿಯಮ 2026ರಲ್ಲಿ ಅಂತ ಬರ್ತದೆ. ಈ ರಾಷ್ಟ್ರೀಯ ಕ್ರೀಡಾ ಆಡಳಿತದ ನಿಯಮಗಳು ಅಂತ ಬಂದಾಗ ಈ ರಾಷ್ಟ್ರೀಯ ಆಡಳಿತ ಕಾಯ್ದೆ ಅಂತ ಬರುವಂತದ್ದು. ಇದಕ್ಕೆ ಯಾವ್ದಪ್ಪ ಕಾಯ್ದೆ ಅಂತಂದ್ರೆ 2025ರ ಕಾಯ್ದೆಗಳು ಬಂದಿರ್ತಾವ. ರಾಷ್ಟ್ರೀಯ ಅಂತಂದ್ರೆ ವೃತ್ತಿಪರಗೊಳಿಸಿರುವಂತ ಅಥವಾ ಸುಧಾರಣೆಯನ್ನ ಮಾಡ್ಕೊಳ್ಳುವಂಥದ್ದು, ಸಕ್ರಿಯವಾಗಿ ಪಾಲ್ಗೊಳ್ಳುವಂತದ್ದಾಗಿರುತ್ತೆ. ಕನಿಷ್ಠ 4 ಅತ್ಯುತ್ತಮ ಕ್ರೀಡಾಪಟುಗಳನ್ನ ಇರಬೇಕು ಅನ್ನುವಂಥ ಉದ್ದೇಶ. 50% ಮೀಸಲಾತಿಯನ್ನ ಮಹಿಳೆಯರಿಗೆ ಇರಬೇಕು ಅನ್ನೋ ಉದ್ದೇಶ ಇದರದ್ದು ಬಂದಿರ್ತದೆ. ಇನ್ನು ಸಂವಿಧಾನದ 15 ಸಬ್ಕಾ ಸ್ಥಾಯಿ ಯೋಜನೆ ಅಂತ ಬರುವಂತದ್ದು. ವಿಕಸಿತ ಭಾರತದ ಶಿಕ್ಷಣ ಮತ್ತು ಅಧಿಕೃತ ಮಸೂದೆಗಳು ಅಂತ ಬರ್ತದೆ. ಈ ಕಡ್ಡಾಯವಾಗಿ ಜಾರಿಗೊಳಿಸಲೇಬೇಕು ಅನ್ನೋ ಉದ್ದೇಶಕ್ಕಾಗಿ ಇದು ಬಂದಿರುವಂತದ್ದು. ಸರ ಇದರಲ್ಲಿ ನೀವು ಅನ್ಕೊಂಡಷ್ಟು 15ನೇ ವಿಧಿ ಓದ್ತಾನಂತಂದ್ರೆ ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ. ಈಗ ಹೇಳಿ ನಾನು ಸರ್ಕಾರ ಏನಾದ್ರೂ ಅಧಿಕಾರ ನೀಡ್ತಾ ಇದೆ ಅಂದ್ರ ಅಥವಾ ಸಂವಿಧಾನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಹಿಂದುಳಿದ ವರ್ಗ ಶೈಕ್ಷಣಿಕ ಅಧಿಕೃತವಾಗಿ ವಿಶೇಷ ಕ್ರಮ ಕೈಗೊಳ್ಬೇಕಂತಂದ್ರೆ ಈ ಆರ್ಟಿಕಲ್ ಅಲ್ಲಿ ಮತ್ತೆ ಹೊಡಿತಾರ್ರಿ ಅವರು. ಒಡೆದ ಕೊಡೋದು ಇಂಥ ಆರ್ಟಿಕಲ್ ಅನ್ನ ನೋಡ್ಕೋಬೇಕು. 30/1. ಓಕೆ. ಅದರಲ್ಲಿ 93ನೇ ತಿದ್ದುಪಡಿ ಏನ್ ಹೇಳುತ್ತಂತ ನೆನಪಿಟ್ಕೋಬೇಕು. ನಿಯಮದ ಅನ್ವಯ 2005ರಲ್ಲಿ ಮಾಡುತ್ತೆ ನೋಡಿ. 93ನೇ ತಿದ್ದುಪಡಿಯನ್ನ ಮೂಲಕ ಮಾಡುವಂತ OBCಗೆ ಎಷ್ಟು ಪರ್ಸೆಂಟು, SC/ST ಪರ್ಸೆಂಟೇಜ್ಗಳು ಏನು, ಈ ಮೀಸಲಾತಿಗಳ ಯಾವ್ದು ಹೇಳುತ್ತ, 27% ಮೀಸಲಾತಿ OBC ಕೊಡ್ಬೇಕಂತ ಹೇಳಿದವ್ರು ಯಾರು, ಇವೆಲ್ಲವನ್ನು ನೋಡ್ಕೋಬೇಕು. ಗಣಿತ್ಯಾಜ್ಯ ನೀತಿ ಅಂತೇಳಿ ಬರ್ತದೆ. ಗಣಿತ್ಯಾಜ್ಯ ನೀತಿ ಅಂತ ಭಾರತದ ಮೊಟ್ಟ ಮೊದಲ ಗಣಿತ್ಯಾಜ್ಯ ನೀತಿಯನ್ನ ಘೋಷಣೆಯನ್ನ ಮಾಡ್ಕೊಂಡಿರುವಂತದ್ದು. ಏನಪ್ಪಾ ಅಂತಂದ್ರ ಈ ಸಂಸ್ಕೃತಿ ಅಥವಾ ಉಳಿಯುವ ತ್ಯಾಜ್ಯಗಳನ್ನ ವಸ್ತುಗಳನ್ನ ಟೈಲಿಗ್ಸ್ ಅಂತೇಳಿ ಕರೀತಾರ. ಓಕೆ. ಟೈಲಿಗ್ಸ್ ಅಂತೇಳಿ ಕರೀತಾರ. ಅದನ್ನ ಏನಪ್ಪಾ ಅಂದ್ರ ನುಣ್ಣಗೆ ಪುಡಿಯಾದಂತ ಕಲ್ಲುಗಳನ್ನ ಆರ್ಥಿಕವಾಗಿ ಲಾಭದಾಯಕವಾಗುವಂತ ಲೋಹಗಳನ್ನ ಮತ್ತೇನು ರಾಸಾಯನಿಕವಾಗಿ ಬದಲಾವಣೆಯನ್ನು ಮಾಡುವಂಥದ್ದು. ಇನ್ನು ದೆಹಲಿ ಘೋಷಣೆ 2026 ಅಂತ ಬರ್ತದೆ. ಇದು ಭಾರತ ಚುನಾವಣಾ ಆಯೋಗ ಸ್ಟಾರ್ಟ್ ಮಾಡಿರುವಂತದ್ದು. ಪ್ರಜಾಪ್ರಭುತ್ವದ ಚುನಾವಣೆ ನಿರ್ವಹಣೆ ಕಾಯ್ದೆ ಅಂತೇಳಿ ಬರ್ತದೆ 2026ರಲ್ಲಿ. ಓಕೆ. ಇದು ನವದೆಹಲಿಯಲ್ಲಿ ಘೋಷಣೆಯನ್ನ ಮಾಡುವಂತದ್ದಾಗಿರುತ್ತೆ. ಇನ್ನು ಪ್ರಜಾಪ್ರಭುತ್ವದ ವಿಕಸಿತ ಅಥವಾ ತರಬೇತಿ ಮತ್ತು ಸಾಮರ್ಥ್ಯದ ವೃದ್ಧಿ, ಚುನಾವಣೆ ನಿರ್ವಹಣೆ, ಸಂಶೋಧನೆ ಮತ್ತು ದಾಖಲೆಗಳು. ಇನ್ನೊಂದು ಬರ್ತಾವ ಗೀತಿ ಮಿತ್ತಲ್ ಸಮಿತಿ ಅಂತೇಳಿ ಬರ್ತವ. ಇದನ್ನ ನೆನ್ಪಿಟ್ಕೊಡ್ರಿ. ಗೀತಿ ಅಲ್ಲದು ಗೀತಾ ಮಿತ್ತಲ್ ಸಮಿತಿ ಅಂತ ಬರ್ತದೆ. ಓಕೆ. ಈ ಸಮಿತಿಯನ್ನ ಬರ್ತದೆ. ಯಾವ್ದಕ್ಕೆ ಹೇಳತ್ತಪ್ಪ? ಮಣಿಪುರ್ನಲ್ಲಿ ಉಂಟಾದ ಗಲಭೆಗಳ ಬಗ್ಗೆ ಮಾತಾಡುತ್ತೆ. ಗೀತಾ ಮಿತ್ತಲ್ 6 ತಿಂಗಳ ಕಾಲ ವಿಸ್ತರಣೆಯನ್ನ ಮಾಡುವಂಥದ್ದು. ಮಾರ್ಚ್ ತಿಂಗಳದನ್ನ ನೋಡ್ಕೊಳ್ಳೋಣ. ಮಾರ್ಚ್ ತಿಂಗಳು ನೋಡ್ಕೊಳ್ಳೋದು ಋತುಚಕ್ರ ಅಂತ ಬರುತ್ತೆ. ಈ ಋತುಚಕ್ರ ಅಂತಂದ್ರೆ ಏನಪ್ಪಾ ಅಂತಂದ್ರ ಹೆಣ್ಮಕ್ಳಲ್ಲಿ ಮಂತ್ಲಿ ಆಗುವಂತ ಪೆರಿಯಡ್ಸ್ ಅಂತ ಕರಿತೀವಿ ನಾವು ಇದನ್ನ. ನೋವು ಅತ್ಯಂತ
ಅತಿಯಾಗಿ ನೋವನ್ನ ಇರುವಂತದ್ದು. ಇದು ನಾವು ಅನ್ಕೊಂತೀವಿ ಅಷ್ಟೊಂದು ಸಾಮಾನ್ಯ ಅಲ್ಲ, ಇದು ಅಷ್ಟು ನೋವನ್ನ ಆಗತ್ತೆ. ಯಾಕೆ ಅಂತಂದ್ರೆ ಇದು ಸೋಷಿಯಲ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಬಾಯ್ಸ್ ಅಲ್ಲಿ ಎಷ್ಟು ಪೇನ್ ಆಗುತ್ತೆ ಅನ್ನೋದನ್ನ ಅವರು ಚೆಕ್ ಕೂಡ ಮಾಡ್ತಾರೆ. ಇದ್ರ ಬಗ್ಗೆ ನಾನು ಈಗಾಗಲೇ ಹೇಳಿನಿ. ಈ ಟಾಪಿಕ್ ಬಂದಾಗ ನಾನು ಮತ್ತೆ ಇನ್ನೊಮ್ಮೆ ಹೇಳ್ತೀನಿ. ಓಕೆ, ಇಲ್ಲಿ ಆರ್ಟಿಕಲ್ 14 ಸಮಾನತೆ ಹೇಳುತ್ತೆ, 21 ಜೀವಿಸು, ಇವೆರಡಕ್ಕೂ ಕೂಡ ಹೇಳುತ್ತೆ. ಇಲ್ಲಿ ಒಂದು ಡಾಕ್ಟರ್ ಜಯ ಅಂತ ಬರ್ತಾರೆ. ಯಾರು? ಡಾಕ್ಟರ್ ಜಯ ಅಂತ ಬರ್ತಾರೆ, ಠಾಕೂರ್ ಅವರು. ಓಕೆ, ಈ ಠಾಕೂರ್ ಅವ್ರದ್ದು ಏನಪ್ಪಾ ಅಂದ್ರೆ ಕೇಸಸ್ ಆಗ್ತದೆ ಯಾರ್ಯಾರ ಮೇಲೆ ಅಂದ್ರೆ ಭಾರತ ಸರ್ಕಾರ ವರ್ಸಸ್ ಜಯ ಠಾಕೂರ್ ಅಂತೇಳಿ 2026ರಲ್ಲಿ ಹೇಳುತ್ತಾ, ಇವರಿಗೆ ಮೂಲ ಋತುವಿನ ಚಕ್ರದ ನೈರ್ಮಲ್ಯವನ್ನ ಅಥವಾ ಸಂವಿಧಾನದ 21ನೇ ಆರ್ಟಿಕಲ್ ಅಲ್ಲಿ ಜೀವಿಸುವ ಮತ್ತು ಘನತೆಯಿಂದ ಹಕ್ಕು ಭಾಗವನ್ನ ಹೇಳ್ತಾರೆ. ಸೊ ಇದ್ರದ್ದು ಒಂದು ತಿಳ್ಕೊಂಡ್ಬಿಡ್ರಿ, ಹೆಣ್ಮಕ್ಳಿಗಿಂತ ಹೆಚ್ಚಾಗಿ ಗಂಡ್ ಮಕ್ಳಿಗೆ ಗೊತ್ತಿರ್ಬೇಕಿದು. ಏನೇನ ಬಯಕೆಗಳಿರುತ್ತೆ, ಕೋಪಗಳು ಹೆಚ್ಚಾಗುತ್ತೆ ಅವ್ರಿಗೆ. ಆ ಸಮಯದಲ್ಲಿ ತಿನ್ನೋದಕ್ಕೆ ಏನೋ ಒಂಥರ ವೆರೈಟಿ ಆಗಿ ಕೇಳ್ತಾ ಇರ್ತಾರೆ. ಆ ಪೇನ್ ಅನ್ನ ಕಡಿಮೆ ಮಾಡೋದಕ್ಕೆ ಏನ್ ಬೇಕು ಎಲ್ಲವನ್ನು ನಾನು ಟಾಪಿಕ್ ಅಲ್ಲಿ ಬಂದಾಗ ಹೇಳ್ತೀನಿ. ಓಕೆ, ಇಲ್ಲಿ ಹೇಳಕ ಟೈಮ್ ಕಡಿಮೆ ಇದೆ, ಅದಕ್ಕಾಗಿ ನಾನು ಇಲ್ಲಿ ಜಾಸ್ತಿ ಅದರ ಬಗ್ಗೆ ಹೇಳೋದಿಲ್ಲ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 1 ಪಾಯಿಂಟ್ಸ್ ಅಲ್ಲಿ ಏನ್ ಹೇಳ್ಬೇಕು ಅದು ಅಷ್ಟೇ ಹೇಳ್ತೀನಿ. ಇನ್ನು 224 ಆರ್ಟಿಕಲ್ ವಿಧಿ ತಾತ್ಕಾಲಿಕ ನ್ಯಾಯಾಧೀಶರ ಅಂತ ಬರುತ್ತೆ. ತಾತ್ಕಾಲಿಕ ನ್ಯಾಯಾಧೀಶರು ಅಂತಂದ್ರೆ ಈಗ ಎಲ್ಲೇದ್ರ ಹೈಕೋರ್ಟ್ ನಲ್ಲಿ ಅಥವಾ ತ್ವರಿತವಾದ ಇವೆಲ್ಲ ಇರ್ತಾವಲ್ಲ, ಕೇಸಸ್ ಎಲ್ಲ ಇರ್ತಾವಲ್ಲ, ಅವು ಏನಾದ್ರೂ ಕ್ಲಿಯರ್ ಮಾಡ್ಬೇಕು ಅಂದ್ರೆ ಒಂದು ತಾತ್ಕಾಲಿಕವಾಗಿ ಅಥವಾ ಆ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ. ಆ ಉದ್ದೇಶಕ್ಕಾಗಿ ಬಂದಿರುವಂತದ್ದು ಇದು. ರಾಷ್ಟ್ರಪತಿಯವರು ಏನ್ ಮಾಡ್ತಾರಪ್ಪ ಅಂದ್ರೆ ತಾತ್ಕಾಲಿಕವಾಗಿ ನೇಮಕ ಮಾಡ್ತಾರೆ. ಸರಿ, ಯಾರನ್ನ ಮಾಡ್ತಾರೆ ಅಂದ್ರೆ ನಿವೃತ್ತಿ ನ್ಯಾಯಾಧೀಶರು ಮಾಡ್ತಾರೆ. ಯಾರು ಮಾಡ್ತಾರ ನೇಮಕಾತಿ ಅಂದ್ರೆ ರಾಷ್ಟ್ರಪತಿಗಳು. ನೆನಪಿರುತ್ತೆ ಇದು, ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ನೇಮಕನ ಮಾಡ್ತಾರೆ ಅನ್ನೋದು ಇದು ಒಂದು. ಇನ್ನೊಂದು ಲೋಕ್ ಪ್ರಹರಿ ವಿರುದ್ಧ ಭಾರತ ಸರ್ಕಾರ ಅಂತೇಳಿ ಒಂದು ಕೇಸಸ್ ಇದೆ ಇದ್ರ ಮುಂದೆ. ಓಕೆ, ಲೋಕ ಪ್ರಹರಿ ವರ್ಸಸ್ ಭಾರತ ಸರ್ಕಾರ 2021ರಲ್ಲಿ ಹೇಳುತ್ತೆ. ಈ ಕೇಸಸ್ ಅನ್ನ 2021ರಲ್ಲಿ ಬರುವಂತದ್ದು. ಇದು ಏನ್ ಹೇಳತ್ತಪ್ಪ ಅಂದ್ರೆ ಕನಿಷ್ಠ 10% ಅಷ್ಟು ದಾಟಬಾರ್ದು ಅಂತ ಹೇಳುತ್ತೆ. ಅದೇ ರೀತಿ ಇನ್ನೊಂದು ಆರ್ಟಿಕಲ್ ಹೇಳುತ್ತೆ, ಯಾವ್ದಪ್ಪ ಅಂತಂದ್ರೆ 127ನೇ ಆರ್ಟಿಕಲ್ ಹೇಳುತ್ತೆ, ಸರ್ವೋಚ್ಚ ನ್ಯಾಯಾಲಯದ ತಾತ್ಕಾಲಿಕ ನ್ಯಾಯಾಧೀಶರನ್ನ ನೇಮಕ ಮಾಡಬೇಕು. ರಾಷ್ಟ್ರಪತಿಯವರನ್ನ ಪೂರ್ಣಾನುಮತಿಯೊಂದಿಗೆ ಭಾರತ ಮುಖ್ಯ ನ್ಯಾಯಾಧೀಶರು CJI ಅವರು ನೇಮಕ ಮಾಡ್ಕೊಂತಾರೆ. ಇನ್ನೊಂದು 128ನೇ ಆರ್ಟಿಕಲ್ ಹೇಳುತ್ತೆ, ಸರ್ವೋಚ್ಚ ನ್ಯಾಯಾಲಯ ನಿವೃತ್ತಿ ನ್ಯಾಯಾಧೀಶರ ಕಾರ್ಯನಿರ್ವಹಣೆ ಬಗ್ಗೆನೂ ಉಲ್ಲೇಖವನ್ನ ಮಾಡತ್ತೆ. ಇದು ಇಷ್ಟಾಯ್ತು. ಇನ್ನೊಂದು ತೃತೀಯ ಲಿಂಗಿಗಳ ಆರೋಗ್ಯ ರಕ್ಷಣೆ ಅಂತೇಳಿ ಹೇಳುವಂತದ್ದು, ಇದು ಜನ್ ಚೌಕ್ ಅಂತ ಹೇಳಿ ಬರ್ತದೆ. ಏನ್ ಹೇಳುತ್ತ? ಜನ್ ಕೌಶಿಕ್ ಅಂತ ಬರ್ತದೆ. ಸರಿ, ಇದು ಕ್ವಶನ್ ಕೇಳ್ಯಾರ, ನೆನಪಿಟ್ಕೊಡ್ರಿ. ಭಾರತ ಸರ್ಕಾರ 2025ರಲ್ಲಿ ನಡೆಯುವಂತ ಕೇಸಸ್. ಇನ್ನು ಪ್ರಕರಣದಲ್ಲಿ ಭಾರತ ಸರ್ವೋಚ್ಚ ನ್ಯಾಯಾಲಯದ ನೀಡುವ ನಿರ್ದೇಶನಗಳನ್ನ ಅನುಸರಿಸಬೇಕು ಅಥವಾ ಸಾಮಾಜಿಕ ನ್ಯಾಯ ಅಥವಾ ಸಬಲೀಕರಣದ ಸಚಿವಾಲಯ ತೃತೀಯ ಲಿಂಗಿಗಳ ಆರೋಗ್ಯ ಕಡೆಗೆ ಏನ್ ಮಾಡ್ಬೇಕು, ರಕ್ಷಣೆಯನ್ನ ಕೊಡಬೇಕು. ಆರೋಗ್ಯ ಇದರಲ್ಲಿ ಒಂದಿಷ್ಟು ಆರ್ಟಿಕಲ್ ಅನ್ನ ಮೆನ್ಷನ್ ಅನ್ನ ಮಾಡಿರ್ತಾರೆ. ಅವರು ಏನ್ ಮೆನ್ಷನ್ ಮಾಡ್ತಾರೆ ಇಲ್ಲಿ ಬರ್ದಿರ್ತೀನಿ ನೋಡಿ. ಒಂದು 14ನೇ ಆರ್ಟಿಕಲ್ ಕಾನೂನು ಮುಂದೆ ಎಲ್ಲರೂ ಸಮಾನರು, 15ನೇ ಆರ್ಟಿಕಲ್ ತಾರತಮ್ಯ ನಿಷೇಧ, 19ನೇ ಆರ್ಟಿಕಲ್ ವಾಕ್ ಸ್ವತಂತ್ರ, ಲಿಂಗ ಗುರುತಿಸುವಿಕೆ ಸೇರಿದಂತೆ, 21ನೇ ಆರ್ಟಿಕಲ್ ಅನ್ನೋದು ಜೀವಿಸುವ ಹಕ್ಕದ ಬಗ್ಗೆ ಉಲ್ಲೇಖವನ್ನ ಮಾಡ್ಕೊಂತಾರೆ. ಇದನ್ನ ಏನ್ ಮಾಡ್ಕೊಂತಾರೆ, ತೃತೀಯ ಲಿಂಗ ರಾಷ್ಟ್ರೀಯ ಮಂಡಳಿ ಅಂತೇಳಿ ಬರ್ತದಪಿ. ಇದು NCTP ಅಂತೇಳಿ ಬರುತ್ತೆ. ಇದನ್ನ ಯಾವಾಗ ಸ್ಥಾಪನೆ ಮಾಡ್ತಾರೆ ಅಂದ್ರೆ 2020ರಲ್ಲಿ ಇದರ ಸ್ಥಾಪನೆಯನ್ನ ಮಾಡ್ತಾರೆ. ತೃತೀಯ ಲಿಂಗಿಗಳು 4.88 ಲ್ಯಾಕ್ ವರ್ಗೂ ತೃತೀಯ ಲಿಂಗಿಗಳು ಅದಾರ. ಇದನ್ನ ಪ್ರಮುಖವಾಗಿ ಸುಧಾರಣೆ ಅಂದ್ರೆ 2009ರಲ್ಲಿ ಚುನಾವಣಾ ಆಯೋಗ ನಿರ್ದೇಶನ ಆಗಿರ್ಬೋದು, ತೃತೀಯ ಲಿಂಗ ವೈಯಕ್ತಿಕ ಹಕ್ಕುಗಳ ರಕ್ಷಣೆಗಳಾಗಿರ್ಬೋದು, ಇವೆಲ್ಲವನ್ನು ಏನಾಗತ್ತಪ್ಪ ಅಂತಂದ್ರ ಮುಂದೆ ಬರುವಂತದ್ದು. ಆದ್ರೆ ಇದ್ರದ್ದು ಬಾರಿ ಡೆಪ್ತ್ ಆಗಿ ಓದ್ಕೋಬೇಕು. ಯಾಕಂತಂದ್ರೆ ಇತ್ತೀಚೆಗೆ ಇದ್ರ ಬಗ್ಗೆ ಕ್ವಶನ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ. UPSC ಕ್ವಶನ್ ರೈಸ್ ಮಾಡಿದ್ದಾರೆ. ಅದಕ್ಕಾಗಿ ಹೇಳ್ತಾರೆ, ಭಾರತದಲ್ಲಿ ಹಿರಿಯ ನಾಗರಿಕರ ಬಜೆಟ್ ಅಂತ ಬರ್ತದೆ. ಈ ಹಿರಿಯ ನಾಗರಿಕ ಬಜೆಟ್ ಅನ್ನ ಯಾವ ರಾಜ್ಯ ಮಾಡಿತ್ತು ಅಂತ ಕೇಳಿದ್ರು ಅಂತಂದ್ರೆ ಕೇರಳ. ಅವರೇ ಮಾಡಿದ್ರಿ. ಈ ಕೇರಳ ಅನ್ನೋದಕ್ಕಿಂತ ಕೇರಳಂ ಅನ್ರಿ. ಓಕೆ, ಕೇರಳ ಹಳೆ ರಾಜ್ಯದ ಹೆಸರಾಗಿರ್ತದ. ಈಗಿನ ಹೆಸರೇನದ ಕೇರಳಂ ಅಂತ ಆಗಿದೆ. ಅದು ಒಂದು ನೆನಪಿಟ್ಕೊಡ್ರಿ. ವಿಮುಕ್ತ ಅಂದ್ರೆ ಭಾರತದಲ್ಲಿ ಮೊದಲ ಬಾರಿಗೆ ಈ ಬಜೆಟ್ಗಳ ಬಗ್ಗೆ ಯಾವ್ಯಾವ ಮೊದಲ ಬಾರಿಗೆ ಬಜೆಟ್ಗಳನ್ನ ಮಂಡನೆ ಮಾಡಿದಾವೆ ಈಗಾಗಲೇ ಹೇಳಿದ್ದೀನಿ. ಸೊ ಇದನ್ನ ಒಂದು ದಿವ್ಯಾಂಗದ ಕೌಶಲ್ಯ ಯೋಜನೆ ಅಂತ ಹೇಳಿ ಬರ್ತಾವ. ದಿವ್ಯಾಂಗದ ಕೌಶಲ್ಯ ಯೋಜನೆ ಅಂತಂದ್ರೆ ಏನು? ಈಗ ಅಲೆಮಾರಿಯವ್ರದ್ದು ಕೂಡ ನಾನು ಹೇಳಿದ್ದೀನಿ. ಅಂದ್ರ ವಿಮುಕ್ತ ಅಲೆಮಾರಿ ಅಥವಾ ಅರೆ ಅಲೆಮಾರಿ ಅಂತ ಬರ್ತಾವ, ಅವ್ರದ್ದು ಕೂಡ ಹೇಳಿದ್ದೀನಿ. ದಿವ್ಯಾಂಗ ಅಂತಂದ್ರೆ ಕೇಂದ್ರ ಹಣಕಾಸು ಆಯೋಗ ಅಂದ್ರೆ ಸಚಿವಾಲಯ ಏನಾಗುತ್ತೆ 26-27ನೇ ವರ್ಷದಲ್ಲಿ ಬಜೆಟ್ ಅನ್ನ ದಿವ್ಯಾಂಗ ಕೌಶಲ್ಯ ಯೋಜನೆ ಮತ್ತು ದಿವ್ಯಾಂಗ ಸಹಾರ ಯೋಜನೆ ಅಂತ ಒಂದು ಜಾರಿಗೆ ತಂದಿರುವಂತದ್ದು. ಈ ಕೌಶಲ್ಯ ಯೋಜನೆ ಯಾವ್ದು ಉದ್ದೇಶಕ್ಕಾಗಿದೆ ಅಂತಂದ್ರೆ ಹ್ಯಾಂಡಿಕ್ಯಾಪ್ಟ್ ಆಗಿರ್ತಾರಲ್ಲ ಪ್ರಾರಂಭದಲ್ಲಿ, ಈ ಯೋಜನೆ ಅಂಗವಿಕಲರಿಗಾಗಿ ತಂದಿರುವಂತದ್ದು, ದಿವ್ಯಾಂಗಗಳಿಗಾಗಿ. ಓಕೆ, ಆ ಹೆಸರದಲ್ಲೇ ಇದೆ ದಿವ್ಯಾಂಗಗಳು ಅಂತ ಬರ್ತಾರಲ್ಲ. ಸೊ ಅಂಗವಿಕಲರಿಗೆ ಅಂತೇಳಿ ಬರುವಂತದ್ದು. ಹೌದಾ? ಇದು ಆದ ಬಳಿಕ ಇನ್ನೊಂದೇನ್ ಹೇಳ್ತಾ NC ST ಅಂತೇಳಿ ಬರ್ತದ. ಅಂದ್ರೆ ಏನಪ್ಪಾ ಅಂತಂದ್ರೆ ನ್ಯಾಷನಲ್
ಇನ್ನೊಂದು ಪರಿಶಿಷ್ಟ ಪಂಗಡ ರಾಷ್ಟ್ರೀಯ ಆಯೋಗ ಅಂತೇಳಿ ಬರುವಂತದ್ದು, ರಾಷ್ಟ್ರೀಯ ಪರಿಶಿಷ್ಟ ಪಂಗಡದ ಆಯೋಗ ಅಂತ ಬರುವಂತದ್ದು. ಇದನ್ನ ಎಷ್ಟನೇ ದಿನ ಅಂತಾಗಿ ಸಂಸ್ಥಾಪನಾ ದಿನವನ್ನಾಗಿ ಆಚರಣೆ ಮಾಡ್ತಾರಂದ್ರ 23ನೇ ಸಂಸ್ಥಾಪನಾ ದಿನವನ್ನಾಗಿ ದೆಹಲಿಯಲ್ಲಿ ಆಚರಣೆಯನ್ನ ಮಾಡ್ಕೊಂಡಿದ್ದಾರೆ. ಈ ಆರ್ಟಿಕಲ್ 338 ಈ ಏನ್ ಆರ್ಟಿಕಲ್ ಬರ್ಸಾಕತ್ತೀನಿ ಅದ್ರ ಬಗ್ಗೆ ತಿಳ್ಕೊಡ್ರೆ ನಾ ಈಗ ಹೇಳಾಕತ್ತನ. ಮತ್ ನೀ ಆಮೇಲೆ ಏನದ ಸರ್ ಇದ್ರದ್ದು ಬರೀ ಇಷ್ಟೇ ಹೇಳಿರಲ್ರಿ ಏನ್ಬೇಡ್ರಿ, ಆರ್ಟಿಕಲ್ ಬಗ್ಗೆ ತಿಳ್ಕೊಬೇಕು ನೀವು ಅಲ್ಲಿ. ಇದ್ರ ಇನ್ನೂ ಡೆಪ್ತ್ ಆಗಿ ಬೇಕು ಅಂತಂದ್ರೆ ನೀವು ಸೀದಾ ಹೋಗಿ ಅಲ್ಲಿ ಜಾಯಿನ್ ಆಗ್ರಿ, ನಿಮ್ಗೆ ಇದಕ್ಕಿಂತ ಡೆಪ್ತ್ ಆಗಿ ಹೋಗುತ್ತದು. ಜಸ್ಟ್ ಇದೇ ಸ್ಪೀಡ್ ಅಲ್ಲೇ ಹಿಂಗೆ ಹೇಳಾಗತ್ತಾನೆ, ಮತ್ತೆ ಇನ್ನು ಡೆಪ್ತ್ ಆಗಿ ಅಂದ್ರೆ ಯಾವ ತರ ಹೋಗುತ್ತೆ ನೋಡಿ. ಇನ್ನೊಂದ್ ಏನ್ ಹೇಳುತ್ತೆ, 89ನೇ ತಿದ್ದುಪಡಿ ಹೇಳುತ್ತೆ. 89ನೇ ತಿದ್ದುಪಡಿ 2003ರಲ್ಲಿ ಹೇಳುವಂತದ್ದು SC ST ಆ ತರ ಎಲ್ಲವನ್ನು ಚೇಂಜಸ್ ಆಗುವಂತದ್ದು 2004ರ ಅಸ್ತಿತ್ವಕ್ಕೆ ಬರುತ್ತೆ. ನಮ್ಮ ದೆಹಲಿಯಲ್ಲಿ ಇದರದ್ದು ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ಕಂಡು ಬರ್ತದ ಅಂತ ಹೇಳ್ತೀವಿ. ಓಕೆ, ಇನ್ನು ನ್ಯಾಯಾಂಗದ ಮಂಡಳಿ ಅಂತ ಬರ್ತದೆ. ಈ ನ್ಯಾಯಾಂಗ ಮಂಡಳಿ ಅಂತಂದ್ರೆ ಏನಪ್ಪಾ ಅಂದ್ರೆ ನೇಮಕಾತಿ ಅಥವಾ ಉತ್ತರದಾಯಿಕ ಅಥವಾ ಕಾರ್ಯವೈಖರ್ಯದಲ್ಲಿ ನ್ಯೂನತೆಯಿಂದಾಗಿ ಸರ್ವೋಚ್ಚ ನ್ಯಾಯಾಲಯವರು ಏನ್ ಮಾಡ್ತಾರಪ್ಪ ಅಂದ್ರೆ ನ್ಯಾಯಮಂಡಳಿಯನ್ನು ಒಂದು ಹೊರೆಯನ್ನ ಎಂದು ಬಣ್ಣಿಸ್ತಾರ ಅಂತ ಹೇಳ್ತೀವಿ. ಓಕೆ, ಟ್ರಿಬ್ಯುನಲ್ಸ್ ಅಂತ ಬರುವಂತದ್ದು. ಈ ಟ್ರಿಬ್ಯುನಲ್ಸ್ ಅಲ್ಲಿ ಬೋತ್ ಆರ್ ಟ್ರಿಬ್ಯುನಲ್ಸ್ ಬರ್ತಾವೆ, ಆದ್ರೂ ಕೂಡ ಹೇಳ್ತೀನಿ. ರಿವರ್ದ ಟ್ರಿಬ್ಯುನಲ್ಸ್ ಯಾವ್ಯಾವು, ಈ ಆಡಳಿತಾತ್ಮಕ ನ್ಯಾಯಮಂಡಳಿಗಳು ಯಾವ್ದು, ಆಡಳಿತಾತ್ಮಕ ನ್ಯಾಯಮಂಡಳಿ ಅಂತಂದ್ರೆ 323A ಅಂತ ಬರ್ತಾವ. ಓಕೆ, ಆ ನ್ಯಾಯ ಅಂದ್ರೆ ಸಾರ್ವಜನಿಕರ ಸೇವೆ ಮತ್ತು ವಿಷಯಗಳಂತ ಹೇಳಿ ಬಂದಿರುವಂತದ್ದು. ಅದರ ಜೊತೆಗೆ 323B ಅಂತ ಬರ್ತದೆ. ಇದು ಇದರ ವಿಷಯಗಳ ಬಗ್ಗೆ ಮಾತಾಡತ್ತ, ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗದ ಬಗ್ಗೆ ಮಾತಾಡತ್ತ. ಓಕೆ, 323B ಅಂತೇಳಿ ಸ್ವಯಂ ಇದರ ಅಡಿಯಲ್ಲಿ ಒಂದಿಷ್ಟು ಕೇಸಸ್ ಅನ್ನ ಬರ್ತದೆ. ಆರ್ ಗಾಂಧಿ ಅಂತ ಬರ್ತಾರೆ. ಆರ್ ಗಾಂಧಿ ಅಂತೇಳಿ 2002ರಲ್ಲಿ ಪ್ರಕರಣವನ್ನ ಬರುತ್ತ, ಆ ತರ ಬರುವಂತದ್ದು. ಅದ್ರ ಜೊತೆಗೆ ಏನದ ಅಂದ್ರೆ ಇದು SP ಸಂಪತ್ ಕುಮಾರ್ ಅಂತೇಳಿ ಬರ್ತದೆ. SP ಸಂಪತ್ ಕುಮಾರ್. ಓಕೆ, ಸಂಪತ್ ಅಂತ ಬರ್ದಿರ್ತೀನಿ. ಆ ಸಂಪತ್ ಕುಮಾರ್ ಅಂತ ಬಂದಿರುವಂತ ಕೇಸಸ್ಗಳಾಗಿರ್ಬೋದು, ಚಂದ್ರಶೇಖರ್ ಕುಮಾರ್ ಆಗಿರ್ಬೋದು, ಆರ್ ಗಾಂಧಿ, ರೋಚಕ್ ಮ್ಯಾಥೋ, ಇದು ಮದ್ರಾಸ್ ಬಾರ್ ಅಸೋಸಿಯೇಷನ್ ಆಗಿರ್ಬೋದು. ಮದ್ರಾಸ್ ಬಾರ್ ಅಸೋಸಿಯೇಷನ್ ಪ್ರಕರಣಗಳು ಜಾಸ್ತಿ ಕಂಡು ಬಂದವ. ಇದ್ರ ಮೇಲೆ ಕ್ವಶನ್ ಅನ್ನ ರೈಸ್ ಆಗಿದಾವೆ ಈಗಾಗಲೇ. ಓಕೆ, ನೆಕ್ಸ್ಟ್ ಕೇಂದ್ರ ಮತ್ತು ರಾಜ್ಯ ಚುನಾವಣಾ ಆಯೋಗ ಅಂತ ಬರ್ತದೆ. ಏನಪ್ಪಾ ಅಂತಂದ್ರ ಈ ಕೇಂದ್ರ ಮತ್ತು ರಾಜ್ಯ ಚುನಾವಣಾ ಆಯೋಗ ಏನ್ ಹೇಳತ್ತಪ್ಪ ಅಂದ್ರೆ, ರಾಜ್ಯದಲ್ಲಿ ಚುನಾವಣೆ ಆಯೋಗ ಆಗಿರ್ಬೋದು ವರ್ಷದ ಸುದೀರ್ಘವಾದ ಅಂತರವನ್ನ ನಂತರ ಚುನಾವಣೆ ಪ್ರಕ್ರಿಯೆನ ಒಗ್ಗೂಟ ವ್ಯವಸ್ಥೆಯನ್ನ ಏನ್ ಮಾಡ್ಬೇಕು, ರಾಷ್ಟ್ರೀಯ ಚುನಾವಣಾ ಘೋಷಣೆ ಅಂತ, ರಾಷ್ಟ್ರೀಯ ಘೋಷಣೆ ಅಂತ ಮಾಡ್ತಾರೆ. ಯಾವಾಗ 2026ರಲ್ಲಿ ಘೋಷಣೆಯನ್ನ ಮಾಡ್ತಾರೆ. ಇನ್ನು ದೋಷರಹಿತ ಮತದಾನದ ಪಟ್ಟಿ ಏನಿರ್ತಾವ ಅವೆಲ್ಲ ಅಟ್ಯಾಚ್ ಮಾಡ್ಬೇಕು. ಅವು ಆತರ ಯೋಚನೆಗೊಂದು ಬಂದಿದಾವೆ ಅಂತ ಹೇಳ್ತೀವಿ. ಇನ್ನು ವೈಬ್ರೇಟ್ ವಿಲೇಜ್ ಪ್ರೋಗ್ರಾಮ್ ಅಂತೇಳಿ ಬರ್ತದೆ. ವೈಬ್ರೇಟ್ ವಿಲೇಜ್ ಪ್ರೋಗ್ರಾಮ್. ಓಕೆ, ಇದು 2 ಅಂತ ಬರ್ತದೆ. ಕೇಂದ್ರ ಗೃಹ ಸಚಿವಾಲಯ ಮತ್ತು ಕ್ಯಾಚರ ಜಿಲ್ಲೆ ಅಂತ ಹೇಳಿ ಬರ್ತದೆ ವೈಬ್ರೇಟ್ ವಿಲೇಜ್ ಪ್ರೋಗ್ರಾಮ್ ಅಂತೇಳಿ. ಓಕೆ, ಇದು ಕೇಂದ್ರ ವಲಯದ ಯೋಜನೆ ಆಗಿರುವಂತದ್ದು. 100% ಅವಧಿ ಆಗಿರ್ತದೆ. ಇದನ್ನ ಅನುಷ್ಠಾನಕ್ಕೆ ಯಾವಾಗಪ್ಪ ಅಂತಂದ್ರೆ ಇದ್ರದ್ದು ಬರ್ದಿರ್ತೀನಿ ನೋಡ್ರಿ ಇಲ್ಲೇ, 2028ರಿಂದ 29ರವರೆಗೂ ಇದರದ ಅನುಷ್ಠಾನದ ಅವಧಿ ಅಂತೇಳಿ ಬಂದಿರುವಂತದ್ದು. ಕೇಂದ್ರದ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಒಟ್ಟು ಇದು ಮೊತ್ತ ಇಟ್ಟಿರೋದು 6839 ಕೋಟಿ ರೂಪಾಯಿಯನ್ನ ನೆನಪಿಟ್ಕೊಡ್ರಿ. ಈ ಯೋಜನೆಗಳು ಒಂದು ಅಂತ ಏನಂದ್ರೆ ಈ ಸರಿ ಎದಕ್ಕಂತಂದ್ರೆ ಡೆವಲಪ್ಮೆಂಟ್ ಮಾಡೋದಕ್ಕೆ. ಇಲ್ಲೇ ಇನ್ನು ವೈಬ್ರೇಟ್ ವಿಲೇಜ್ ಪ್ರೋಗ್ರಾಮ್ 2 ಅಂತ ಹೇಳಿರಿ. ಹಾಗಿತ್ತಂದ್ರೆ 1 ಅಂತ ಏನು ಅಂದ್ರೆ ಅರುಣಾಚಲ ಪ್ರದೇಶ, ಹಿಮಾಚಲ, ಸಿಕ್ಕಿಂ, ಉತ್ತರಾಖಂಡ, ಲಡಾಖ್, ಕೇಂದ್ರಾಡಳಿತ ಪ್ರದೇಶ 19 ಜಿಲ್ಲೆಗಳು, 46 ಬ್ಲಾಕ್ಗಳು ಅಂತ ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದು ಜಾರಿಗೆಗೊಳಿಸಿರುವಂತ ಒಂದು ಪ್ರಯೋಜನ ಎದಕ್ಕಪ್ಪ ಅಂತಂದ್ರ ಡೆವಲಪ್ಮೆಂಟ್ಗೋಸ್ಕರ ಏನದ ಇದನ್ನ ಜಾರಿಗೆ ತಂದಿರುವಂತದ್ದಾಗಿರತ್ತ. ಇನ್ನ ಒಂದೇ ಮಾತರಂ ಅಂತೇಳಿ ಹೇಳಿರುವಂತದ್ದು ಇದಕ್ಕೆ ಆದಂತ ಒಂದು ಮಾರ್ಗಸೂಚಿಗಳನ್ನ ನಾವು ಮಾಡಿದ್ದಾರೆ ಅಂತ ಹೇಳಿದೀನಿ. ಅದ್ರ ಬಗ್ಗೆ ಈಗಾಗಲೇ ಮಾತಾಡ್ಕೊಂಡಿದ್ದೀನಿ. ಓಕೆನಾ. ಈ ಅಧಿಕೃತ ಕಾರ್ಯ ಒಂದೇ ಮಾತರಮನ ಹಾಡನ್ನ ಯಾವಾಗ ಹೇಗೆ ಹಾಡ್ಬೇಕಂತ ಕೇಂದ್ರ ಗೃಹ ಸಚಿವಾಲಯ ಇತ್ತೀಚೆಗೆ ಏನ್ ಮಾಡೈತೆ ಅಂತಂದ್ರೆ ಜಾರಿಯನ್ನ ತಂದಿದೆ. ಸೊ ಅದು ಒಂದು ಇಂಪಾರ್ಟೆಂಟ್ ಆಗತ್ತೆ, ಅದು ಒಂದು ನೋಡ್ಕೋಬೇಕು. ಈ ಒಂದೇ ಮಾತರಂ ಅನ್ನೋದು ಬಂಗದರ್ಶನ ಪತ್ರಿಕೆಯಲ್ಲಿ ಏನ್ ಹೇಳತ್ತಪ್ಪ ಅಂತಂದ್ರ 1870ರಲ್ಲಿ ಹೇಳುವಂತದ್ದು. ಓಕೆನಾ. ಆನಂದ ಮಠದಿಂದ ತಕೊಂಡಿರುವಂತದ್ದು 1882ರಲ್ಲಿ. ಓಕೆ, ಸಂಸ್ಕೃತ ಇದು ಮಿತ್ರಂದ್ ಬಂಗಾಳಿ ಅಂತ ಭಾಷೆಯಲ್ಲಿ ಏನದ ಇದನ್ನ ಮೊದಲ ಬಾರಿಗೆ ಹಾಡ್ತಾರ. ಇದನ್ನ ರಾಷ್ಟ್ರಗೀತೆಯಾಗಿ ಮಾಡ್ಕೊಂಡಿದ್ದು 24 ಜನವರಿ 1950ರಲ್ಲಿ ಇದನ್ನ ಏನ್ ಮಾಡ್ತಾರ, ರಾಷ್ಟ್ರಗೀತೆಯಾಗಿ ಮಾಡ್ಕೊಂತಾರ ಒಂದೇ ಮಾತರಂ ಅನ್ನೋದು. ಇನ್ನು ಶಿಸ್ತು ಅಂದ್ರೆ ಗೌರವ ಅಧಿಕೃತವಾಗಿ ಆವೃತ್ತಿಯನ್ನ ಮಾಡಿರುವಂತದ್ದು. ಇದನ್ನ ಎಷ್ಟು ನಿಮಿಷಗಳವರೆಗೂ ಹಾಡ್ತಾರಪ್ಪ ಅಂತಂದ್ರ 3 ನಿಮಿಷ 10 ಸೆಕೆಂಡ್ಗಳನ್ನ ಹಾಡ್ತಾರೆ, ನೆನಪಿಟ್ಕೊಡ್ರಿ ಇದನ್ನ. ಓಕೆ, ಅಧಿಕೃತ ವೃತ್ತಿ ಅಂದ್ರ ಇದ್ರದ್ದು ಈಗಾಗಲೇ ನ್ಯೂಸ್ ಅಲ್ಲಿ ಬಂದದಪಿ, ಈಗ ಏನು ಇದರಲ್ಲಿ ಅಂತಲ್ಲ ಹಿಂದನು ಬಂದದ. ಓಕೆ, ಅದಕ್ಕಾಗಿ ಹೇಳ್ತಾ ಇರೋದು. ತಾಯಿಯೇ ನಿನಗೆ ನಮಿಸುವೆ ಅಂತೇಳಿ ಹೇಳುತ್ತೆ ಇದರದ್ದು ಐತಿಹಾಸಿಕ ಹಿನ್ನೆಲೆ ಅಂತಂದು ಬಂದಾಗ. ರಾಷ್ಟ್ರಗೀತೆ ಅಂತಂದ್ರೆ ಬರುತ್ತೆ. ರಾಷ್ಟ್ರ ಹಾಡಿನ ಅಂಗೀಕಾರ ಅಂದ್ರೆ ಕಾಂಗ್ರೆಸ್ ನಲ್ಲಿ 1900 ಇಲ್ಲಿ ಬರೆಯಕ್ ಜಾಗ ಇಲ್ಲ, ಅದಕ್ಕಾಗಿ ನಾನು ಬರೀ ಹೇಳ್ತಾ ಇದ್ದೀನಿ. 1937ರಲ್ಲಿ ಹೇಳುತ್ತೆ ಮೊದಲ 2ನೇ ಚರಣ ಅಂತೇಳಿ ಬರುವಂತದ್ದು ಒಂದೇ ಮಾತರಮನ ಹಾಡನ್ನ ರಾಷ್ಟ್ರ ಹಾಡಾಗಿ ಇದನ್ನ ಏನ್ ಮಾಡ್ತದೆ, ಜನಗಣವನ್ನು ರಾಷ್ಟ್ರಗೀತೆಯಾಗಿ ಮಾಡ್ಕೊಳ್ಳುವಂತದ್ದಾಗಿರುತ್ತೆ. ಇನ್ ಕೇರಳಂ ಅಂತ ಏನ್ ರಾಜ್ಯ ಅಂದ್ರೆ ಹೆಸರನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಇದನ್ನ ಏನಂದ್ರೆ ಕೊಚ್ಚಿಯ ಸಂಸ್ಥಾನ ವಿಲೀನಗೊಂಡಾಗ
ತಿರುಹಾಂಕೊಂ ಕೊಚ್ಚಿ ಅಂತೇಳಿ ಬಂದಿರುವಂತದ್ದು. ಸೊ ಅವಾಗಿಂದ ಏನಪ್ಪಾ ಅಂದ್ರೆ ಈಗ ಕಂಟಿನ್ಯೂ ಆಗಿರುವಂತದ್ದು. ಇದಕ್ಕೊಂದು ಫಜಲ್ ಅಲಿ ಆಯೋಗ ಅಂತ ಬಂದಿರ್ತದ, ರಾಜ್ಯಗಳ ಪುನರ್ವಿಂಗಡಣೆ ಅಂತೇಳಿ. ಇನ್ನು ರಾಜ್ಯಗಳ ಪುನರ್ವಿಂಗಡಣೆ ಕಾಯ್ದೆ ಅಂತ ಬಂದಾಗ 1956ರಲ್ಲಿ ಬರುತ್ತದೆ, ನವೆಂಬರ್ 1ನೇ ತಾರೀಕಿಗೆ. ಅಲ್ಲಿ ಆದಂತ ಜಿಲ್ಲೆಗಳು ಎಷ್ಟು, ರಾಜ್ಯಗಳು ಎಷ್ಟು, ಏನು ಅಂತೇಳಿ ಪ್ರತಿಯೊಂದು ಪ್ರಶ್ನೆಗಳನ್ನ ಅಲ್ಲಿ ಕೇಳ್ತಾರ. ಅದ್ರ ಬಗ್ಗೆ ನೀವು ರೆಡಿ ಆಗಿರ್ಬೇಕು. ಇನ್ನು ಸಂಸತ್ ಗೊತ್ತುವಳಿ ಅಂತೇಳಿ ಬರ್ತದೆ. ಸಂಸತ್ ಗೊತ್ತುವಳಿ ಲೋಕಸಭೆ ಸದಸ್ಯರೊಬ್ಬರನ್ನು ವಿರೋಧ ಪಕ್ಷದ ನಾಯಕರ ವಿರುದ್ಧ ಅನರ್ಹತೆ ಮತ್ತು ಚುನಾವಣಾ ಇದು ಸ್ಪರ್ಧಿಸುವಂತೆ ಅಜೀವ ಅಥವಾ ನಿಷೇಧ ಹೇರಲು ಕೋರಿದ ಅಂದ್ರೆ ಮೂಲ ಗೊತ್ತುವಳಿ ಅಂದ್ರೆ ಏನು ಗೊತ್ತಿಲ್ಲಪ್ಪಿ. ಈಗ ಒಬ್ಬ ಮನುಷ್ಯ ಇರ್ದಾನೆ, ಇದು ಪಾರ್ಲಿಮೆಂಟ್ರಿ, ಇದು ಒಂದು ಇದು ಇಲ್ಲಿ ಪಾರ್ಲಿಮೆಂಟ್ರಿ ಐತೆ ಅಂತ ತಿಳ್ಕೊಡ್ರಿ. ಇಲ್ಲಿ ಹಾಕಿರ್ತೀವಿ ನೋಡ್ರಿ, ಇದು ಪಾರ್ಲಿಮೆಂಟ್ರಿ ಐತೆ ಅಂತ ತಿಳ್ಕೊಡ್ರಿ. ಓಕೆ, ಇಲ್ಲಿ ಈ ಕಡೆ ಇದು ಆಡಳಿತ ಪಕ್ಷ, ಇದು ವಿರೋಧ ಪಕ್ಷ. ಹೌದಾ? ಈ ಆಡಳಿತ ಪಕ್ಷದಲ್ಲಿ ಇವ್ರು ಏನ್ ಮಾಡ್ತಾರೆ, ಯಾರಾದ್ರೂ ಕೂಡ ಆ ಗೊತ್ತುವಳಿಯನ್ನು ತೆಗೆದು ಹಾಕೋದಕ್ಕಪ್ಪಿ ಮೋಷನ್ಸ್ ಪಾಸ್ ಮಾಡೋದಾಗಿರ್ತದ. ಈ ಆಡಳಿತ ಪಕ್ಷದಲ್ಲಿ ಇದ್ದಂತವನು ಈ ವಿರೋಧ ಪಕ್ಷದಲ್ಲಿ ಕುಂತಿರ್ತಾನಲ್ಲ, ಇವನು ನನ್ನ ಗೊತ್ತುವಳಿ ಮಾಡಿ ತೆಗಿಬಹುದಕ್ಕೆ ಅನ್ನೋದಕ್ಕ ಇಲ್ಲಿ ಸಂಸತ್ ಗೊತ್ತುವಳಿಯನ್ನ ಲೋಕಸಭೆಯಲ್ಲಿ ಇದನ್ನ ಏನ್ ಮಾಡ್ತಾರೆ, ಚರ್ಚೆನ ಅಂದ್ರೆ ಮಾಡಿದ್ದಾರೆ ಅಂತ ಬರುತ್ತೆ. ಅಷ್ಟೇನೆ, ಬೇರೆ ಏನ ತಲೆ ಕೆಡ್ಸ್ಕೋಬೇಡ್ರಿ. ಇದ್ರ ಬಗ್ಗೆ ನಾ ಕ್ಲಾಸ್ ಹೇಳಕ್ಕಾರ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿರ್ತೀನಿ, ಡೋಂಟ್ ವರಿ. ಓಕೆ, ಗೊತ್ತುವಳಿ ಅಂತಂದ್ರೆ ಏನು ಅಂತ ಒಂದಿಷ್ಟು ನೆನಪಿಟ್ಕೊಂಡ್ರೆ ಸಾಕು. ಇನ್ನೊಂದು ICDS ಅಂತಂದ್ರೆ 2024ರಲ್ಲಿ ಅಂತ ಬರ್ತದೆ. ಇದು ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತೆ ಅಂತೇಳಿ ಒಂದು ಬರುವಂತದ್ದು. ಇದನ್ನ ಏನಪ್ಪಾ ಅಂತಂದ್ರೆ ಬೆಂಗಳೂರಿನಲ್ಲೇ ಆಯೋಜನೆ ಮಾಡಿದಾರೆ ನೋಡ್ರಿ. ಬೆಂಗಳೂರಿನಲ್ಲೇ ಏನ್ ಮಾಡಿದಾರಪ್ಪ ಅಂತಾರೆ, ಇದು ಒಂದು ಆಯೋಜನೆ ಸುರಕ್ಷತೆ ಬಗ್ಗೆ ಹೇಳುವಂತ ಅಂತಾರಾಷ್ಟ್ರೀಯ ಅಂತ ಬೇರೆ ಬೇರೆದೆಲ್ಲ ಕಡೆ ಕೂಡ. ಇದನ್ನ ಏನಪ್ಪಾ ಅಂದ್ರೆ ಮೊದಲ ಸಮ್ಮೇಳನ 2023ರಲ್ಲಿ ನಡೆದಿತ್ತು. ಅದು ಎಲ್ಲಿ? ಜೈಪುರ್ನಲ್ಲಿ ನಡೆದಿತ್ತು. ಈ ಸಲ ಎಲ್ಲಿ ನಡೆದ? ಕರ್ನಾಟಕದಲ್ಲೇ ನಡೆದ. ಅದು ಎಲ್ಲಿ? ಪರ್ಟಿಕ್ಯುಲರ್ ಆಗಿ ಬೆಂಗಳೂರಲ್ಲಿ. ಓಕೆನಾ? ಇದು ಇಷ್ಟು ಕೂಡ ನೆನಪಿಟ್ಕೋಬೇಕು. ಲಾಸ್ಟ್ ಅಲ್ಲಿ ಈ ಪಾಯಿಂಟ್ಸ್ ಬಗ್ಗೆ ಒಂದಿಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಬರ್ಸಿರ್ತೀನಿ, ಅದನ್ನು ಕೂಡ ನೋಟ್ ಅನ್ನ ಮಾಡ್ಕೊಡಿ. ಇದು ಆದ ಕೂಡಲೇ ನಡೆಯುವಂತದ್ದು ಯಾವ್ದು ಅಂತಂದ್ರೆ ಏಪ್ರಿಲ್ ಮಂತ್ ಈಗ ಬಂದಿರುವಂತದ್ದು ತೃತೀಯ ಲಿಂಗಿಗಳಿಗೆ ಹಕ್ಕುಗಳ ರಕ್ಷಣೆ. ಇದು ಸೇಮ್ ಬಂದದಪಿ, ಹೋದ ತಿಂಗಳದಾಗ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಈಗೂ ಕೂಡ ಸೇಮ್ ಬಂದದ. ಯಾಕಂತಂದ್ರೆ ತೃತೀಯ ಲಿಂಗಿಗಳಿಗೆ ಹಕ್ಕುಗಳ ರಕ್ಷಣೆ ಅಂತೇಳಿ ಆರ್ಟಿಕಲ್ 21-14 ಹೇಳಿದೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಅದೇ ರಿಟರ್ನ್ ಆಗಿ ಬಂದಿದೆ, ತಿದ್ದುಪಡಿ ವಿಧೇಯಕವನ್ನ ಇದು ಬಂದಿರುವಂತದ್ದು. ಈ ತೃತೀಯ ಲಿಂಗಿಗಳಿಗೆ ಬಲವಂತದ ಗುರುತುಗಳಾಗಿರ್ಬಹುದು ಅಥವಾ ಬಲವಂತದ ದುಡಿಮೆ ಆಗಿರ್ಬಹುದು, ವಯಸ್ಕರ ಬಂದಾಗ ಅಥವಾ ಮಕ್ಕಳ ಕಡ್ಡಾಯದ ಶಿಕ್ಷಣದ ಬಗ್ಗೆ, ಇವೆಲ್ಲನ ಬಗ್ಗೆ ಹೇಳುತ್ತೆ. ಇನ್ನ ನಮ್ಮಲ್ಲಿ ಏನ್ ಹೇಳತ್ತಪ್ಪ ಅಂತಂದ್ರೆ ತಿದ್ದುಪಡಿ ಅಂತ ಹೇಳಿ ಬರ್ತದೆ. ಇದರಲ್ಲೇ ಇನ್ನೊಂದು ಆ್ಯಡ್ ಮಾಡ್ಕೊಡ್ರಿ, MLA ಟ್ರ್ಯಾಕ್. ಓಕೆ, MLA ಟ್ರ್ಯಾಕ್ ಅಂತೇಳಿ ಒಂದು ಬರ್ತದಪ್ಪಿ .com ಅಂತೇಳಿ. ಸೊ ಈ MLA ಟ್ರ್ಯಾಕ್ ಅನ್ನೋದು ಎಲ್ಲಪ್ಪ ಅಂದ್ರೆ ಕೇರಳ ಸರ್ಕಾರ ಜಾರಿಗೆ ತಂದಿರುವಂತದ್ದು. ಕಾರ್ಯಕ್ಷಮತೆಯನ್ನ ಹೇಗ್ ಮಾಡಾಕತ್ತಾರ, ಏನಿಲ್ಲ, ಪ್ರತಿಯೊಂದು ಕೂಡ ಅವ್ರು ಕೇರಳದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ಚೆಕ್ ಅನ್ನ ಮಾಡ್ತಾ ಇರುವಂತ ಉದ್ದೇಶ ಆಗಿರುವಂತದ್ದು. ಇನ್ನು OBC ಕೆನೆಪದರ್ನ ಅಂತೇಳಿ ಬರುವಂತದ್ದು. ಸೊ ಕೆನೆಪದರ್ OBC ಅಂತಂದಾಗ ಇಲ್ಲಿ ಕೆಲವು ಪೋಷಕರ ಅಥವಾ ಸಂಬಂಧ ಆಧಾರದ ಮೇಲೆ ಏನ್ ಮಾಡ್ತಾ ಅಭ್ಯರ್ಥಿಗಳ ಕೆನೆಪದರನ್ನ ನೀಡಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾನದಂಡಗಳನ್ನ ಇಲ್ಲಿ ನಿರ್ಧಾರಕ್ಕೆ ಸಾಧ್ಯವಿಲ್ಲ ಅಂತ ಹೇಳುತ್ತೆ. ಆದ್ರೆ 2004ರ ಪ್ರಕರಣದಲ್ಲಿ ಹೇಳುತ್ತೆ. 2004ರಲ್ಲಿ ಒಂದು ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಅಂತೇಳಿ ಹೊರಡಿಸಿರುವಂತಹ ಆ ಪತ್ರದಲ್ಲಿ ಏನಂತ ನ್ಯಾಯಾಲಯವನ್ನ ಇದನ್ನ ರದ್ದನ್ನಗೊಳಿಸುತ್ತೆ. ಹಾಗಿತ್ತಂದ್ರೆ ಇಲ್ಲೊಂದು ಏನ್ ಮಾಡತ್ತಪ್ಪ ಅಂದ್ರೆ 1999 ಅಂದ್ರೆ 1992ರಲ್ಲಿ ಹೇಳುತ್ತೆ ಇಂದಿರಾ ಸಹಾನಿ ಪ್ರಕರಣ ಅಂತೇಳಿ ಬರ್ತದೆ. ಇದು ಏನ್ ಹೇಳುತ್ತೆ, OBC ಆರ್ಥಿಕ ಮತ್ತು ಸಾಮಾಜಿಕ ಹಿಂದುಳಿದವರಿಗೆ ಕೆನೆಪದರಿನ ಲೇಯರ್ ಮಿತಿಯನ್ನು ಪರೀಕ್ಷಿಸಲಾಗಿರುವಂತದ್ದು. ಅದಾದ ಬಳಿಕ 1993ರಲ್ಲಿ ಇನ್ನೊಂದು ಬರ್ತದ, ನಿಯಮದ ಜ್ಞಾಪಕಾತ್ರ ಪತ್ರ ಅಂತ ಬರ್ತದ, ಅಂದ್ರೆ ಜ್ಞಾಪನ ಪತ್ರ ಅಂತೇಳಿ ಬರುವಂತದ್ದಾಗಿರತ್ತ. ಓಕೆ, ಅದಾದ ಬಳಿಕ ಇಲ್ಲಿ ಒಂದು ಮುಂದೆ ಬಂದಾಗ ಒಂದಿಷ್ಟು ಕೇಸಸ್ ಆಗಿರ್ಬೋದು ಅಥವಾ ಸಂವಿಧಾನದ ಉಲ್ಲೇಖಗಳನ್ನಾಗಿರ್ಬೋದು. ಈಗ ನಿಮ್ಗೆ ರಿಸರ್ವೇಶನ್ ಕೊಡಾಕತ್ತಿದ್ರಪ್ಪ ಅಂದ್ರೆ ಆರ್ಟಿಕಲ್ 14 ಅಥವಾ 15 ಅಥವಾ 16 ಈ ಆರ್ಟಿಕಲ್ ಗಳಲ್ಲಿ ಮಾತ್ರ ರಿಸರ್ವೇಶನ್ ಅನ್ನ ಕೊಡ್ತಾ ಇರ್ತಾರೆ. ಅದು ಒಂದಿಷ್ಟು ನೋಡ್ಕೋಬೇಕಾಗತ್ತೆ. ಇನ್ನು ದಯಾಮರಣ ಅಂತೇಳಿ ಬರ್ತದೆ. ದಯಾಮರಣ ಆರ್ಟಿಕಲ್ ಎಷ್ಟು? 21ನೇ ಆರ್ಟಿಕಲ್ ಅಲ್ಲಿ ದಯಾಮರಣದ ಬಗ್ಗೆ ಹೇಳುತ್ತೆ. ಇನ್ನು ಕರುಣಾ ಕೊಲೆ ಅಂತೇಳಿ ಬರುವಂತದ್ದು. ಸಾಮಾನ್ಯವಾಗಿ ನಾವು ಕೊಲೆ ಮಾಡ್ಕೊಂತೀವಿ ಅಂತಂದ್ರೂ ಕೂಡ ಅದಕ್ಕೂ ಕೇಸ್ ಬೀಳ್ತದ. ನಾವೇ ಇನ್ನೊಬ್ರಿಗೆ ಕೊಲೆ ಮಾಡ್ತೀವಿ ಅಂತಂದ್ರು ಕೇಸಸ್ ಬೀಳುತ್ತೆ. ನಾನ್ ಸಾಯ್ತೀನಿ ಅನ್ನೋದಕ್ಕೂ ಕೇಸಸ್ ಬೀಳುತ್ತೆ. ಇಲ್ಲಿ ಅರುಣಾ ಶಾ ಬಾಬು ಅಂತೇಳಿ ಬರ್ತದೆ. ಇವ್ರು 2011ರಲ್ಲಿ ಇವ್ರ ಪ್ರಕರಣವನ್ನ ಬರ್ತದ. ಕಾಮನ್ ಕಾಸಸ್ ಪ್ರಕರಣ ಅಂತೇಳಿ ಬರ್ತದೆ. ಕಾಮನ್ ಕಾಸ್ ಪ್ರಕರಣ ಅಂತೇಳಿ ಬರ್ತದೆ 2018ರಲ್ಲಿ ಬರುವಂತದ್ದು. ಇನ್ನು ಗೌನ್ ಕೋರಿ ಪ್ರಕರಣ ಅಂತೇಳಿ ಬರ್ತದೆ 1996ರಲ್ಲಿ ಬರುವಂತದ್ದು. 96ರಲ್ಲಿ ಓಕೆ 96ರಲ್ಲಿ ಬರ್ತದ. ಅದೇ ರೀತಿಯಾಗಿ ಪಿ ರತ್ನಂ ಪ್ರಕರಣ ಅಂತೇಳಿ ಬರ್ತದೆ. ಏನು? ಪಿ ರತ್ನಂ ಪ್ರಕರಣ ಅಂತ ಬರ್ತದೆ 1994ರಲ್ಲಿ. ಓಕೆ, ಇವೆಲ್ಲ ಪ್ರಕರಣನ ಜೀವಿಸುವ ಹಕ್ಕು ಮತ್ತು ಮರಣ ಹೊಂದುವ ಹಕ್ಕು ಕೂಡ ಇದ್ರ ಬಗ್ಗೆ ಉಲ್ಲೇಖವನ್ನ ಮಾಡುತ್ತೆ. ಇದನ್ನ ನೆನಪಿಟ್ಕೋಬೇಕಾಗಿರುವಂತ ಈ ಪ್ರಕರಣ ಪಿ ರತ್ನಂ ಪ್ರಕರಣ. ಅಂದ್ರೆ ನಿನಗೆ ಜೀವಿಸಕ್ಕೂ ಅಧಿಕಾರ ಕೊಟ್ಟಿದ್ದೀನಿ, ಸಾಯೋದಕ್ಕೂ ಅಧಿಕಾರ ಕೊಟ್ಟಿದ್ದೀನಿ ಅಂತ ಹೇಳಿ 1994ರಲ್ಲೇ ಹೇಳುವಂತದ್ದು. ಪರೋಕ್ಷ ಅಂದ್ರೆ ದಯಾಮರಣ ಬರೋದು, ನೇರವಾಗಿ ದಯಾಮರಣ ಆಗುವಂತದ್ದು, ಇವೆಲ್ಲ ಬರ್ತವೆ. ನೇರ ದಯಾಮರಣ ಅಂತಂದ್ರೆ ಇಲ್ಲಿ ವೈದ್ಯರ ರೋಗಿಗಳ ಸಾವನ್ನ ತರುವಂತೆ ಚುಚ್ಚು ಮದ್ದಿನಿಂದ ಬರುತ್ತೆ. ಓಕೆ, ನೇರವಾಗಿ ಮರಣ ಅಂತಂದ್ರೆ ತಂದು ಚಾಕು ಚುಚ್ಚೋದಲ್ಲ, ಆ ತರ ತಿಳ್ಕೊಬೇಡ್ರಿ.
ಒಂದಿಷ್ಟು ಪರಿಷ್ಕರಣನ ಮಾಡ್ಕೊಂತಾರೆ. 2023ರಲ್ಲಿ ಏನ್ ಮಾಡ್ತಾರಪ್ಪ, ಪರಿಷ್ಕರಣನ ಮಾಡ್ಕೊಂತಾರೆ, ಬದಲಾವಣೆಯನ್ನ ಒಂದಿಷ್ಟು ಮಾಡ್ಕೊಂತಾರೆ. ಓಕೆ, ಇದನ್ನ ನೆನ್ಪಿಟ್ಕೊಡ್ರಿ. ಇನ್ನು ಪ್ರಾರಂಭ 2026 ಅಂತ ಬರ್ತಾ ಇದೆ. ಏನಿದು ಪ್ರಾರಂಭ ಅಂತಂದ್ರೆ ಏನು, ಈ ಸುರಕ್ಷೆ ಅಂತಂದ್ರೆ ಏನು, ಇವೆಲ್ಲವನ್ನು ನಿಮ್ಗ ಬಡ ಬಡ ರೀಕಾಲ್ ಮಾಡಕರ ಮೈಂಡಿಗೆ ಬಂದ್ಬಿಡ್ಬೇಕು. ಈ ಪ್ರಾರಂಭ ಅನ್ನೋದಕ್ಕಿಂತ ಮುಂಚೆ ನೀವು ಒಟ್ಟು ಇದ್ರ ಬಗ್ಗೆ ಉಲ್ಲೇಖವನ್ನ ಮಾಡ್ಬೇಕು ಮೈಂಡ್ ಅಲ್ಲಿ. ಪ್ರಾರಂಭ ಅಂದ್ರೆ ಆದಾಯದ ತೆರಿಗೆ ಕಾಯ್ದೆ ದೇಶಾದ್ಯಂತ ವ್ಯವಸ್ಥಿತವಾಗಿ ಜಾರಿಗೊಳಿಸುವಂತದ್ದು, ಇದನ್ನ ನಾವು ಪ್ರಾರಂಭದ ಯೋಜನೆ ಅಥವಾ ಪ್ರಾರಂಭ ಅಂತ ಕರೆಯುವಂತದ್ದು. ಸರ್, ಇದು ಅಧಿಕೃತವಾಗಿ ಜಾರಿಗೆಗೊಂಡಿರುವಂತದ್ದು ಯಾವಾಗ ಅಂತ ಕೇಳಿದ್ರೆ 1ನೇ ತಾರೀಕು ಏಪ್ರಿಲ್ ಅಲ್ಲಿ 2026ರಲ್ಲಿ ಇದನ್ನ ಜಾರಿಗೆ ಬಂದಿರುವಂತದ್ದು, ನೆನಪಿಟ್ಕೊಡ್ರಿ. ಇದು ಒಂದು ಯಾವ್ದಕ್ಕೆ ಉದ್ದೇಶ, ಆದಾಯದ ತೆರಿಗೆ. ಓಕೆ, ಟ್ಯಾಕ್ಸಸ್. ನಾವು ನೆಕ್ಸ್ಟ್ ಇನ್ನೇನಪ್ಪಾ ಅಂದ್ರೆ ಸುರಕ್ಷಿತ ಸಂಕಲ್ಪ ಕಾರ್ಯಕ್ರಮ ಅಂತೇಳಿ ಬರ್ತಾವೆ. ಈ ಕಾರ್ಯಕ್ರಮದ ಏನ್ ಜಾಸ್ತಿ ತಲೆ ಕೆಡ್ಸ್ಕೊಬೇಡ್ರಿ, ಹರಿಯಾಣದಲ್ಲಿ ಇದೆ. ಓಕೆ, ಈ ರೀಕಾಲ್ದಾಗ ಅಷ್ಟೊಂದು ನೀವು ಹೋದ್ರೆ ಕಷ್ಟ ಆಗ್ತದೆ. ಇನ್ನ ಜಲ ಸೇವಾ ಅಂಕಲನ್ ಚೌಕಟ್ಟು ಅಂತೇಳಿ ಬರುತ್ತೆ. ಏನಿದು ಜಲಸೇವಾ ಅಂಕಲ್ ಅಂದ್ರೆ ಹೊಸದಾಗಿ ಮೌಲ್ಯಮಾಪನ ಅಥವಾ ವ್ಯವಸ್ಥಿತ ಜಾರಿಗೆ ತರುವಂತದ್ದಾಗಿರುವಂತದ್ದು. ಇದು ಈ ಗ್ರಾಮೀಣ ಭಾಗದ ಮನೆಗಳಿಗೆ ತಲುಪಿ ಕುಡಿಯುವ ನೀರಿನ ಪೂರೈಕೆ ಅಥವಾ ಸೇವೆಗಳ ಗುಣಮಟ್ಟವನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ತೆಗೆದುಕೊಳ್ಳುವಂತದ್ದಾಗಿರುತ್ತೆ. ಅಂದ್ರೆ ವಾಟರ್ದು ಏನಿದೆ ಅಲ್ಲ, ಅಲ್ಲಿ ಏನಾದ್ರೂ ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿಲ್ವಾ, ಈ ಪಂಚಾಯತಿ ಕಾರ್ಯದರ್ಶಿಗಳು ಅಂತ ಬರ್ತಾವ. ಆ ಗ್ರಾಮ ಪಂಚಾಯತಿಯನ್ನ ಸರಬರಾಜು ಜಿಲ್ಲಾ ಮಾಹಿತಿಯನ್ನ JJM ಅಂತ ಬರುವಂತದ್ದು. ಓಕೆ, ಈ ಡಿಜಿಟಲ್ ಪೋರ್ಟಲ್ ಅನ್ನ ಜಾರಿಗೆ ತರುವಂತದ್ದಾಗಿರುತ್ತೆ. ಇನ್ನು ಪ್ರಧಾನಮಂತ್ರಿ ನೇರವಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲೊಂದು ಜಾರಿಗೆ ಜಲ್ ಜೀವನ್ ಮಷಿನ್ ಅಂತ ಬರ್ತದೆ. ಓಕೆ, ಈ ಜಲ್ ಜೀವನ್ ಮಷಿನ್ ಇಲ್ಲೇ ಹೇಳಿರ್ತೀವಿ ನಾವು. ಈ ಜಲ್ ಜೀವನ್ ಮಷಿನ್ ಅನ್ನೋದು ಆಗಸ್ಟ್ 15, ಯಾವಾಗ 2019ರಲ್ಲಿ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಜಾರಿಗೆ ತಂದಿರುವಂತದ್ದು. ಪ್ರತಿಯೊಬ್ಬ ಮನುಷ್ಯನಿಗೆ 55 ಲೀಟರ್ ಇರಬೇಕು ಅಂತ ಹೇಳುತ್ತ. ಹೌದಾ, ಈ ಶೇಕಡ ಅಂದ್ರೆ ಇದು ದೇಶದಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿದೆ, ಏನು ಇದ್ರ ಬಗ್ಗೆ ಈಗಾಗಲೇ ವರ್ಕ್ ಆಗಿದೆ. 100% ಯಾವತ್ತು ತಂದಿತ್ತಪ್ಪ ಅಂದ್ರೆ ಗೋವಾ ಕಂಪ್ಲೀಟ್ ಮುಗಿಸ್ಕೊಂಡಿತ್ತು. ಓಕೆ, ದೀವ್ ದಮನ್ ಆಗಿರ್ಬೋದು, ನಾಗರ ಹಾವ್ಲಿ ಆಗಿರ್ಬೋದು, ಇವೆಲ್ಲವನ್ನು ಮೊದಲವಾಗಿ 100% ಆಗಿ ಮುಗಿದವು. ಇನ್ನು ನಿರ್ಭಾ ಶಾಪ್ ಉಪಕ್ರಮ ಅಂತ ಹೇಳಿ ಬರ್ತದೆ. ಏನಿದು ಅಂತಂದ್ರೆ ಕೇರಳ ರಾಜ್ಯ ಜಾರಿಗೆ ತಂದಿರುವಂತದ್ದು ಇದು. ಓಕೆ, ಕೇರಳ ನಿರ್ಭಯ್ ಪ್ರಕರಣ ಬೇರೆ, ಇದು ನಿರ್ಭಯ್ ನಿಶಾ ಪ್ರಕರಣ ಅಂತ ಬೇರೆ. ಇದನ್ನು ಸುರಕ್ಷತೆ ಅಂದ್ರೆ ರಾತ್ರಿ ಗಸ್ತನ್ನ ತಿರುಗುವಂತದ್ದು, ಮಹಿಳೆಯರಿಗೆ ಸುರಕ್ಷತೆ ಅಥವಾ ತುರ್ತು ಸ್ಪಂದನೆ ಮಾಡುವಂತದ್ದು, ಡಿಜಿಟಲ್ ಸುರಕ್ಷತೆಯನ್ನು ನೀಡುವಂತದ್ದು. ಈ ನಿರ್ಭಯ್ ಭಾರತ ಸರ್ಕಾರ ಏನ್ ಮಾಡಿತ್ತು ಹೇಳ್ರಿ, 2013ರಲ್ಲಿ ಸಾಮೂಹಿಕ ಅತ್ಯಾಚಾರವನ್ನ ಆಗಿತ್ತು. ಕಾಲಮಿತಿಯಲ್ಲಿಂದ ಇದು ನಿಧಿ ಆಗಿರುವಂತದ್ದು. ಆ ಉದ್ದೇಶಕ್ಕಾಗಿ ಆ ನಿರ್ಭಯ್ ನಿಶಾ ಪ್ರಕರಣದಿಂದನೇ ಇವು ಏನ್ ಮಾಡ್ಕೊಂತ, ನಿರ್ಭಯ್ ನಿಶಾ ಪ್ರಕರಣ ಅಂತೇಳಿ ಜಾರಿಗೆ ಬಂದ ಕಾರಣ ಇಷ್ಟೇನೆ. ಇಲ್ಲಿ ಎಲ್ಲಾ ಮಹಿಳೆಯರು ರಾತ್ರಿ ಓಡಾಡೋಕೆ ಅವರಿಗೆ ಸುರಕ್ಷತೆಯನ್ನ ನೀಡಬೇಕು. ಒನ್ ಸ್ಟಾಪ್ ಸೆಂಟರ್ ಅಂತೇಳಿ ಬರ್ತದೆ, ಸಖಿ ಯೋಜನೆ ಬರ್ತದ. ಇನ್ನು ಮಹಿಳಾ ಪೊಲೀಸ್ ಸ್ವಯಂ ಸೇವಕರ ಅಂತೇಳಿ ಬರ್ತದೆ, ಮಹಿಳಾ ಸಹಾಯವಾಣಿ ಅಂತೇಳಿ ಬರ್ತದಪ್ಪಿ. 118 ಹೊಡೆದ್ರೆ ಬರ್ರ ಅಂತ ಗಾಡಿ ಬಂದೇ ಬಿಡ್ತದ. ಇದನ್ನ ಮಹಿಳಾ ಇದು ಅಭಯ ಯೋಜನೆ ಅಂತೇಳಿ ಬರ್ತದೆ. ಇದು ಅಭಯ ಯೋಜನೆ ಯಾರು ಜಾರಿಗೆ ತಂದಾರ ಅಂತ ಕೇಳ್ತಾರೆ. ಅಭಯ ಯೋಜನೆ ಅಂತ ಬರ್ತದೆ. ಈ ಅಭಯ ಯೋಜನೆ ಜಾರಿಗೆ ತಂದವರು ಯಾರಪ್ಪ ಅಂತಂದ್ರ ಆಂಧ್ರ ಪ್ರದೇಶ ರಾಜ್ಯ ಏನ್ ಮಾಡತ್ತಪ್ಪ ಅಂದ್ರೆ ಅಭಯ ಯೋಜನೆ ಜಾರಿಗೆ ತಂದಿರುವಂತದ್ದಾಗಿರುತ್ತೆ. ಇನ್ನು ಶಕ್ತಿ ವಾಕ್ ಉಪಕ್ರಮ ಅಂತ ಹೇಳಿ ಬರ್ತದೆ. ಇದು ಕೇಂದ್ರ ಮಹಿಳಾ ಮಕ್ಕಳ ಸಚಿವಾಲಯ ಇದನ್ನ ಜಾರಿಗೆ ತಂದಿರುವಂತದ್ದು. ಯಾವಾಗ ತರ್ತದಪ್ಪ ಅಂತಂದ್ರ ಇದನ್ನ 8 ಮಾರ್ಚ್, ಇದು 8 ಮಾರ್ಚ್ 2026ರಲ್ಲಿ ಇದನ್ನ ಕರ್ತವ್ಯ ಪಥ ಅಂತಂದ್ರ ಈ ಅಂಗವಾಗಿ ನವದೆಹಲಿಯಲ್ಲಿ ಕರ್ತವ್ಯ ಪಥವನ್ನ ಎಂಬ ವಿಶೇಷ ನಡಿಗೆಯಲ್ಲಿ ಆಯೋಜನೆಯನ್ನ ಮಾಡಿರುವಂತದ್ದಾಗಿರುತ್ತೆ. ದೇಶದ ಪ್ರಗತಿಯನ್ನ ಮಹಿಳೆಯರ ನಾಯಕತ್ವ ಕೊಡುಗೆ ಬಹಳ ಐತಿ ಅಂತ ಹೇಳುವಂತದ್ದು. ಸೊ ಆ ಉದ್ದೇಶಕ್ಕಾಗಿ ತಂದಿದೆ. ಇನ್ನ UCC ಅಂತ ಬರ್ತದೆ, ಏಕರೂಪ ನಾಗರಿಕತೆ ಅಂತೇಳಿ. ಏಕರೂಪ ನಾಗರಿಕತೆ ಅನ್ನೋದು ನಾವು ಈಗಿಂದಲ್ಲಪ್ಪ, ಇದು ಬಹಳ ಹಳೇದದ. ಇದಕ್ಕೆ ಆದಂತ ಒಂದು ಕಮಿಟಿಯನ್ನ ರಚನೆ ಆಗುತ್ತೆ 1860ರಲ್ಲಿ. ಇದನ್ನ ಡಿಸಾಲ್ವ್ ಆಗುತ್ತೆ. ಅದಕ್ಕಿಂತ ಮುಂಚೆ ಇದು ಲೋಕಿ ಕಮಿಟಿ ಅಂತೇಳಿ ಬರುತ್ತೆ. ಅದಕ್ಕಿಂತ ಮೊದಲು ಏನದ, ಮೊಟ್ಟ ಮೊದಲ ಬಾರಿಗೆ ಗೋವಾನ ಅಡಾಪ್ಟ್ ಮಾಡ್ಕೊಳ್ತಾರ. ಗೋವಾ ಅನ್ನೋದು ಆದ ಬಳಿಕ ದೀವ್ ದಮನ್ ನಗರ ಹಾವಳಿ ಆಗುತ್ತೆ ಏಕರೂಪ ನಾಗರಿಕತೆಯಲ್ಲಿ. ಅದಾದ ಬಳಿಕ ಕ್ಯಾನ್ಸಲೇಷನ್ ಹಾಕೊಂಡು ಭಾರತ ಸ್ವತಂತ್ರ ನಂತರ ಏಕರೂಪ ನಾಗರಿಕತೆ ಅನ್ನೋದು ಜಾರಿಗೆ ತರ್ತಾರೆ. ಅದು 44ನೇ ಆರ್ಟಿಕಲ್ ಅಲ್ಲಿ ಇದೆ. ನಿಮ್ಗೆ ಅದ್ರ ಬಗ್ಗೆ ಪೂರಾ ಎಕ್ಸ್ಪ್ಲೇನ್ ಅನ್ನ ಆಫ್ಟರ್ ದಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ, ಡೋಂಟ್ ವರಿ. ಮೇ ತಿಂಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇರುವಂತದ್ದು 131ನೇ ಮಸೂದೆ. ಈ 131ನೇ ಮಸೂದೆ ಫೇಲ್ವರ್ ಆಗ ಕಾರಣ ಏನು, ವಿರೋಧ ಪಕ್ಷದವರು. ಯಾಕೆ ಕಾರಣ ಆಗ್ತದಪ್ಪ ಅಂತಂದ್ರೆ 106ನೇ ಈ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಅನ್ನೋದು ಬರ್ತದ. ನಾರಿ ವಂದನ್ ಅಭಿಯಾನ, ಮಹಿಳೆಯರಿಗಾಗಿ ಮೀಸಲಾತಿ 33% ಅಂತೇಳಿ. ಹೌದಲ್ಲ, ಅದಕ್ಕಾಗಿ ಬರುವಂತದ್ದು. ಇಲ್ಲಿ ಏನಾಗತ್ತಪ್ಪ ಅಂತಂದ್ರ ಈ ಸಂಖ್ಯೆಗಳನ್ನ ಏನಿರ್ತದಲ್ಲ 543 ಸಂಖ್ಯೆಗಳನ್ನ ಇರೋದನ್ನ ಇಲ್ಲಿ ಹೆಚ್ಚಳ ಮಾಡ್ಬೇಕು ಅಂತೇಳಿ 850ಕ್ಕೆ ಹೆಚ್ಚು ಮಾಡ್ಬೇಕು ಅಂತೇಳಿ ಇದೆ. ಆರ್ಟಿಕಲ್ ಯಾವ್ದಾವ್ದು ತಿದ್ದುಪಡಿ ಮಾಡ್ಕೊಂತಾರ, 82ನೇ ಆರ್ಟಿಕಲ್ ಅನ್ನ ತಿದ್ದುಪಡಿ ಮಾಡ್ಕೊಂತಾರ, ಮರುಕ್ಷೇತ್ರ ವಿಂಗಡಣೆಯನ್ನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಾಗಿತ್ತಂದ್ರ ಇಲ್ಲಿ 1976 ಅಂತೇಳಿ ಬರ್ತದೆ. 1976ರಲ್ಲಿ ಇಲ್ಲಿ ಏನ ಮಾಡ್ತಾರೆ, 42ನೇ ತಿದ್ದುಪಡಿ ಅಂದ್ರೆ ತಡೆ ಆಜ್ಞೆಯನ್ನ ತರಲಾಗಿರುವಂತದ್ದು. ಹಾಗೆ ಬಂದಾಗ 2001ರಲ್ಲಿ ಅಂತ ಬರ್ತದೆ.
ಇನ್ನ 84ನೇ ತಿದ್ದುಪಡಿಯನ್ನ ಮಾಡ್ಕೊಂತರ ಪ್ರಕಾರ 2026ರಲ್ಲಿ ನಂತರ ಮೊದಲ ಜನಗಣತಿಯವರೆಗೂ ಕ್ಷೇತ್ರದ ಸಂಖ್ಯೆಗಳನ್ನ ಬದಲಾಯಿಸುವಂತಿಲ್ಲ ಅಂತ ಹೇಳುವಂತದ್ದಾಗಿರುತ್ತೆ. ಯಾಕೆ ಅಂತಂದ್ರೆ ಸೌತದಲ್ಲಿ ಮಕ್ಕಳನ್ನ ಏನ್ ಮಾಡಿರ್ತಪ್ಪ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತದ ಅನ್ನೋ ಉದ್ದೇಶಕ್ಕಾಗಿ ಈ ಸೌತದಲ್ಲಿ ಏನು ಇಂದಿರಾ ಗಾಂಧಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಕ್ಕಳನ್ನ ಕಡಿಮೆ ಮಾಡಬಹುದು ಅಂತ ಹೇಳುತ್ತೆ. ಜನಸಂಖ್ಯೆ ಕಂಟ್ರೋಲ್ ಮಾಡ್ಕೋಬೇಕಂದಾಗ ದಕ್ಷಿಣ ಭಾರತದವರು ಜನಸಂಖ್ಯೆ ಕಂಟ್ರೋಲ್ ಮಾಡ್ಕೊಂತಾರ, ಉತ್ತರ ಭಾರತದವರು ಜನಸಂಖ್ಯೆ ಕಂಟ್ರೋಲ್ ಮಾಡಲ್ಲ. ಈಗ ಮತ್ತೆ ಇದು ಕ್ಷೇತ್ರಗಳ ಮರು ವಿಂಗಡಣೆ ಏನಾದ್ರು ಆಯ್ತು ಅಂತಂದ್ರೆ, ಈ ಕ್ಷೇತ್ರಗಳ ಮರು ವಿಂಗಡಣೆ ಆದಾಗ ಏನಾಗುತ್ತೆ, ದಕ್ಷಿಣ ಭಾರತದಲ್ಲಿ ಮತ್ತೆ ಅಂದ್ರೆ MP ಸೀಟ್ಗಳಾಗಿರ್ಬೋದು, MLA ಸೀಟ್ಗಳಾಗಿರ್ಬೋದು ಕಡಿಮೆ ಆಗುತ್ತೆ. ಆಗ ಉತ್ತರ ಭಾರತದಲ್ಲಿ ಹೆಚ್ಚಾಗುತ್ತೆ. ಈ ಆರ್ಟಿಕಲ್ ಬರ್ತದೆ 368ನೇ ಆರ್ಟಿಕಲ್ ಅನುಚ್ಛೇದಗಳು ಅಂತ ಬರ್ತವೆ. ರಾಷ್ಟ್ರಪತಿ ತಿದ್ದುಪಡಿಗೆ ವಿಶೇಷ ಬಹುಮತದ ಆಧಾರದ ಮೇಲೆ ಸ್ಪೆಷಲ್ ಮೆಜಾರಿಟಿಯನ್ನು ಕಡ್ಡಾಯಗೊಳಿಸಿರುವಂತದ್ದಾಗಿರುತ್ತೆ. ಅದೇ ಆದ ಬಳಿಕ 368ನೇ ಆರ್ಟಿಕಲ್ ಮುಖಾಂತರ ಒಟ್ಟು ಸದಸ್ಯರ ಬಲವನ್ನು ಬಹುಮತದ ಆಧಾರದ ಮೇಲೆ 2/3 ಅಂತೇಳಿ ಬರುವಂತದ್ದು ವಿಶೇಷ ಬಹುಮತ ಅಂತ ಬರ್ತದೆ. ಅದು ನಾನು ಹೇಳ್ತೀನಿ ಅಂದ್ರೆ ಮುಂದೆ ಯಾವಾಗ ಬರುತ್ತೆ, ಏನು ಮಹಿಳಾ ಮೀಸಲಾತಿ ಅಂತಂದ್ರೆ ಏನು, ನಾರಿ ಶಕ್ತಿ ವಂದನೆ ಅಂತಂದ್ರೆ ಏನು, ಇಲ್ಲೆಲ್ಲವನ್ನು ನಾನು ಮುಂದೆ ಬಂದಾಗ ಹೇಳ್ಕೊಂತ ಹೋಗ್ತೇನೆ. ರಾಜ್ಯಸಭೆ ಲೋಕಸಭೆಗಳು ಎಷ್ಟಾಗ್ತವ, ಎಷ್ಟು ಪರ್ಸೆಂಟೇಜ್ ರಾಜ್ಯಸಭೆಯಲ್ಲಿ ಬಹುಮತವನ್ನ ಕೊಡಬೇಕು, ವಿಶೇಷ ಬಹುಮತ ಅಂದ್ರೆ ಏನು, ಅವೆಲ್ಲ ಮುಂದೆ ಮಾತಾಡ್ತೀನಿ. ಇನ್ನು ರಾಷ್ಟ್ರೀಯ ನಾಗರಿಕ ಲೋಕಸೇವಾ ದಿನ ಅಂತ ಹೇಳಿ ಬರುವಂತದ್ದು, ಇದನ್ನ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ ಏಪ್ರಿಲ್ ಅಲ್ಲಿ ಆಚರಣೆ ಮಾಡ್ತಾರೆ. ಏಪ್ರಿಲ್ ಯಾವಾಗ 21 ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನ ದೆಹಲಿಯಲ್ಲಿ ಇದು ಹೇಳುತ್ತ ಮಟ್ಕಾಪ್ ಹೌಸ್ ಅಲ್ಲಿ ಬರುತ್ತ ವಿಶೇಷವಾಗಿ ಬರುವಂತದ್ದಾಗಿರುತ್ತೆ. ಇನ್ನು ಸಾರ್ವಜನಿಕ ಆಡಳಿತ ಅತ್ಯುತ್ತಮ ಸೇವಾ ಪ್ರಧಾನಮಂತ್ರಿ ಪ್ರಶಸ್ತಿಗಳನ್ನು ಪ್ರದಾನವನ್ನ ಮಾಡ್ತಾರೆ. ಪರಿಶೋಧನಾ ಸಮಿತಿ ಅಂತ ಬರ್ತದೆ, ತಜ್ಞರ ಸಮಿತಿಯನ್ನ ರಚನೆ ಮಾಡ್ತಾರೆ. ಕ್ಯಾಬಿನೆಟ್ ಕಾರ್ಯದರ್ಶಿಗಳನ್ನ ಪ್ರಧಾನಮಂತ್ರಿ ಅನುಮೋದನೆಯನ್ನು 2026 ಇದರ ಥೀಮ್ ಏನು ಅಂತ ಕೇಳ್ತಾರೆ. ಹೌದಾ, ಇದನ್ನ ಯಾವಾಗಿನಿಂದ ಪ್ರಾರಂಭ ಮಾಡಿದ್ರಪ್ಪ ಆಚರಣೆಗೆ? 2006ರಿಂದ ಪ್ರಾರಂಭ ಮಾಡಿದ್ರೆ. 2026ರ ಥೀಮ್ ಏನಾಗಿರ್ತದ, ಇದರ ವಿಕಸಿತ ಭಾರತದ ಜನಕೇಂದ್ರಿಕ ಆಡಳಿತ ಮತ್ತು ಕಟ್ಟಕಡೆಯ ವ್ಯಕ್ತಿಯನ್ನ ಅಭಿವೃದ್ಧಿ ಅಂತೇಳಿ ಹೇಳುತ್ತೆ. ಕಟ್ಟಕಡೆ ಅಂತಂದ್ರೆ ಗ್ರಾಮೀಣದಲ್ಲಿ ಇರುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಹೇಳುತ್ತೆ. ಇನ್ನು ಕಾಯಂ ರಾಜ್ಯದ ಆಂಧ್ರ ಪ್ರದೇಶಗಳು ಅಂತ ಬರ್ತದೆ. ಕಾಯಂ ರಾಜಧಾನಿ ಆಂಧ್ರ ಪ್ರದೇಶದ ಯಾವ್ದಾಗಿರುತ್ತೆ, ಅಮರಾವತಿಯನ್ನ ಮಾಡ್ಕೊಂಡಿದ್ದಾರೆ. ನೆನಪಿಟ್ಕೊಂಡ್ಬಿಟ್ರಿ. ಇದು ಒಂದು ಇದಕ್ಕೆ ಯಾವ ಸಮಿತಿ ಹೇಳುತ್ತೆ, ರಾಜ್ಯ ವಿವಿಧೆಡೆ ರಾಜಧಾನಿಯನ್ನು ಹೊಂದಿರಬೇಕು ಅಂತೇಳಿ ಹೇಳುತ್ತೆ. ಶಿಫಾರಸು ಕಾಯ್ದೆ ಅಡಿಯಲ್ಲಿ ಮೂಲಕ ಒದಗಿಸುತ್ತೆ. ಇದಕ್ಕೊಂದು ಕಮಿಟಿ ಬರ್ತದಪ್ಪ. ಈ ಕಮಿಟಿ ಇಲ್ಲಿ ಬರ್ತಿರ್ತೀವಿ ನೋಡ್ರಿ. ಓಕೆನಾ, ಏನ್ ಹೇಳತ್ತಪ್ಪ ಅಂತಂದ್ರ ಒಂದು KC ಶಿವರಾಮ್ ಕೃಷ್ಣ ಅಂತೇಳಿ ಬರ್ತಾರೆ. ಕಮಿಟಿ ಹೇಳುತ್ತಾ ಅದ್ರ ಬಗ್ಗೆ ಉಲ್ಲೇಖ ಮಾಡುತ್ತೆ. ಓಕೆ, ಇನ್ನು ಆಂಧ್ರ ಪ್ರದೇಶದ ಅಮರಾವತಿ ಇದಾಯ್ತು. ಇನ್ನು ಜನವಿಶ್ವಾಸ ಕಾಯ್ದೆ ಅಂತೇಳಿ ಬರ್ತದ 2026ರಲ್ಲಿ. ಇದು ಒಂದು ನಿಬಂಧನೆಯನ್ನ ತಿದ್ದುಪಡಿಯನ್ನ ಮಾಡ್ಕೊಂತಾರೆ. ಈ ಸಂಸತ್ತಿನ ಇಚ್ಛೆಯಂತೆ ಜನರ ವಿಶ್ವಾಸ ಅಥವಾ ಕಾಯ್ದೆಗಳು ಅಂತೇಳಿ ಅಂಗೀಕಾರವಾಗಿರುವಂತದ್ದು. ಪ್ರಧಾನ ಗುರಿ ವ್ಯಾಪಾರ ವಹಿವಾಟ ಪ್ರಕ್ರಿಯೆಯನ್ನ ಸರಳಗೊಳಿಸುವ ಉದ್ದೇಶಕ್ಕಾಗಿ. ಅಂದ್ರೆ ಪ್ರಧಾನಮಂತ್ರಿ ಅಂದ್ರೆ ವಿದೇಶದ ಜೊತೆಗೆ ನಾವು ಏನಾದ್ರೂ ತೆಗೆದುಕೊಳ್ಳೋದು ಅಥವಾ ಕೊಡೋದಾಗಿರ್ಬೋದು. ಈ ಆಡಳಿತ ಸುಧಾರಣೆಯನ್ನ ಬರಬೇಕು ಅನ್ನೋ ಉದ್ದೇಶಕ್ಕಾಗಿ ನಂಬಿಕೆ ಆಧಾರಿತ ಆಡಳಿತ ಅಂತೇಳಿ ಒಂದು ಬರ್ತದೆ. ಇದು ದಂಡನಾತ್ಮಕ ಅಥವಾ ಕ್ರಮಗಳಿಂದ ಏನ್ ಮಾಡ್ತಾರೆ, ನಂಬಿಕೆ ಆಧಾರಿತ ವ್ಯವಸ್ಥೆಯನ್ನ ತರಬೇಕು ಅನ್ನೋ ಒಂದು ಉದ್ದೇಶವನ್ನ ತಂದಿರ್ತಾರೆ. ಇದರಲ್ಲಿ ಎಷ್ಟು ಸಚಿವಾಲಯಗಳ ಅಡಿಯಲ್ಲಿ ಬರ್ತದೆ ಅಂದ್ರೆ 23 ಸಚಿವಾಲಯ ಅಡಿಗಳು ಬರ್ತಾವ. ನಿಬಂಧನೆಗಳು ಎಷ್ಟಪ್ಪ ಅಂದ್ರೆ 848 ಸಚಿವಾಲಯ. ಅಂದ್ರೆ ಇವೆಲ್ಲವನ್ನು ಏನ್ ಮಾಡ್ತಾರೆ, ಜನರ ವಿಶ್ವಾಸವನ್ನು ತೆಗೆದುಕೊಂಡು ಫ್ರೀ ಆಗಿ ಬರುವಂತದ್ದು. ಓಕೆ, ಇನ್ನು ರಿಯಲ್ ಎಸ್ಟೇಟ್, ಗಣಿಗಾರಿಕೆ, ರೈಲ್ವೆ, ಪೆಟ್ರೋಲಿಯಂ, ಕಾಫಿ ರೈಟ್ಸ್ ಸೇರಿದಂತೆ ಪ್ರಮುಖ ವಲಯಗಳನ್ನ ಇದರಲ್ಲಿ ಜಾರಿಗೆ ತಂದಿರ್ತಾರೆ. ಓಕೆ, ಇನ್ನು ಭಾರತದಲ್ಲಿ ಬುಡಕಟ್ಟು ಉತ್ಸವದ 2026 ಅಂತೇಳಿ ಬರುವಂತದ್ದು. ಇದು ಸುದರ್ಶನ್ ನರ್ಸಿನ್ ಅಂತೇಳಿ ಬರ್ತದೆ. ಭಾರತದಲ್ಲಿ ಬುಡಕಟ್ಟು ಉತ್ಸವ 2026ರಲ್ಲಿ ನವದೆಹಲಿಯಲ್ಲಿ ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆಯೋಜನೆಯನ್ನ ಮಾಡ್ಕೊಂಡಿರ್ತಾರೆ. ಬುಡಕಟ್ಟು ಬಗ್ಗೆ ಹೇಳುವಂಥದ್ದು. PM ಜನ ಜಾಗತಿಕ ವಿಕಾಸ್ ಯೋಜನೆ ಅಂತೇಳಿ ಬರುವಂತದ್ದು. ಹಾಗೆ PM ಜನ್ಮನ್ ಯೋಜನೆ ಅಂತ ಬರಬಹುದು. ದೇಬಲ್ ಆಯೋಗ ಅಂತೇಳಿ ಬರ್ತಾವ, ಒಂದಿಷ್ಟು ಬುಡಕಟ್ಟಿಗೆ ಸಂಬಂಧಪಟ್ಟಂತದೆ. 11 ಮೂಲಭೂತ ಸೌಕರ್ಯಗಳು ಅಂತೇಳಿ ಬರುವಂತದ್ದು. ಆ 11 ಮೂಲಭೂತ ಸೌಕರ್ಯಗಳು ನಾನು ಹೇಳ್ತೀನಿ. ದೇಬಲ್ ಆಯೋಗ ಅಂತೇಳಿ ಬರ್ತದೆ. ಅದು ಯಾವಾಗಪ್ಪ ಅಂದ್ರೆ 1973ರಲ್ಲಿ ಬರುತ್ತೆ. 75 ಗುಂಪುಗಳನ್ನ ಏನ್ ಹೇಳ್ತಾವ, ವಿಶೇಷವಾದ ದುರ್ಬಲ ಬುಡಕಟ್ಟು ಅಂತೇಳಿ ಹೇಳುವಂತ ಆಯೋಗ ಹೇಳಿರ್ತಾವ. ಅದರಲ್ಲಿ ಇಲ್ಲಿ ಗುರುತಿಸ್ತಾರ. ಅತಿ ಹೆಚ್ಚು ಸಂಖ್ಯೆ ಯಾವ್ದವ ಹಿಂದುಳಿದಿದ್ದು ಅಂತಂದ್ರೆ ಒಡಿಶಾ ಅಂತ ಬರ್ತದೆ. ಒಡಿಶಾದಲ್ಲಿ 13 ಬರ್ತಾವು. ಆಮೇಲೆ ಕರ್ನಾಟಕದಲ್ಲಿ 2 ಬರ್ತಾವ. ಓಕೆನಾ, ಇದನ್ನ ಕೇಳ್ತಾರೆ. ಕರ್ನಾಟಕದಲ್ಲಿ ಯಾವ್ದಿದಾವೆ ಅಂತ ಕೇಳಿದ್ರು ಅಂತಂದ್ರೆ ಕರ್ನಾಟಕದಲ್ಲಿ ಜೇನು, ಕುರುಬ ಮತ್ತು ಕೊರಗ ಅಂತ ಬರ್ತವೆ. ಇವು ಯಾವ್ದು ಅಂತಂದ್ರ ಇದರಲ್ಲಿ ನಾವ್ ಏನ್ ಹೇಳ್ತೀವಪ್ಪ ಅಂದ್ರೆ ವಿಶೇಷವಾದ ಬುಡಕಟ್ಟು ಗುಂಪುಗಳಾಗಿ ನಾವು ವಿಂಗಡಣೆಯನ್ನ ಮಾಡ್ತೀವಿ. ಇನ್ನ ನಾರಿಟಿ AI ಅಂತೇಳಿ ಒಂದು ಬರ್ತದೆ. ನಾರಿಟಿ AI ಅಂತಂದ್ರೆ ಮಾದಕ ವಸ್ತುಗಳ ಪ್ರಕರಣದಲ್ಲಿ ತನಿಖೆಗಳನ್ನ ದಕ್ಷತೆ ಹೆಚ್ಚಿಸುವ ಉದ್ದೇಶಕ್ಕಾಗಿ ತಂದಿರುವಂತದ್ದಾಗಿರುತ್ತೆ. ರಾಷ್ಟ್ರೀಯ ಹಿಂದುಳಿದ ವರ್ಗದ ಹಣಕಾಸು ಆಯೋಗ ಅಂತೇಳಿ ಬರ್ತದೆ. ಹಿಂದುಳಿದ ವರ್ಗದ ಆಯೋಗ ಅಂತ 2025 ಮತ್ತು 26ರಲ್ಲಿ ಬಂದಿರುವಂತದ್ದು. ಇದರ ಅಭಿವೃದ್ಧಿಯನ್ನ ಬಂದಿರುತ್ತೆ. ಅತಿ ದೊಡ್ಡ ಆರ್ಥಿಕ ವರ್ಷ ತನ್ನ ಇತಿಹಾಸದಲ್ಲಿ ಅತಿ ದೊಡ್ಡ ಆರ್ಥಿಕ ವರ್ಷ ಪ್ರಗತಿಯನ್ನ ದಾಖಲಿಸುವ ಉದ್ದೇಶಕ್ಕಾಗಿ ಇದನ್ನ ಜಾರಿಗೆ ತಂದಿರುವಂತದ್ದು. ಇದನ್ನ ಕಂಪ್ನಿ ಕಾಯ್ದೆ ಅಂತೇಳಿ ಬರ್ತದೆ. ಸೆಕ್ಷನ್ 8ರ ಅಡಿಯಲ್ಲಿ ಒಂದು ಲಾಭೋದ್ದೇಶಕ್ಕಾಗಿ ತಂದಿರುವಂತಹ ಸಂಸ್ಥೆ ಆಗಿರುವಂತದ್ದು. ಇಲ್ಲಿ 13 ಜನವರಿ 1992ರಲ್ಲಿ ಈ ಒಂದು ಕಂಪ್ನಿ ಇದು ಬಂದಿರುವಂತಹ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ರಾಷ್ಟ್ರೀಯ ಹಿಂದುಳಿದ ವರ್ಗದ ಹಣಕಾಸು ಅಭಿವೃದ್ಧಿಯ ನಿಗಮ ಅಂತೇಳಿ ಬರುತ್ತೆ. ಸೊ ಅದನ್ನ ಸ್ಟಾರ್ಟ್ ಮಾಡಿರುವಂತದ್ದು.
ಇನ್ನು ಮಾನವನ ವನ್ಯಜೀವಿ ಸಂಘರ್ಷಣೆ ಅಂತ ಬರ್ತದೆ. ಮಾನವರು ಮತ್ತು ಸಂಘರ್ಷ ಇದಕ್ಕೆ ಎದಕ್ಕಪ್ಪ ಅಂತಂದ್ರೆ ಕೇರಳ ರಾಜ್ಯ ಏನ್ ಮಾಡುತ್ತೆ, ಸರ್ಕಾರವನ್ನ ಈ ರಾಜ್ಯ ನಿರ್ದೇಶನ ಘೋಷಣೆಯನ್ನ ಮಾಡಿದ. ಮನುಷ್ಯರು ಮತ್ತು ಪ್ರಾಣಿಗಳ ಮಧ್ಯೆ ಘರ್ಷಣೆಯನ್ನ ನಡೆಯುವಂತೆ ಉದ್ದೇಶ 1972 ವನ್ಯಜೀವಿ ಕಾಯ್ದೆಗಳ ಬಗ್ಗೆ ಇಲ್ಲಿ ಉಲ್ಲೇಖವನ್ನ ಮಾಡ್ತದೆ. ಸೆಕ್ಷನ್ 71 ಸೆಕ್ಷನ್ 72 ಅಡಿಯಲ್ಲಿ ಹೇಳುತ್ತಾ ಪಶ್ಚಿಮ ಘಟ್ಟಗಳು ಇವೆಲ್ಲವನ್ನು ಅದರಲ್ಲಿ ಬಂದಿರುತ್ತೆ. ಇನ್ನು ಹಾವು ಕಚ್ಚುವಿಕೆ ವಿಪತ್ತು ಎಂದು ಘೋಷಣೆ ಮಾಡಿರುವಂತ ರಾಜ್ಯ ಯಾವುದು ಅಂತಂದ್ರೆ ಒಡಿಶಾ ಅಂತ ಬರ್ತದೆ. ಒಡಿಶಾ ಬರ್ತದೆ. ಸೊ ಇದ್ರ ಬಗ್ಗೆ ನೆನ್ಪಿಟ್ಕೊಡ್ರಿ. ಇನ್ನ ಸಾಹಿಲ್ ಸಖಿ ಉಪಕ್ರಮ ಅಂತೇಳಿ ಬರ್ತದ. ಈ ಸಾಹಿಲ್ ಸಖಿ ಉಪಕ್ರಮ ಅಂತಂದ್ರೆ ಏನು ಎಂತ ಅಂತ ಕೇಳಬಹುದು. ಇದು ಕೇಳಿದ್ರು ಅಂತಂದ್ರೆ ಸಾಹಿಲ್ ಸಖಿ ಉಪಕ್ರಮ ಅಂತಂದ್ರೆ ಏನು ಅಂದ್ರ ಇದ್ರ ಮಹಾರಾಷ್ಟ್ರ ಗ್ರಾಮೀಣ ಮಹಿಳೆಯರಿಗೆ ಇನ್ ಏನ್ ಮಾಡ್ತಾರ, ಮಣ್ಣು ಪರೀಕ್ಷೆ ಅಥವಾ ವೈಜ್ಞಾನಿಕ ಕೃಷಿ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಎಲ್ಲಿ? ಮಹಾರಾಷ್ಟ್ರದ MH. ಓಕೆ, ನೆನ್ಪಿಟ್ಕೊಂಡ್ಬಿಡ್ರಿ, ಅದ್ರ ಅಷ್ಟೇ ತಿಳ್ಕೊಡ್ಬೇಡ್ರಿ, ಅದು ಜಾಸ್ತಿ ಇದು ಮಾಡಕ್ ಹೋಗ್ಬಿಡ್ರಿ, ಮಾಸ್ಟರ್ ಡಿಗ್ರಿ ಮಾಡ್ಬೇಡ್ರಿ. ಇನ್ನ ಏನ್ ಹೇಳತ್ತಪ್ಪ ಅಂದ್ರೆ ವಿಕಸಿತ ಭಾರತದಲ್ಲಿ ಶಿಕ್ಷಣದ ಅಭಿವೃದ್ಧಿ ವಿಧೇಯಕ ಅಂತೇಳಿ ಒಂದು ಬರ್ತದೆ. ವಿಕಸಿತ ಭಾರತ ಅಂದ್ರೆ ರಾಷ್ಟ್ರೀಯ ಇದು ಶಿಕ್ಷಣದ ನೀತಿ ಅಂತೇಳಿ ಏನ್ ಬರ್ತದಲ್ಲ, ಯಾವುದು NEP ಅಂತ ಬರ್ತದ. 2020ರಲ್ಲಿ NEP ಅಂತ ಜಾರಿಗೆ ಬರುವಂತದ್ದು ವಿಕಸಿತ ಭಾರತ ಶಿಕ್ಷಣ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳ್ತದೆ. NEP ಯಲ್ಲಿ ಎಷ್ಟು ವರ್ಷಗಳು ಡಿವೈಡ್ ಮಾಡ್ಕೊಂತಿರ್ತಾರೆ, 3 ವರ್ಷ 4 ವರ್ಷ ಈ ತರ ಮಾಡ್ಕೊಂತಾರಲ್ಲ, ಅದನ್ನ ಹೇಳಿರ್ತೀನಿ. ಓಕೆನಾ? NEP ಅಂದ ಯಾವುದಕ್ಕೆ ವಿಕಸಿತ ಭಾರತ ಶಿಕ್ಷಣ ಅನುಷ್ಠಾನ ಅಂತಂದ್ರೆ NEP ಶಿಫಾರಸನ್ನು ಅನುಷ್ಠಾನಗೊಳಿಸಲು ಉನ್ನತ ಶಿಕ್ಷಣ ಮತ್ತು ವಿಚಾರಣೆಯನ್ನ ಸಂಬಂಧಿಸಿರುವಂತಕ್ಕೆ ಸಂಬಂಧಪಟ್ಟಿರುವಂತದ್ದು. ಇದು ಹೆದ್ದಾರಿಗಳನ್ನ ಸುರಕ್ಷಿತ ಮತ್ತು ಪ್ರಯಾಣದ ನಾಗರಿಕತೆ ಮೂಲ ಹಕ್ಕುಗಳು ಅಂತ ಬರ್ತದೆ. ಹೌದು, ಅಂದ್ರೆ ಹೋಗ್ಬೇಕಾದಾಗ ಏನಾದ್ರೂ ಗುದ್ಕೊಂಡು ಹೋದ್ರೆ ಅದು ಇನ್ನ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಏನ್ ಕೊಟ್ಟ, ಪಾದಚಾರಿಗಳ ಮೂಲ ಹಕ್ಕುಗಳನ್ನ ನೋಡ್ಕೊಂತ ಹೋಗೋದು. ಯಾಕಂದ್ರೆ ಇತ್ತೀಚೆಗೆ ಭಾರತದಲ್ಲಿ ಅಂತ ನೋಡಿ, ಕರ್ನಾಟಕದಲ್ಲಿ ಏನಾಗತ್ತಪ್ಪ ಅಂದ್ರೆ ಹೆದ್ದಾರಿ ಅಂತಂದ್ರೆ ಫುಟ್ಪಾತ್ ಅನ್ನ ಎಲ್ಲವನ್ನು ನಿಕಾಲ್ ಮಾಡ್ತಾ ಇದ್ದಾರೆ. ಓಕೆ, 21ನೇದು ಜೀವಿಸುವ ಹಕ್ಕು ಬಗ್ಗೆ ಉಲ್ಲೇಖ ಮಾಡಿ ಆರ್ಟಿಕಲ್ ಇದರ ಬಗ್ಗೆ ಹೇಳುತ್ತೆ. ಆ ಉದ್ದೇಶಕ್ಕಾಗಿ ಏನಪ್ಪಾ ಅಂತಂದ್ರೆ ಇದನ್ನ ಬೆಂಗಳೂರಲ್ಲಿ ಕೂಡ ಫುಟ್ಪಾತ್ ಅನ್ನ ಸಂಪೂರ್ಣವಾಗಿ ಏನ್ ಮಾಡ್ತಾ ಇದಾರೆ, ಕ್ಲೀನ್ ಅನ್ನ ಮಾಡ್ತಾ ಇದ್ದಾರೆ. ಓಕೆ, ಇನ್ನ ಕೇಂದ್ರ ಸಶಸ್ತ್ರ ಪೊಲೀಸ್ ಕಾಯ್ದೆ ಅಂತ ಹೇಳಿ ಬರ್ತದೆ. ಕೇಂದ್ರ ಸಶಸ್ತ್ರ ಪೊಲೀಸ್ ಕಾಯ್ದೆ ಅನ್ನೋದು 2026ರಲ್ಲಿ ಸಾಮಾನ್ಯ ಆಡಳಿತ ಅಂತ ಹೇಳಿ ಬರುವಂತದ್ದು. ಇದರಲ್ಲಿ ಏನಪ್ಪಾ, ಇನ್ಸ್ಪೆಕ್ಟರ್ ಜನರಲ್ ಅವರ ಹುದ್ದೆಗಳಾಗಿರ್ಬೋದು ಅಥವಾ ಯಾವ ಉದ್ದೇಶಕ್ಕಾಗಿ ತಂದಿದ್ರಪ್ಪ ಅಂದ್ರೆ ನಾಯಕತ್ವ ಹುದ್ದೆಗಳ ಹಂಚಿಕೆ ಅಂತ ಮಾಡ್ತಾರೆ. ಓಕೆನಾ? ಇದರಲ್ಲಿ ಏನೋ BSF, CRPF ಆಗಿರ್ಬೋದು, CISF ಆಗಿರ್ಬೋದು, ITBP ಆಗಿರ್ಬೋದು, ಇವು SSB ಆಗಿರ್ಬೋದು, ಉನ್ನತದ ನಾಯಕತ್ವ ಹುದ್ದೆಗಳ IPS ಆಗಿರ್ಬೋದು. ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇನ್ಸ್ಪೆಕ್ಟರ್ ಜನರಲ್ ಆಗಿರ್ಬೋದು, IG ಅಂತ ಕರಿತೀವಿ. ಇಲ್ಲಿ 50% IPS ಅಧಿಕಾರಿಗಳಿಗೆ ಮೀಸಲಾಗಿರುವ ಹೆಚ್ಚುವರಿ ಮಹಾನಿರ್ದೇಶಕ ADGP ಅಂದ್ರೆ 67 ಹುದ್ದೆಗಳನ್ನ IPS ಅಧಿಕಾರಿಗಳಿಗೆ, DG ಅಂತ ಮಹಾನಿರ್ದೇಶಕರು 100% ಇವರಿಗೆ ನೀಡಿರುವಂತದ್ದು IPS ಅಧಿಕಾರಿಗಳಿಗೆ. ಈ ತರ ಏನ್ ಮಾಡ್ತಾರಪ್ಪ ಅಂತಂದ್ರ ಆ ಆಡಳಿತದಲ್ಲಿ ಏನಾಗಿರತ್ತಪ್ಪ ಅಂತಂದ್ರ ಎಷ್ಟು ಪರ್ಸೆಂಟೇಜ್ ಅನ್ನ ನಾವು ಯಾರಿಗೆ ಕೊಡಬೇಕು, ಇನ್ಸ್ಪೆಕ್ಟರ್ ಜನರಲ್ ಅವರಿಗೆ ಎಷ್ಟು, ಮಹಾನಿರ್ದೇಶಕರಿಗೆ ಎಷ್ಟು ಇರಬೇಕು ಅನ್ನೋದು ಉಲ್ಲೇಖವನ್ನ ಮಾಡುತ್ತೆ. ಇನ್ನು CBI ಇದು CBI ಇಂದ ಉಭಯ ಅಂತ ಬರುತ್ತೆ, ಅಭಯ ಅಂತ ಬರ್ತದೆ. ಅಭಯ AI ಅಂತೇಳಿ ಒಂದು ಬರ್ತದೆ. ಈ ಅಭಯ AI ChatGPT ಬಿಡುಗಡೆಯನ್ನ ಮಾಡಿದ್ದಾರೆ. ನಾಗರಿಕರು ತಮಗೆ ಬೇಕಾದಂತ ಅಧಿಕೃತ ನೋಟಿಸ್ ಗಳನ್ನ ನೀಡುವಂತದ್ದು ಅಥವಾ ಪರಿಶೀಲನೆ ಮಾಡುವ ಉದ್ದೇಶಕ್ಕಾಗಿ ನೇರವಾಗಿ ಏನ್ ಮಾಡ್ತಾರೆ, ಹೆಚ್ಚುವರಿ ಡಿಜಿಟಲ್ ಅನ್ನ ಕಾರ್ಯಕ್ರಮ ಜಾರಿಗೆ ತರುವಂತದ್ದಾಗಿರ್ತದೆ. ಅಭಯ ಅನ್ನೋದು ಒಂದು ಚಾಟ್ ಬಾಟ್ ಆಗಿರ್ತದೆ. ಇದನ್ನ ಬಿಡುಗಡೆವನ್ನ ಮಾಡುವಂತದ್ದು. ಹಾಗಿತ್ತಂದ್ರೆ ಈ CBI ಅನ್ನೋದು ಯಾವಾಗ ಜಾರಿಗೆ ತರ್ತಾರಪ್ಪ ಅಂತಂದ್ರೆ 2026ರಲ್ಲಿ ಇದನ್ನ ಏನ್ ಮಾಡಿದ್ದಾರೆ, CBI ಅನ್ನೋದು ಅಂದ್ರೆ ಕೃತಕ ಬುದ್ಧಿಮತ್ತೆ ಅನ್ನುವಂತ ಅಭಯ ಅನ್ನೋದು ಬಿಡುಗಡೆಯನ್ನ ಮಾಡ್ಕೊಂಡಿದ್ದಾರೆ. ಓಕೆ, ಹಾಗಿತ್ತಂದ್ರೆ ಈ ಅಭಯ ChatGPT ಅಂತಂದ್ರೆ 22ನೇ DP ಕೊಹ್ಲಿ ಸ್ಮಾರಕ ಅಂತ ಉಪನ್ಯಾಸಕ ಕಾರ್ಯಕ್ರಮದಲ್ಲಿ ಇದು ಗೌರವಾರ್ಥವಾಗಿ ಇದನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ ಬಿಡುಗಡೆಯನ್ನ ಮಾಡಿದ್ದಾರೆ. ಸೊ ಇದು ಇಷ್ಟುನು ಏನಾಗಿತ್ತಪ್ಪ ಅಂತಂದ್ರ ಈ ನಾವು ಮಂತ್ ಮುಗೀತು. ಈಗ ಜೂನ್ ಮಂತ್ಗೆ ನಾವ್ ಏನದ ದಾಪುಗಾಲನ್ನ ಹಾಕೊಳ್ಳೋಣ. ಇದು ಇಷ್ಟು ಮುಗೀತು ಅಂತಂದ್ರೆ ಮುಗೀತು. ಓಕೆ, ಇನ್ ಜೂನ್ ಮಂತದೊಂದು ಮುಗೀತು ಅಂತ ಜುಲೈದೊಂದು, ಇವೆರಡು ಮಂತದ್ ಮುಗೀತು ಅಂತಂದ್ರೆ ಇಲ್ಲಿಗೆ ನಮ್ದು ಏನಪ್ಪಾ ಅಂತಂದ್ರ ಈ ಅರ್ಥಶಾಸ್ತ್ರ ಅಥವಾ ರಾಜ್ಯಶಾಸ್ತ್ರ ಅಥವಾ ಇಲ್ಲ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ, ಅದನ್ನ ಇಲ್ಲಿಗೆ ಮುಗೀತ. RBI ಬಗ್ಗೆ ನಾನು ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ರೈಸ್ ಆಗುವಂತ ಚಾನ್ಸಸ್ ಗಳಿರುತ್ತೆ. ಮತ್ತೆ ಈಗ ಹೇಳ್ತೀನಿ, ಇದು ನಮ್ಗೆ ಏನಪ್ಪಾ ಅಂತಂದ್ರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕುಗಳನ್ನ RTI ಅಂತ ಹೇಳಿ 2009 ನಲ್ಲಿ ಬರುವಂತದ್ದು. ಓಕೆನಾ? ಇದ್ರದ್ದು ಏನಪ್ಪಾ ಅಂತಂದ್ರೆ ನೀವು ಕಂಪಲ್ಸರಿಯಾಗಿ ಇದರಲ್ಲಿ RTI ಕಾಯ್ದೆ ಅಂತ ಹೇಳಿ ಬರ್ತದೆ. ಸೆಕ್ಷನ್ ಏನಪ್ಪಾ ಅಂತಂದ್ರೆ 12(1)C ಅಂತ ಹೇಳಿ ಬರ್ತದೆ ಸಬ್ ಅಲ್ಲಿ. ಓಕೆನಾ? ಇದರ ಸಾಂವಿಧಾನಿಕ ಆಶಯಗಳನ್ನ ಬಲವಂತವಾಗಿ ಪುನರುತ್ಪಾದನೆ ಮಾಡುವಂತದ್ದಾಗಿರುತ್ತೆ. 25% ಅಷ್ಟು ಅಂದ್ರೆ ಇಲ್ಲಿ ಏನ ಆರ್ಥಿಕವಾಗಿ ಹಿಂದುಳಿದಿರ್ತಾರಲ್ಲ ಮತ್ತು ಸಾಮಾಜಿಕವಾಗಿ ವಂಚನೆ ವಲಯಗಳಲ್ಲಿ ಏನು ಮಕ್ಕಳಿರ್ತಾರಲ್ಲ ಅಂತವ್ರಿಗೆ ಏನ್ ಮಾಡ್ಬೇಕಂದ್ರೆ 25% ಅಷ್ಟು ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೀಟ್ಗಳನ್ನ ಕಾಯ್ದಿರಿಸಬೇಕು ಅಂತ ಹೇಳಿ ಹೇಳುವಂತದ್ದು. ಇನ್ನ 30ನೇ ಆರ್ಟಿಕಲ್ ಅನ್ನ ಹೇಳುತ್ತೆ. 30ನೇ ಆರ್ಟಿಕಲ್ ವಿಧಿಯಡಿಯಲ್ಲಿ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳಲ್ಲಿ RTI 25% ಅಷ್ಟು ಮೀಸಲಾತಿಯನ್ನ ಇಡಬೇಕು ಅಂತ ಹೇಳುತ್ತೆ. ಹೌದಾ? ಇದು ಇಷ್ಟು ಹೇಳುತ್ತೆ. ಬಟ್ ನಿಮಗೆ ಎಕ್ಸ್ಪ್ಲನೇಷನ್ ಜಾಸ್ತಿ ತಗೊಂಡಾಗ ನಾವು RTI ಮುಖಾಂತರ ಅಷ್ಟು ಜಾಸ್ತಿ ಇಲ್ಲಿ ಹೇಳಕ್ಕಾಗಲ್ಲ. ಓಕೆ, ರಿವಿಷನ್ ತರನೇ ಇದ್ರೆ ಚಂದ. ಹೆಚ್ಚಿನ ರಿವಿಷನ್ ಬೇಕು ಅಂತಂದ್ರೆ ನಾನು ಅಲ್ಲಿ ಪಕ್ಕ ಹೇಳಿರ್ತೀನಿ, ಡೋಂಟ್ ವರಿ. ಇನ್ನು ಆರ್ಟಿಕಲ್ ಪ್ರಕರಣದಲ್ಲಿ ಅಂತ ಬಂದಾಗ 24 ಮತ್ತು 25ರಲ್ಲಿ ಹೇಳುವಂತದ್ದಾಗಿರ್ತದೆ. ರಾಷ್ಟ್ರೀಯ ಶಿಕ್ಷಣ ಮತ್ತು ಶಿಕ್ಷಣದ ಪರಿಷತ್ ಅಂತ ಹೇಳಿ ಬಂದು ಬರುತ್ತೆ. ಕಡ್ಡಾಯವಾಗಿ ಶಿಕ್ಷಣ ನೀಡಲೇಬೇಕು ಅಂತ ಹೇಳ್ತಾರೆ. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಂತ ಬರುವಂತದ್ದು. ರಾಜ್ಯ ಸರ್ಕಾರವೇ ಶಾಲೆಗಳಿಗೆ ಮರುಪಾವತಿಯನ್ನ ನೀಡಬೇಕು ಅಂತ ಹೇಳುತ್ತೆ. ಇದರೆಲ್ಲ ಶಿಕ್ಷಣದ ಬಗ್ಗೆ ಏನದ RTI ಮುಖಾಂತರ ಈಗಾಗಲೇ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. ಶಿಕ್ಷಣ ಹಕ್ಕುಗಳಲ್ಲಿ 2000 ಪ್ರಕಾರ ಈ ಕೆಳಗಿನ ಯಾವ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ಮತ್ತು ವಿಧಾನಗಳನ್ನ ಹೇಗೆ ನೀಡಬೇಕು ಅನ್ನೋ ಉದ್ದೇಶವನ್ನು ನೀಡಿರುವಂತದ್ದು. 4 ರಿಂದ 14 ಅಥವಾ 6 ರಿಂದ 14, 6 ರಿಂದ 16
ಅಥವಾ 6 ರಿಂದ 18 ವರ್ಷದ ಮಕ್ಕಳಿಗೆ ಅಂತ ಹೇಳ್ತಾನೆ. 6 ರಿಂದ ಎಷ್ಟಪ್ಪ ಅಂದ್ರೆ 14 ವರ್ಷದ ಮಕ್ಕಳಿಗೆ ಏನಪ್ಪಾ ಅಂದ್ರೆ ನಾವು ಉಚಿತವಾಗಿ ಕಡ್ಡಾಯ ಶಿಕ್ಷಣವನ್ನ ನೀಡಬೇಕು ಅನ್ನೋ ಉದ್ದೇಶವನ್ನ ಹೇಳ್ತದೆ. ಹಾಗೆ 1ರಿಂದ ತರಗತಿಯಿಂದ 8ನೇ ತರಗತಿ ಉಚಿತ ಮತ್ತು ಕಡ್ಡಾಯವಾದ ಪ್ರಾಥಮಿಕ ಶಿಕ್ಷಣ ಪಡೆಯುವಂತ ಕಾನೂನುಬದ್ಧ ಹಕ್ಕನ್ನ ಖಾತ್ರಿಪಡಿಸಿಕೊಳ್ಳುವಂತದ್ದಾಗಿರ್ತದೆ. ಅದನ್ನು ಹೇಳ್ತಾನೆ, ಇದನ್ನು ಹೇಳ್ತಾನೆ, ಎರಡನ್ನೂ ಕೂಡ ಹೇಳ್ತಾನೆ. ಓಕೆ, ಇನ್ನು ಸಿಕ್ಕಿಮನ್ನ ಏಕೀಕರಣವನ್ನ ಮಾಡುವಂತದ್ದು. ಸಿಕ್ಕಿಂ ಏಕೀಕರಣ ಅಂತಂದ್ರೆ ಏನಪ್ಪಾ ಅಂತಂದ್ರ ಆ ಸಿಕ್ಕಿಂ ಭಾರತದೊಂದಿಗೆ ವಿಲೀನ ಆಗಿರುವಂತಹ ಕಾರಣಕ್ಕಾಗಿ ಈ ಸಿಕ್ಕಿಮನ್ನ ಏಕೀಕರಣವನ್ನ ಮಾಡ್ಕೊಳ್ಳುವಂತದ್ದಾಗಿರುತ್ತೆ. ಈ ಸಿಕ್ಕಿಮನ್ನ ಇದು ಗ್ಯಾಂಗ್ಟಕ್ ಅಂತೇಳಿ ಸಂಯೋಜನೆಯಲ್ಲಿ ಪ್ರಧಾನಮಂತ್ರಿಯವರು ಕೂಡ ಭಾಗವಹಿಸಿರುವಂತದ್ದಾಗಿರುತ್ತೆ. ಇಲ್ಲಿ ಹಿನ್ನೆಲೆ ಅಂತ ಬಂದಾಗ 1642ರಿಂದ 1975ರವರೆಗೂ ಇದೇ ಒಂದು ರಾಜ್ಯಾಂಶವನ್ನ ಆಳ್ತಾ ಇತ್ತು. ಅಲ್ಲಿಂದ ನಂತರ ಏನಾಗತ್ತಪ್ಪ ಅಂದ್ರೆ ಭಾರತದ ಒಪ್ಪಂದ ಆಗತ್ತೆ, ಅಥವಾ 1817 ಆಗಿರ್ಬೋದು. ಇಲ್ಲಿ ಒಂದು ಯಾವುದು ತಿಟಾಲಿಯಾ ಇದು ಬರುತ್ತ, ಒಪ್ಪಂದಗಳು ಅಂತ ಬರ್ತಾವ. ಆಮೇಲೆ ಏನದ ಲಹಾಸೆ ಒಪ್ಪಂದ ಅಂತ ಬರ್ತದ, ಕಲ್ಕತ್ತಾ ಒಪ್ಪಂದ ಅಂತ ಬರ್ತದ, ತುಮ್ಲಾಂಗ್ ಒಪ್ಪಂದ ಅಂತೇಳಿ ಬರುವಂತದ್ದು. ಇದು ಸಂರಕ್ಷಿತ ಪ್ರದೇಶ ಅಂತೇಳಿ ಘೋಷಣೆಯನ್ನು ಮಾಡುವಂತದ್ದಾಗಿರುತ್ತೆ. ಸಂವರ್ಧನ ರಾಜ್ಯ ಅಂತ ಘೋಷಣೆ ಮಾಡುತ್ತೆ. ಪೂರ್ಣ ರಾಜ್ಯವಾಗಿ 1975ರಲ್ಲಿ ಕೊಡುವಂತದ್ದಾಗಿರುತ್ತೆ. ಇದು ಇಷ್ಟು ಕೂಡ ನೆನ್ಪಿಟ್ಕೊಡ್ರಿ. ಎಷ್ಟನೇ ರಾಜ? 22ನೇ ರಾಜ. ಇದಕ್ಕೊಂದು ಸಂವಿಧಾನ ತಿದ್ದುಪಡಿ ಮಾಡ್ಕೊಂತಾರೆ. ಯಾವುದು? 36ನೇ ತಿದ್ದುಪಡಿ. ಓಕೆ, ಒಕ್ಕೂಟಕ್ಕೆ ಸೇರ್ಪಡೆ ಆಗುತ್ತೆ. ಇದನ್ನೊಂದು ನೆನ್ಪಿಟ್ಕೊಡ್ರಿ. ಇದನ್ನ CWME ಅಂತೇಳಿ ನೆನ್ಪು ಬರುವಂತದ್ದು. ಕಾವೇರಿ ನೀರಿನ ಪ್ರಾಧಿಕಾರ ಅಂತೇಳಿ ಒಂದು ಬರುತ್ತೆ. ಈ ಕಾವೇರಿ ನೀರಿನ ಪ್ರಾಧಿಕಾರ ಅಂತೇಳಿ ಇದ್ರ ಯಾವ್ದಲ್ಲಪ್ಪ ಅಂದ್ರೆ 1956 ಸೆಕ್ಷನ್ 6A ಅಡಿಯಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಈ ಪ್ರಾಧಿಕಾರವನ್ನ ಅಧಿಕೃತವಾಗಿ ಅಧಿಸೂಚನೆಯಲ್ಲಿ ಬರುವಂತದ್ದು. ಕಾವೇರಿ ನದಿಗೆ ಇರುವಂತಹ ಉಪನದಿಗಳು ಯಾವುದು, ಯಾವ್ಯಾವ ರಾಜ್ಯಗಳಲ್ಲಿ ಹಾದು ಹೋಗುತ್ತಾ, ಬಂಗಾಳ ಕೊಲ್ಲಿಯನ್ನ ಸೇರುವಾಗ ಅಲ್ಲಿರುವಂತ ಹೆಸರೇನು, ವಿವಾದಿತ ಐತಿಹಾಸಿಕ ಹಿನ್ನೆಲೆ ಅಂತ ಬಂದಾಗ ನಾವು ಇಲ್ಲಿ ಅನ್ನೋದು 1892ರಿಂದ ನಾವು ಮದ್ರಾಸ್ ಒಪ್ಪಂದ ನೋಡ್ಕೊಂತೀವಿ. ಕೃಷ್ಣರಾಜ ಅಣೆಕಟ್ಟು ಒಪ್ಪಂದ ಅಂದ್ರೆ 1924ರಲ್ಲಿ ನೋಡುವಂತದ್ದಾಗಿರುತ್ತದ. ಅಣೆಕಟ್ಟು ಒಪ್ಪಂದವನ್ನ ಮಾಡ್ಕೊಂತಿರ್ತೀವಲ್ಲ, ಯಾರ ಜೊತೆಗೆ ಏನೇನು ಕಬನಿ ಇವೆಲ್ಲ ನದಿಗಳನ್ನ ಬಂದು ಸೇರುವಂತದ್ದಾಗಿರ್ಬೋದು. ಅದೇ ರೀತಿಯಾಗಿ ಇಲ್ಲಿ ಕಾಲಾವಧಿ ಏನಂತ ಕೇಳಿದಾಗ 1974ರಲ್ಲಿ ಬರುವಂತ ಕಾಲಾವಧಿಯನ್ನು ಮದ್ರಾಸ್ ಮೈಸೂರಿನ ಒಪ್ಪಂದವನ್ನು ಜಾರಿಗೊಳಿಸಿರುವಂತದ್ದು. ಅದರ ಮುಂದೆ ಏನ್ ಮಾಡ್ತಾರಪ್ಪ ರದ್ದತಿ ಮಾಡ್ಕೋಬೇಕು. ಬಟ್ ಇದು ರಾಜಕೀಯವಾಗಿ ಹಾಗೆ ಮುಂದೆ ಬರುತ್ತೆ. ಕಾವೇರಿ ನೀರಿನ ವಿವಾದ ಮಂಡಳಿ ಅಂತ ಹೇಳಿ ರಚನೆಯನ್ನ ಮಾಡ್ಕೊತಾರೆ. ಕೇಂದ್ರ ಸರ್ಕಾರ 1990 ಕಾವೇರಿ ನೀರಿನ ವಿವಾದ ಮಂಡಳಿಯನ್ನ ಆಚರಣೆ ಅಂದ್ರೆ ಸ್ಥಾಪನೆಯನ್ನ ಮಾಡ್ತಾರೆ. ಒಂದಿಷ್ಟು ಇಲ್ಲಿ ನಾನು ಬರೆಸ್ತೀನಿ, ಅದನ್ನ ಏನದ ವಿವಾದಗಳನ್ನ ನೀವ್ ಏನ್ ಮಾಡ್ಕೊಟ್ರಿ ನೀಟಾಗಿ ಬರ್ಕೊಟ್ರಿ. ಇದ್ರ ಮೇಲೆ ಕ್ವಶನ್ ಅನ್ನು ಕೇಳುವಂತ ಚಾನ್ಸಸ್ ಇದೆ. ಇನ್ನು ಗೋದಾವರಿ ಅಂತ ಬರ್ತದೆ. ಗೋದಾವರಿ, ಈ ಗೋದಾವರಿ ವಿವಾದ ನ್ಯಾಯಮಂಡಳಿ ಅಂತೇಳಿ ನಾನು ಅಲ್ಲಿ ಪೂರಾ ಬರೆಯಂಗಿಲ್ಲ. ಇದು ಗೋದಾವರಿ ಅಂತಂದ್ರೆ ನ್ಯಾಯಮಂಡಳಿನೇ ಆಗಿರ್ತದೆ. 1969 ಬರುತ್ತೆ. ಇನ್ನು ಎರಡನೇದು ಕೃಷ್ಣ ಅಂತ ಬರ್ತದೆ. ಕೃಷ್ಣ ನ್ಯಾಯ ವಿವಾದ ಮಂಡಳಿ ಅಂತಂದ್ರೆ 1969ರಲ್ಲಿ ಬರುತ್ತೆ. ಮೂರನೇದಂತ ಬಂದಾಗ ನರ್ಮದಾ ಬರುತ್ತೆ. ನರ್ಮದಾ ಬರುತ್ತೆ. ನರ್ಮದಾ ಅನ್ನೋದು 1969ರಲ್ಲೇ ಬರುತ್ತೆ. ಇವಿಷ್ಟುನು ಕೂಡ ಅಲ್ಲೇ ಬರುವಂತದ್ದು. ಇನ್ನು ರಾವಿ ಬಿಯಾಸ್ ಅಂತ ಬರ್ತದೆ. ರಾವಿ ಬಿಯಾಸ್ ಅಂತ ಬರ್ತದೆ. ಇದನ್ನ ಯಾವಾಗ ಬರ್ತದಪ್ಪ ಅಂತಂದ್ರೆ 1986ರಲ್ಲಿ ಬರ್ತದೆ. ಓಕೆ, 1986ರಲ್ಲಿ ಇವು ತೆಗ್ದಿರ್ತೀವಿ ನೋಡ್ರಿ. ಇವೇನ ಆ ತರ ನಿಮ್ಗೆ ನೆನ್ಪಿಟ್ಕೊಡ್ರಿ ಅಷ್ಟೇ. ಓಕೆ, 1986ರಲ್ಲಿ ಬರ್ತದೆ. ಇನ್ನು ನೆಕ್ಸ್ಟ್ 4ನೇದಾಯ್ತು. 5 ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೇಳ್ಬೋದು. ಇನ್ನು ಕಾವೇರಿ ಬರ್ತದ. ಕಾವೇರಿ ಪಕ್ಕದ ಮನೆ ಕಾವೇರಿ ಅಲ್ಲಪ್ಪ, ಜಲ ವಿವಾದ. ಇದು 1990ರಲ್ಲಿ ಬರುತ್ತೆ. ಇನ್ನ ಕಾವೇರಿ ವಿವಾದ ಮಂಡಳಿ ಅಂತ ಬಂದಿರುವಂತದ್ದು. ಆಮೇಲೆ ಏನಾಗತ್ತವ ಅಂದ್ರ ಈಗ ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಅಂತೇಳಿ ಬರ್ತದ. ಅವಾಗ ಯಾವಾಗ ಬರ್ತದಪ್ಪ ಅಂತಂದ್ರೆ ಇದನ್ನ 2018ರಲ್ಲಿ ಬರ್ತದ. ಹೌದಾ? ಹಾಗೆ ಇನ್ನೊಂದು ಬರ್ತದ ಕೃಷ್ಣ ಜಲ ವಿವಾದ ನ್ಯಾಯಮಂಡಳಿ ಪುರಸ್ಕರಣ. ಎರಡನೇದು ಬರ್ತದೆ. ಇದು ಎರಡನೇದು ಯಾವಾಗ ಬರ್ತದಪ್ಪ ಅಂತಂದ್ರ 2004ರಲ್ಲಿ ಬರ್ತದ. ಇದು ಎರಡನೇದು. ಇದು ಫಸ್ಟ್ ಪೇ, ಇದು ಸೆಕೆಂಡ್. ಓಕೆ, ನೆನಪಿಟ್ಕೊಡ್ರಿ. ಇಲ್ಲಿ ಬರ್ದಿರ್ತೀವಿ ನೋಡ್ರಿ. ಇದು ಸೆಕೆಂಡ್, ಇದು ಏನು ಫಸ್ಟ್. ಓಕೆ, ಇದು ಮಂಡಳಿ ಫಸ್ಟ್, ಇದು ಸೆಕೆಂಡ್. ಕೃಷ್ಣ ನದಿ ಇದು. ಸೊ ಆ ತರ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇನ್ನ ಈ ಕೃಷ್ಣದಾಯ್ತು ಅಂತಂದ್ರ ನೆಕ್ಸ್ಟ್ ಏನಪ್ಪಾ ಅಂತಂದ್ರ 6ನೇದು ಅಂಶಧಾರೆ ಅಂತ ಬರ್ತದ. ಅಂಶಧಾರ ಅಂತ ಬರ್ತದ. ಜಲ ವಿವಾದ ನ್ಯಾಯಮಂಡಳಿ 2010ರಲ್ಲಿ ಏನಾಗತ್ತಪ್ಪ ಅಂದ್ರೆ ರಚನೆ ಆಗತ್ತ. ಇನ್ನು ಮಹಾದಾಯಿ ಅಂತ ಬರ್ತದ. ಎಷ್ಟನೇದು? ಇದು 7ನೇದು ಮಹಾದಾಯಿ ಅಂತೇಳಿ. ಮಹಾದಾಯಿ ಅಂತ ಬರ್ತದೆ. ಈ ಮಹಾದಾಯಿ ಮಾಡೋವಿ ಅಂತನಾದ್ರೂ ಕರೀತಾರೆ. 2010ರಲ್ಲಿ ಬಂದಿರುವಂತದ್ದು. ಇನ್ನು 8ನೇದು ಅಂತ ಬಂದಾಗ ಮಹಾನದಿ ಅಂತ ಬರ್ತದೆ. ಮಹಾದಾಯಿ ಬೇರೆ, ಮಹಾನದಿ ಬೇರೆ. ಎರಡಕ್ಕೂ ಕೂಡ ನೋಡ್ಕೊಡ್ರಿ. ಇದನ್ನ ಯಾವಾಗ ಬರ್ತದಂದ್ರೆ 2018ರಲ್ಲಿ ಬರುವಂತದ್ದು. ಓಕೆ, ಆರ್ಟಿಕಲ್ ಯಾವ್ದು ಹೇಳತ್ತಪ್ಪ? ಆರ್ಟಿಕಲ್ 262 ಆರ್ಟಿಕಲ್ ಹೇಳುತ್ತ. ಇದ್ರ ಬಗ್ಗೆ ಸಬ್ ಆರ್ಟಿಕಲ್ ಬರುವಂತದ್ದು. ಆ ಸಬ್ ಆರ್ಟಿಕಲ್ ಅಲ್ಲಿ ಹೇಳುತ್ತ. ಓಕೆ, ಕಾಸಸ್ ಅಂತ 262(1) ಹೇಳುತ್ತ, 2 ಹೇಳುತ್ತೆ. 2 ಸಬ್ ಕೇಸಸ್ ಅಂತ ಬರ್ತಾವೆ. ಇವನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಓಕೆನಾ? ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಈ ರಿವರ್ಗಳು ಅಂತ ಬಂದಾಗ, ನ್ಯಾಯಮಂಡಳಿಗಳು ಅಂತ ಬಂದಾಗ ಈಗಾಗಲೇ ಇಟ್ಟಿದ್ದೀನಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಬರ್ತದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಈಗಾಗಲೇ ಹೇಳಿನಿ. ಇದು 2026-27 ಸಾಲಿನ ಅಧ್ಯಕ್ಷತೆ KC ವೇಣುಗೋಪಾಲ್ ಅವರು ಇರ್ತಾರೆ. ಈಗಾಗಲೇ ಚೇಂಜ್ ಆಗಿದ್ರು ನೋಡ್ಕೋಬೇಕು ನೀವು. ಇದನ್ನ
ಮಾಂಟಿಗೋ ಚೇಮ್ಸ್ಬರ್ಡ್ ಸುಧಾರಣೆ ಅಂತೇಳಿ ಬರುತ್ತೆ 1919ರಲ್ಲಿ. ಯಾವಾಗ? 1919ರಲ್ಲಿ ಮಾಂಟಿಗೋ ಚೇಮ್ಸ್ಬರ್ಡ್. ಆಮೇಲೆ 1921ರಲ್ಲಿ ಸ್ಥಾಪಿಸಲಾದಂತ ಪ್ರಥಮ ಅಧ್ಯಕ್ಷ ಯಾರು ಅಂತ WC ಹೈಲಿ ಅಂತ ಬರ್ತಾರ. ಅದಾದ ಬಳಿಕ ಮತ್ತು ಪ್ರಥಮ ಭಾರತದಂತ ಉಪೇಂದ್ರನಾಥ್ ಮಿತ್ರ ಅಂತ ಬರ್ತಾರೆ. 1928ರಲ್ಲಿ ಅವ್ರು ಆಗ್ತಾರೆ. ಓಕೆ, ಇದ್ರ ಬಗ್ಗೆ ಹೇಳುವಂತದ್ದು ಅಟಾರ್ನಿ ಜನರಲ್ ಅವರನ್ನ. ಈ ಸಮಿತಿ ರಚನೆ ಯೋಜನೆ ಅಂತೇಳಿ ಬರ್ತಾವೆ. ಇವೆಲ್ಲ ಜಾಸ್ತಿ ನಾನು ಇದರಲ್ಲಿ ಹೇಳಿರ್ತೇನೆ, ಕ್ಲಾಸ್ ಅಲ್ಲಿ ಹೇಳಿರ್ತೇನೆ. ಓಕೆ, ಇನ್ನು ಪೌರತ್ವದ ಇತ್ತೀಚೆಗೆ ಏನದ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದ ಪೌರತ್ವವನ್ನು ತಿದ್ದುಪಡಿಯನ್ನ ಮಾಡ್ಕೊಳ್ಳುತ್ತದೆ. ಯಾವಾಗ ಅಂತ ಕೇಳಿದ್ರೆ 2026ರಲ್ಲಿ ಪೌರತ್ವವನ್ನು ತಿದ್ದುಪಡಿ ಮಾಡ್ಕೋತಾರೆ. ಈ ಪೌರತ್ವ ಕಾಯ್ದೆ ಅಂತ ಬಂದಾಗ 1955ರ ಪೌರತ್ವ ಕಾಯ್ದೆ ಅಂತೇಳಿ ಬರ್ತದೆ. ಇದನ್ನ ತಿದ್ದುಪಡಿಯನ್ನ ಮಾಡ್ಕೊಂಡು 2005ರಲ್ಲಿ ಜಾರಿಗೆ ತರುವಂತ ಮೂಲಕ ಭಾರತ ಶಾಸನ ವ್ಯವಸ್ಥೆಯನ್ನು ಪರಿಚಯ ಮಾಡ್ತಾರೆ. ಹೌದಾ? ಈ ಪೌರತ್ವದಲ್ಲಿ ಪೌರತ್ವ, ವಿದೇಶಿ ಪೌರತ್ವ, ದೇಶೀಯ ಪೌರತ್ವ, ಸಿಂಗಲ್ ಪೌರತ್ವ, ಡಬಲ್ ಪೌರತ್ವ ಅಂತೇಳಿ ಹೇಳುವಂಥದ್ದು ಯಾವ್ದಾವ್ದಿದೆ ಅನ್ನೋದು ಕಂಪಲ್ಸರಿ ಈ ಪೌರತ್ವದ ಬಗ್ಗೆ ಹೇಳುತ್ತೆ. ಪೌರತ್ವದ ಬಗ್ಗೆ ಆರ್ಟಿಕಲ್ ಗಳನ್ನ ನೋಡ್ಕೊಡ್ರಿ. ಓಕೆ, ಇನ್ನೊಂದು ಏನು ಅಂತಂದ್ರೆ PI ಅಂತೇಳಿ ಬರ್ತದೆ, ಪಂಚಾಯತಿ ಪ್ರಗತಿ ಸೂಚ್ಯಾಂಕಗಳನ್ನ ಇತ್ತೀಚೆಗೆ ಏನ್ ಮಾಡಿದಪ್ಪ ಅಂತಂದ್ರೆ ಸಾಧಕರು ಪರ್ಸೆಂಟೇಜ್ ಅನ್ನ ಬಿಟ್ಟಿದ್ದಾರೆ ಅವರು. ಅಂದ್ರೆ ಅಂಕಗಳನ್ನ ಎಷ್ಟನ್ನು ತಗೊಂಡಿದ್ದಾರೆ, ಮುಂಚೂಣಿಯಲ್ಲಿರುವಂತದ್ದು ಯಾವುದು, ಕಾರ್ಯಗತ್ಯದಲ್ಲಿ ಯಾವುದು, ಆರಂಭಿಕದಲ್ಲಿ ಯಾವ್ದಾವ್ದು ಇದಾವೆ ಅಂತೇಳಿ. ವಿಶ್ವದ ಪ್ರಥಮ ರಾಷ್ಟ್ರೀಯ ವ್ಯಾಪ್ತಿ ಸ್ಮಾರಕ ಚೌಕಟ್ಟುಗಳು ಅಂತೇಳಿ ಬರುವಂತದ್ದು. ಹಾಗೆ ಪಂಚಾಯತಿ ಪ್ರಗತಿಯ ಸೂಚ್ಯಾಂಕ ಆಗಿರ್ಬಂತ 2023-24ರಲ್ಲಿ ಬರುತ್ತೆ. ಇದು 23 ಮತ್ತು 24ರದ ಸೂಚ್ಯಾಂಕಗಳ ಸಾರಿಗೆ ತೆಗೆದುಕೊಂಡಿರುವಂತ 2.0 ಆವೃತ್ತಿಯನ್ನು ಪ್ರಾರಂಭ ಆಗಿರುವಂತದ್ದಾಗಿರುತ್ತೆ. 17 ಸುಸ್ಥಿರ ಅಭಿವೃದ್ಧಿ ಅಂತೇಳಿ ಇದು ಪಕ್ಕ ನಾನು ಬಹಳ ಸಲ ಹೇಳಿದೀನಿ ನನ್ನ ಕ್ಲಾಸಲ್ಲಿ. ಓಕೆನಾ? ನೀವು ಹೋಗ್ಬಿಟ್ಟು ಬೇಕಾದ್ರೂ ಆ್ಯಪಲ್ಲಿ ನೋಡ್ರಿ. ಆ್ಯಪಲ್ಲಿ ನೋಡ್ರಿ, KS ಮಾಸ್ಟರ್ ಮೈಂಡ್ ಆ್ಯಪಲ್ಲಿ ನೋಡ್ರಿ. ನೀವು ಅದ್ರಾಗ ಅಲ್ನಾವತ್ ಇಂಥದ್ದು ಪಕ್ಕ ಬಂದಿದ್ದ ಎಲ್ಲವನ್ನು ಹೇಳಿದ್ವಿ. ಸುಸ್ಥಿರ ಬಗ್ಗೆ 17 ಗೋಲ್ಸ್ ಏನ್ ಹೇಳ್ತಾವ, ಒಂದು ಬಡತನದ ಮುಕ್ತ ಸುಧಾರಿತ ಜೀವಿಗಳು ಬೇಕು. ಆಮೇಲೆ 2 ಅಂತ ಬಂದಾಗ ಆರೋಗ್ಯದ ಪಂಚಾಯತಿಗಳು ಅಂತೇಳಿ ಬರ್ತಾವ. ಈ ತರ ಏನಪ್ಪಾ ಅಂದ್ರೆ ಪಂಚಾಯತಿ ಪ್ರಗತಿಯನ್ನ ಕಾಣ್ತಾ ಇದೆ ಅಂತ ನಾವು ಮಾತಾಡ್ಕೊತೀವಿ. ಹೌದಾ? ಇನ್ನು ಮತದಾನದ ಹಕ್ಕನ್ನ ಮೂಲಭೂತ ಹಕ್ಕಾಗಿ ಮಾಡ್ಬೇಕು ಅಂತೇಳಿ ಹೇಳುವಂತದ್ದು ಮಾಡಲು ಒತ್ತಾಯವನ್ನ ಮಾಡ್ತಾ ಇದೆ. ಇದಕ್ಕೆ ಆದಂತ ಒಂದಿಷ್ಟು ಕೇಸಸ್ ಗಳನ್ನ ಬರ್ತಾವ. ಯಾವುದು ಎನ್ ಪಿ ಪೊನ್ನಪ್ಪ ಅಂತೇಳಿ ಪ್ರಕರಣ ಬರ್ತದೆ. ಯಾವಾಗಂದ್ರೆ 1952. ಓಕೆ, 1952. ಜ್ಯೋತಿ ಬಸು ಅಂತೇಳಿ ಪ್ರಕರಣ 1982ರಲ್ಲಿ ಬರುವಂತದ್ದು. ಇನ್ನು ಕುಲದೀಪ್ ನಾಯರ್ ಪ್ರಕರಣ ಅಂತೇಳಿ 2006ರಲ್ಲಿ ಬರುವಂತ ಪ್ರಕರಣ ಆಗಿರ್ಬೋದು. ರಾಜ್ಬಹಲ ಇತರೆ ವಿರುದ್ಧ ಹರಿಯಾಣ ರಾಜ್ಯ ಅಂತ ಬರ್ತದೆ 2015ರಲ್ಲಿ ಬರುವಂತ ಪ್ರಕರಣಗಳಾಗಿರ್ಬೋದು. ಅನೂಪ್ ಬನರ್ವಾಲ ಪ್ರಕರಣ ಅಂತ 2023ರ ಪ್ರಕರಣಗಳಾಗಿರ್ಬೋದು. ಆ ಮೂಲಭೂತ ಹಕ್ಕುಗಳು ಅಂತಂದ್ರ ಇದ್ರಾಗ ಯಾವ್ಯಾವ ಆರ್ಟಿಕಲ್ಗಳು ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತಾ, ವಾಕ್ ಸ್ವಾತಂತ್ರ್ಯಗಳ ಬಗ್ಗೆ ಹೇಳುತ್ತಾ, ಸಂವಿಧಾನದಲ್ಲಿ ಹೌದು ಅಥವಾ ಇಲ್ಲೋ ಅಂತ, ಸಂವಿಧಾನದಲ್ಲಿ ಇದೆಯೋ ಅಥವಾ ಜಾರಿಗೊಳಿಸಬೇಕು, ಈ ಆರ್ಟಿಕಲ್ ಗಳನ್ನ ಮಾತಾಡ್ಕೋಬೇಕಾದಾಗ ಜನಪ್ರಿಯ ನ್ಯಾಯಕ ಅಂತೇಳಿ ಬರ್ತದೆ. ನಾವು ಅವಾಗಲೇ ಹೇಳಿದೀವಿ 1950ರಲ್ಲಿ ಏನ ಜನಪ್ರತಿನಿಧಿ ಕಾಯ್ದೆ ಅಂತ ಬರ್ತದೆ. ಜನಪ್ರತಿ ಕಾಯ್ದೆ ಅಂತಂದ್ರೆ ಏನಿಲ್ಲ, ಅರ್ಹತೆವಾಗಿ ನಿರ್ಧರಿಸುವಂತ ಮತದಾನ ಹಕ್ಕು ಪಟ್ಟಿಯನ್ನ ಸಿದ್ಧಪಡಿಸುವ ಕೆಲವು ನಿಯಂತ್ರಣಗಳನ್ನ ಮಾಡುವಂತದ್ದು ಆರ್ಟಿಕಲ್ ಅನ್ನ ಹೇಳುತ್ತೆ. ಹಾಗೇನೆ ನಮ್ಗೆ ಇನ್ನೊಂದು ಹೇಳುತ್ತೆ. ಯಾವುದು? 1988ರಲ್ಲಿ 61ನೇ ತಿದ್ದುಪಡಿ ಏನ್ ಹೇಳುತ್ತೆ, ಮತದಾನ ಹಕ್ಕು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಬೇಕು ಅಂತ ಹೇಳೋದು ಕೂಡ ಇದರಲ್ಲಿ ಹೇಳುತ್ತೆ. ಹೌದಾ? ಯಾಕೆ ಅಂತಂದ್ರೆ ನಾವು ಹೇಳ್ತಾ ಇರೋದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ನಾನು ಇರೋ ರಿಯಾಲಿಟಿ ಒಪ್ಕೊಂತೀನಿ, ಸಿಂಪಲ್ ಆಗಿ ಹೇಳ್ತೀನಿ. ಬಟ್ ನಾನು ಇದು ಕ್ಲಾಸ್ ಮಾಡ್ತೀನಿ ಕರೆಂಟ್ ಇವೆಂಟ್ಸ್, ಅದರಲ್ಲಿ ನೀವು ಲಿಮಿಟ್ ಕ್ರಾಸ್ ಮಾಡಿ ಹೇಳಿರ್ತೀನಿ. ನಿಮ್ಗೆ ಯಾವುದೇ ಮ್ಯಾಗ್ಝಿನ್ಸ್ ಇಟ್ಟರು ಕೂಡ ನಿಮ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಸಿಗಲ್ಲ. ನೀವು ಮ್ಯಾಗ್ಝಿನ್ಸ್ ಓದೋ ಅವಶ್ಯಕತೆನೂ ಬರೋದಿಲ್ಲ. ಅಷ್ಟೊಂದು ಹೇಳ್ತೀನಿ ನಾನಲ್ಲಿ. ಹೌದಾ? ಹಂಗೋಗಿರ್ತೀನಿ. ಇನ್ನೊಂದು ಏನ್ ಹೇಳುತ್ತಪ್ಪ ಅಂತಂದ್ರೆ ಭಾರತದಲ್ಲಿ ಮಹಿಳೆಯರು ಮತ್ತು ಪುರುಷರಿಗೆ ವರದಿ ಅಂತೇಳಿ ಬರುವಂತದ್ದು. ಜನಸಂಖ್ಯೆ ಪರಿವರ್ತನಾ ಸಿದ್ಧಾಂತ ಹೇಳುತ್ತೆ. ಆರಂಭಿಕ ಸ್ಥಿತಿ ಮತ್ತು ಇನ್ನು ಆರಂಭಿಕ ವಿಸ್ತರಣೆ ಹಂತ, ಕೊನೆಯ ವಿಸ್ತರಣೆ ಹಂತ, ಕಡಿತಗೊಳಿಸುವಂತ ವಿಸ್ತರಣೆ ಹಂತ ಅಂತೇಳಿ. ಫಲವತ್ತತೆ ದರ ಎಷ್ಟಿದೆಯಪ್ಪ ನಮ್ಮಲ್ಲಿ? 2.1 ಇದೆ ನೋಡ್ರಿ ಫಲವತ್ತತೆ ದರ. ಓಕೆ, ಪ್ರತಿ ಭಾರತದ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಹಾಗಿತ್ತು ಅಂತಂದ್ರೆ ಇಲ್ಲಿ ಫಲವತ್ತತೆ ದರ ಅಂತ ಬಂದ್ರೆ ಸರಿಸುಮಾರು 1.1 ಅನುಸಾರವಾಗಿ ಇಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಪ್ರಸ್ತುತ ಇರುವಂತ ಜನಸಂಖ್ಯೆ ಮುಂದಿನ ಪೀಳಿಗೆಗಳಿಗೆ ಯಥಾಗತವಾಗಿ ಕಾಯ್ದುಕೊಳ್ಳುವಂತಹ ಬದಲಾಯಿಸಲೇ ಅಥವಾ ಮಹಿಳೆಯರೊಬ್ಬರು ತನ್ನ ಇಡೀ ಜೀವನದಲ್ಲಿ ಹೊಂದಿರಬೇಕಾದಂತ ಮಕ್ಕಳ ಸಂಖ್ಯೆ ಎಷ್ಟು. ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ, ಒಂದು ತಾಯಿ ಮಗುವಿನ ಎಷ್ಟು ಜನಕ್ಕೆ ಹೆರ್ತಾಳ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇನೆ, ಬೇರೆ ಬಿಟ್ರೆ ಏನು ಇಲ್ಲ ಇದರಲ್ಲಿ. ಅಷ್ಟೇನೆ. ಓಕೆ, ಅತಿ ಹೆಚ್ಚು ಮಟ್ಟದಲ್ಲಿ ಅಂತಂದ್ರೆ ಇದು ಜೋಗ್ರಫಿ, ಇದು ನೀವು ಜಾಸ್ತಿ ಡೆಪ್ತ್ ಆಗಿ ನೋಡ್ಕೋಬೇಕಾಗತ್ತೆ. ಜನನ ದರ, ಮರಣ ದರ, ತಾಯಂದಿರ ಮರಣ ದರ, ಶಿಶುವಿನ ಮರಣ ದರ, 5 ವರ್ಷದ ಆದ ನಂತರ ಮರಣ ದರ, ಇವೆಲ್ಲವನ್ನು ನೀವು ಅಲ್ಲಿ ನೋಡ್ಕೋಬೇಕಾಗತ್ತೆ. ಓಕೆ, ಈಗ ಇದಕ್ಕೆ ಅಷ್ಟು ಸಮಯ ಇಲ್ಲ. ಇದು ಎಕ್ಸಾಮ್ ಬರೋದಾದ ಕೂಡಲೇ ನೀವು ಆರಾಮಾಗಿ ಸೇರ್ಕೊಡ್ರಿ. ನಿಮ್ಗೊಂದು 15ದಿಂದ 20 ದಿನದಾಗ ನಿಮ್ಗೆ ಪೂರಾ ಟಾಪಿಕ್ ಲಿಂಕ್ ಮಾಡಿ ಮುಗಿಸ್ಕೊಡ್ತೀನಿ. ಪೂರಾ ಟಾಪಿಕ್ ನಿಮ್ಗೆ ಅಲ್ಲಿ ಸ್ವಲ್ಪನೂ ಬಿಡಂಗಿಲ್ಲ ನಾನು. ಭಾರತ ಮಹಿಳೆಯರು ಮತ್ತು ಪುರುಷರ ವರದಿ ಅಂತ ಬರ್ತದೆ ನೋಡ್ರಪ್ಪ. ಭಾರತದಲ್ಲಿ ಮಹಿಳೆಯರು ಮತ್ತು ಪುರುಷರ ವರದಿ ಏನ್ ಹೇಳಕತ್ತೈತಪ್ಪ ಅಂದ್ರೆ ಸಾಂಖ್ಯಿಕ ಕಾರ್ಯಕ್ರಮ ಅನುಷ್ಠಾನಕ ಸಚಿವಾಲಯದ ಇದನ್ನ 2026ರಲ್ಲಿ ಏನ್ ಮಾಡಿದಪ್ಪ ಅಂತ ಜಾರಿಗೆ ತಂದಿರುವಂತದ್ದು. ಒಡಿಶಾ ಭುವನೇಶ್ವರಲ್ಲಿ ನಡೆದ ಅಭಿವೃದ್ಧಿ ದತ್ತಾಂಶಗಳಲ್ಲಿ ಕುರಿತು ರಾಷ್ಟ್ರೀಯ ಸಮಾಲೋಚನಾ ಶೃಂಗಸಭೆಯಲ್ಲಿ ಮಾತನಾಡ್ತಾರೆ. ಇದನ್ನ ಪ್ರಗತಿ ಅಂತಂದ್ರೆ ಏನಿಲ್ಲಪ್ಪ, ಇದು ಏನ್ ಸಿಂಪಲ್ ಆಗಿ ಏನ್ ಹೇಳಕತ್ತೈತಪ್ಪ ಅಂದ್ರೆ 2017-19 ಏನ್ ಹೇಳತ್ತ 904 ಇದ್ದಿದ್ದನ್ನ
21 ಮತ್ತು 23ರಲ್ಲಿ ಎಷ್ಟು ಜನಕ್ಕೆ ಏರಿದೆ ಅಂದ್ರೆ 917 ಏರಿಕೆ ಆಗಿದೆ ಅಂತ ಜನ ಅಂದ್ರೆ ಹೆಣ್ಮಕ್ಳ ಜನನ. ಓಕೆ, ಇಲ್ಲಿ ಶಿಶು ಮರಣ ದರ ಅಂತ ಹೇಳಿದಿನಲ್ಲ, 1000 ಕನ್ಸಿಡರ್ ಮಾಡ್ಕೊಂತಾರ. ಲಿಂಗ ಸಮಾನತೆ ಸೂಚ್ಯಂಕ ಅಂತ ಬರುವಂತದ್ದು 1ರಿಂದ 12ನೇ ತರಗತಿಯವರೆಗೂ ಸಂಪೂರ್ಣ ಲಿಂಗ ಸಮಾನತೆ ಅಂತ ಕನ್ಸಿಡರ್ ಮಾಡ್ಕೊಂತಾರ. ಇವೆಲ್ಲ ಬರ್ತವೆ. ಶಿಶು ಮರಣ ದರ, ತಾಯಂದಿರ ಮರಣ ದರ, ಲಿಂಗಾನುಪಾತಗಳು, ಪರ್ ಚದರ್ ಕಿಲೋಮೀಟರ್ ಎಷ್ಟು ಅದಾವ, ಇವೆಲ್ಲವನ್ನು ಅದರಲ್ಲಿ ಬರುವಂತ. ಜನಸಂಖ್ಯೆ ಬದಲಾವಣೆ ಕುರಿತು ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿರುವಂತದ್ದು. ಈ ಸಮಿತಿಯನ್ನು ಬದಲಾವಣೆ ಮಾಡ್ತಾ ಇದ್ರೆ ಲೆಫ್ಟಿನೆಂಟ್ ಜನರಲ್ SK ಸಿನ್ಹಾ ವರದಿ ಅಂತ ಬರ್ತದೆ ಮೊಟ್ಟ ಮೊದಲ ಬಾರಿಗೆ. ಇದು ಯಾವಾಗಪ್ಪ ಅಂದ್ರೆ 1998ರಲ್ಲಿ ಬರುವಂತದ್ದಾಗಿರ್ತದ. ಇದು ಉಪಮನ್ಯ ಹಜಾರಿ ಆಯೋಗ ಅಂತ ಬರ್ತದೆ 2015ರಲ್ಲಿ ಬರುತ್ತೆ. ಇದು ಮದಕ್ ಗುಪ್ತಾ ಕಮಿಟಿ ಅಂತ ಹೇಳಿ ಬರ್ತದೆ 2016ರಲ್ಲಿ ಬರ್ತದೆ. ಇವೆಲ್ಲ ಸಮಿತಿಗಳ ರಚನೆಯನ್ನ ಮಾಡಿಕೊಂಡಿರುವ ಉದ್ದೇಶ ಇದಕ್ಕೆ ದೇಶದಲ್ಲಿ ಕಂಡು ಬರುತ್ತೆ ಅನಧಿಕೃತ ವಲಸೆ ಅಥವಾ ಇತರೆಯಾಗಿ ಬಂದಿರ್ತಾರಲ್ಲ ಬೇರೆ ದೇಶದಿಂದ, ಅದ್ರ ಬಗ್ಗೆ ಉಲ್ಲೇಖವನ್ನ ಮಾಡ್ಕೊಳ್ಳೋದು. ಈ ಸಮಿತಿ ರಚನೆಯಿಂದ ಪ್ರಕಾಶ್ ಪ್ರಭಾಕರ್ ನಾವ್ಲೇಕರ್ ಅಂತ ಹೇಳಿ ಬರ್ತಾರೆ, ನಿವೃತ್ತರಾದಂತ ಈ ಸಮಿತಿ ಅಧ್ಯಕ್ಷತೆ ಆಗಿರ್ತಾರ. ಮಧ್ಯಪ್ರದೇಶ ಲೋಕಾಯುಕ್ತರು ಆಗಿರುವಂತದ್ದು ಇವರು ನಿವೃತ್ತಿ. ಓಕೆ, ಇನ್ನು ಡಿಜಿಟಲ್ ಯುಗದಲ್ಲಿ ನ್ಯಾಯಾಧಿಕರಣ ಅಂತ ಹೇಳಿ ಒಂದು ಬರ್ತದೆ. ಡಿಜಿಟಲ್ ನಕಲಿ ದಾಖಲೆಗಳ ಅಥವಾ ಸುಳ್ಳು ಪ್ರಕರಣ ದಾಖಲೆ ಏನಾದ್ರು ಆಗಿತ್ತು ಅಂತಂದ್ರೆ ಇಂಥದ್ರ ಬಗ್ಗೆ ಉಲ್ಲೇಖ ಮಾಡ್ಕೊಂಡು ನ್ಯಾಯಾಲಯ ಇತ್ತೀಚೆಗೆ ತೀವ್ರವಾಗಿ ಅಸಮಾಧಾನವನ್ನ ಅಂದ್ರೆ ತನ್ನ ಕೋಪವನ್ನ ಹೊರಗೆ ಹಾಕಿದೆ ಅಂತ ಹೇಳ್ತೀವಿ. ಓಕೆ, ಈ ನ್ಯಾಯಾಂಗ ಜೀವನದ ಮೌಲ್ಯಗಳನ್ನು ಮರುಸ್ಥಾಪನೆ ಆದ್ರೆ ಯಾವ್ದು ಬರುತ್ತೆ ಅಂದ್ರೆ 1997 ಬರುತ್ತೆ. ಓಕೆ, ಇನ್ನು ಬೆಂಗಳೂರು ನ್ಯಾಯಾಂಗ ಮಂಡಳಿಯ ತತ್ವಕ್ಷಣ ಅಂತ ಬಂದಾಗ 2002ರಲ್ಲಿ ಬರುವಂತದ್ದು. ಓಕೆ, 2002 ಬರ್ಕೊಡ್ರಿ. ಇನ್ನು ಮಾಧವ್ ವಿರುದ್ಧ ಪ್ರಮೋದ್ ಕುಮಾರ್ ಅಂತ ಪ್ರಕರಣ ಒಂದು ಬರ್ತದೆ 1990. ಇದು ನ್ಯಾಯ, ಅದು ಫೇಕ್ ಸರ್ಟಿಫಿಕೇಟ್. ಈಗ ಎಕ್ಸಾಂಪಲ್ KPSC ಚೇರ್ಮನ್ ಅವ್ರದ್ದು ಮಗಳಿಗೆ ಜಮೀನು ಇದು ಕೊಟ್ಟಿದ್ದಾರೆ ಅಂತ ಹೇಳ್ತಿರಲ್ಲ, ಫೇಕ್ ಆಗಿ ಸರ್ಟಿಫಿಕೇಟ್ ಕೊಟ್ಕೊಂಡು ಜಾಬ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಹಾಗೆ. ಸಂವಿಧಾನ 142 ಈಗಾಗಲೇ ರಿಪೀಟ್ ಆಗಿದೆ, ಒಂದ್ಸಲ ನೋಡ್ಕೊಡ್ರಿ. ಯಾಕಂದ್ರೆ 142ನೇ ಆರ್ಟಿಕಲ್ ಮೂಲಭೂತ ಹಕ್ಕುಗಳಾಗಿ ಅಥವಾ ಉನ್ನತೀಕರಣ ಕುಸಿತ ಕಾಣುತ್ತಂದ್ರೆ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ದವ್ರು ನ್ಯಾಯವನ್ನ ನೀಡ್ತಾರೆ. ಓಕೆನಾ, ಇದು ಇಷ್ಟು ನೆನಪಿಟ್ಕೋಬೇಕು. ಇದು ಕೊನೆಯ ತಿಂಗಳಾಗಿರುತ್ತೆ. ಇದು ಏನದ ಜುಲೈ ತಿಂಗಳು ಮುಗಿತು ಅಂತಂದ್ರೆ ಇಲ್ಲಿಗೆ ಏನದ ಅರ್ಥಶಾಸ್ತ್ರ ಮುಗಿದೋಯ್ತು. ಸಾರಿ, ರಾಜ್ಯಶಾಸ್ತ್ರ ಮುಗಿದೋಯ್ತು. ಅರ್ಥಶಾಸ್ತ್ರನೇ ಬರ್ತಾ ಇದೆ. ರಾಜ್ಯಶಾಸ್ತ್ರ, ಭಾರತ ಸಂವಿಧಾನಕ್ಕೆ ರಾಜ್ಯಶಾಸ್ತ್ರ ಅಂತ ಕರಿತೇವೆ. ಓಕೆ, PM ಮೋದಿ ಅವರನ್ನ ರಾಜ್ಯ ದಾಖಲೆಯನ್ನ ಅಧಿಕಾರ ಅಂತ ಬರ್ತದೆ. ಅಂತಂದ್ರೆ ಏನಪ್ಪ ಅಂತಂದ್ರೆ ದೇಶದಾಗ ಇಷ್ಟು ದಿನ ಜವಾಹರ್ಲಾಲ್ ನೆಹರು ಅವ್ರದ್ದು ಏನಾಗಿತ್ತು ಅಧಿಕಾರದಲ್ಲಿ ಇದ್ರು. ಬಟ್ ಈಗ ಏನಾಗೈತಪ್ಪ ಅಂತಂದ್ರೆ ಇವ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಎಷ್ಟು ದಿನಗಳವರೆಗೂ ಅಧಿಕಾರದಲ್ಲಿ ಇದ್ರು ಅಂತಂದ್ರೆ 4399 ಈ ರೆಕಾರ್ಡ್ ಅನ್ನ ಮುರಿದು ಬಿಡ್ತಾರ ಅವ್ರು. ಯಾಕಂತಂದ್ರ ಯಾವಾಗಿನಿಂದ ಅತ್ಯಂತ ದೀರ್ಘವಾಗಿ ಇವ್ರು ಮುಖ್ಯಮಂತ್ರಿ ಎಲ್ಲಾನು ಹಿಡ್ಕೊಂತಾರ. ಜವಾಹರ್ಲಾಲ್ ನೆಹರು ಅವ್ರದ್ದು ಎಷ್ಟಾಗಿತ್ತಪ್ಪ ಅಂದ್ರೆ 4398 ಆಗಿತ್ತಪ್ಪ. ಇದು ಹೆಚ್ಚಾಗ್ತಾ ಹೋಗೈತೆ ಅಂದ್ರೆ ಈಗಾಗಲೇ ಇವ್ರು ಏನದ 4400 ಮೇಲೆ ಹೋಗಿ ಬಿಟ್ಟಾರಪ್ಪ. ಇವ್ರದ್ದೇನು ಡೈರೆಕ್ಟ್ ಆಗಿ ಡೇಟಾವನ್ನ ಕೇಳೋದಿಲ್ಲ. ಬಟ್ ಯಾವ ದಿನದಂದು ಅಂತ ಕೇಳಿದ್ರು ಅಂತಂದ್ರೆ ಇವ್ರದ್ದು ಈ ಪಾಸ್ ಅವ್ರದ್ದು. ಓಕೆ, ಯಾವಾಗಪ್ಪ ಅಂತಂದ್ರ 10 ಜೂನ್ 2026ರಂದು ಏನ್ ಮಾಡ್ತಾರೆ, ಈ ದಾಖಲೆಯನ್ನ ಮುರಿದಾಕ್ತಾರೆ. ಹಂಗಿತ್ತಂದ್ರೆ ಇಂದಿರಾ ಗಾಂಧಿ ಅವ್ರು ಬರ್ತಾರೆ. ಇಂದಿರಾ ಗಾಂಧಿ ಅವ್ರದ್ದು ಎಷ್ಟು ದಿನ ಯಾವಾಗ ಆಚರಣೆ ಮಾಡಿದ್ರು, ಎಷ್ಟು ದಿನಗಳವರೆಗೂ ಇದ್ರು, 2000 ಜನವರಿ 24ರಿಂದ ಹಿಡಿದು 1966ರಿಂದ ಹಿಡಿದು ಮತ್ತೆ ಮಾರ್ಚ್ 1977ರವರೆಗೂ ಮೊದಲ ಅವಧಿಯಲ್ಲಿ ಇವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅತಿ ದೀರ್ಘವಾಗಿ ಅಧಿಕಾರದಲ್ಲಿದ್ದಂತಹ ಮಹಿಳೆನೂ ಕೂಡ ಇವರಾಗಿರ್ತಾರೆ. ಹೌದಾ, ಇವು ಅಧಿಕಾರದಲ್ಲಿದ್ದಂತ ದೀರ್ಘ ಅಂತ ಕೇಳಿದಾಗ ಅದಕ್ಕೆ ಏನಾದ್ರು ಸಂವಿಧಾನ ಲಿಂಕ್ ಮಾಡ್ಬೇಕಂದ್ರೆ ಆರ್ಟಿಕಲ್ ಅಲ್ಲಿ ಹೋಗಿ ಲಿಂಕ್ ಮಾಡ್ಕೊಂಡ್ ಬಿಡ್ರಲ್ಲ. 74(1) ಆರ್ಟಿಕಲ್ ಏನ್ ಹೇಳುತ್ತೆ, ರಾಷ್ಟ್ರಪತಿ ಅವರಿಗೆ ಕಾರ್ಯನಿರ್ವಹಣೆ ಮತ್ತು ನೆರವು ಮತ್ತು ಸಲಹೆ ನೀಡಕ್ಕೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಬೇಕಂತ ಹೇಳುತ್ತೆ. ಹಂಗ ಹೋಗಿ ನೀವು ಇದು ಆರ್ಟಿಕಲ್ ಅನ್ನ ಲಿಂಕ್ ಮಾಡ್ಕೋಬಹುದಾಗಿರುತ್ತೆ. ಓಕೆ, ಇನ್ನು 75ನೇ ಆರ್ಟಿಕಲ್ ಅಂತ ಬರ್ತದೆ. 75 ಸಬ್ಕಾಸ್ 1 ಅಂತ ಮಾತಾಡ್ತೀವಿ. ಇದರ ಪ್ರಧಾನಮಂತ್ರಿ ರಾಷ್ಟ್ರಪತಿ ಅವರಿಗೆ ನೇಮಕ ಮಾಡುತ್ತಾರೆ ಅಂತ ಹೇಳುವಂತದ್ದು ಆರ್ಟಿಕಲ್ ಹೇಳುತ್ತಲ್ಲ. ಒಟ್ಟಾರೆ ಅತಿ ದೀರ್ಘಾವಧಿ ಪ್ರಧಾನಮಂತ್ರಿ ಆದವರು ಯಾರು? ಮೊದಲನೇ ಕಾಂಗ್ರೆಸ್ ಪ್ರಧಾನಮಂತ್ರಿ ಯಾರು? ಮೊದಲನೇ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ ಯಾರು? ಮೊರಾರ್ಜಿ ದೇಸಾಯಿ ಅವ್ರು ಬರ್ತಾರಲ್ಲ. ದೇಸಾಯಿ ಅವ್ರು ಬರ್ತಾರೆ. ಇವ್ರು ಯಾವಾಗ ಬರ್ತಾರಪ್ಪ ಅಂತಂದ್ರೆ 1977ದಾಗ ಬರ್ತಾರೆ. ಓಕೆ, 1977ದಾಗ. ಅತಿ ಕಡಿಮೆ ಅವಧಿ ಪ್ರಧಾನಮಂತ್ರಿ ಆದವರು ಯಾರು? ಅಟಲ್ ಬಿಹಾರಿ ವಾಜಪೇಯಿ 13 ದಿನಗಳವರೆಗೂ ಅಧಿಕಾರದಲ್ಲಿ ಇರ್ತಾರೆ. ಅವಿಶ್ವಾಸ ನಿರ್ಣಯ ಮೂಲಕ ಪದಚ್ಯುತಿಗೊಳಿಸಿರುವಂತ ಪ್ರಧಾನಮಂತ್ರಿ ಯಾರು ಅಂತ ಕೇಳ್ತಾರೆ, VP ಸಿಂಗ್ ಅವ್ರು ಆಗ್ತಾರೆ. ಹೌದಲ್ಲ? ಸೊ ಹಿಂಗೇನಪ್ಪಾ ಅಂತಂದ್ರೆ ನೀವು ಓದ್ಕೊಂಡು ಲಿಂಕ್ ಹಚ್ಕೊಂಡು ಹೋಗ್ಬೇಕಾಗತ್ತೆ. ಹೌದಾ, ಇನ್ನು ತುಂಗಭದ್ರಾ ನೀರಿನ ಹಂಚಿಕೆ ಬದಲಾಗಿ ವಿವಾದ ಅಂತ ಬರುವಂತದ್ದು. ಯಾಕೆ ಅಂತಂದ್ರೆ ಈ ವಿವಾದಗಳನ್ನ ನೀವು ನದಿ ವಿವಾದಗಳು ಅಂತ ಬಂದಾಗ ಬೇರೆ ರಾಜ್ಯಕ್ಕೆ ಏನಾದ್ರು ಹೋಯ್ತು ಅಂತಂದ್ರೆ ಆ ನದಿ ವಿವಾದಗಳನ್ನ ಜಲ ಒಪ್ಪಂದಗಳು ಅಂತ ಬರುವಂತದ್ದು. ಈ ತುಂಗಭದ್ರಾ ನದಿ ಅನ್ನೋದು ಯಾವ್ದಕ್ಕೆ ಹೋಗಿ ಸೇರ್ಕೊಳ್ತಪ್ಪ ಅಂದ್ರೆ ಮುಂದೆ ಹೋಗಿ ಕೃಷ್ಣಾ ನದಿಗೆ ಸೇರ್ಪಡೆ ಆಗುವಂತದ್ದು. ನೀರಿನ ವಿವಾದ ನ್ಯಾಯಮಂಡಳಿ ಅಂತ ಹೇಳಿ ಇಟ್ಟು ನಾನು ಅದನ್ನ ಹೇಳಿ 1969 ಸಬ್ 1 ಇದರಲ್ಲಿ ಬರುವಂತದ್ದಾಗಿರ್ತದೆ. ಮೊದಲನೇ ನೀರಿನ ವಿವಾದ ಇದು ಏನ್ ಹೇಳುತ್ತಂಬ RS ಬಚಾವೋ ಆಯೋಗ ಅಂತ ಬರ್ತವಂತದ. ನೀರಿನ ಹಂಚಿಕೆ ಎಷ್ಟು ಪರ್ಸೆಂಟೇಜ್ ಮಾಡ್ಕೋಬೇಕು, ಎಷ್ಟು TMC ಬೇರೆ ರಾಜ್ಯಕ್ಕೆ ಕೊಡ್ಬೇಕು ಅನ್ನೋದು ಕೂಡ ಇಲ್ಲಿ ಏನ್ ಮಾಡತ್ತಪ್ಪ ಅಂತಂದ್ರ ನಿರ್ಣಯವನ್ನ ಮಾಡುವಂತದ್ದು ಯಾವುದು ಅಂತಂದ್ರೆ ಈ ನ್ಯಾಯಮಂಡಳಿಯನ್ನೇ ಮಾಡ್ಕೊಳ್ಳುವಂತದ್ದಾಗಿರುತ್ತ. ಕೇಂದ್ರದ ಏನಾದ್ರು ಐತೆ ಅಂತಂದ್ರೆ 262ನೇ ಆರ್ಟಿಕಲ್ ಸಬ್ಕಾಸ್ 1 ಸಬ್ಕಾಸ್ 2 ಅಂತ ಬರ್ತದ ಅಂತ ಹೇಳಿದ್ನ, ಅದ್ರ ಬಗ್ಗೆ ಹೇಳುವಂತದ್ದು. ಇನ್ನು ಪೌರತ್ವ ಸೇಮ್ ಬರ್ತಾ ಇದೆ. ಪೌರತ್ವದ ಬಗ್ಗೆ ಪಾಸ್ಪೋರ್ಟ್ ಕಾಯ್ದೆ ಅಂತೇಳಿ ಬರ್ತದೆ 1967ರಲ್ಲಿ ಬರ್ತದ. ಈ ಕೇಸಸ್ ಮೇನಕಾ ಗಾಂಧಿ ವರ್ಸಸ್ ಭಾರತ ಸರ್ಕಾರ 1978 ಅಲ್ಲಿ ಬರುವಂತದ್ದು. ಪೌರತ್ವ ಅಂತ ಬಂದಾಗ 1995ರಲ್ಲಿ ಲಾಲ್ ಬಾಬು ಹುಸೇನ್ ವಿರುದ್ಧ ಎಲೆಕ್ಟ್ರೋಲ್
ರಿಜಿಸ್ಟರ್ ಆಫೀಸರ್ ಅಂತೇಳಿ ಬರುವಂತದ್ದು ಈ ಕೇಸಸ್ ಅನ್ನ ಬೀಳುತ್ತೆ. ಅಂದ್ರೆ ನಿಮಗೆ ಇದರಲ್ಲಿ ಕೂಡ ಪಾಸ್ಪೋರ್ಟ್ ಅಲ್ಲಿ ಕೂಡ ಏನಾದ್ರು ಕೇಳಿದ್ರೆ ಯಾವ ದೇಶದವನು ಪೌರತ್ವ ಎಲ್ಲಿಂದ ಪಡೆದೆ ಇವು ಕೂಡ ಕೇಳ್ತಾರೆ. ಜನನದ ಮೂಲಕ ಪೌರತ್ವವನ್ನು ಪಡ್ಕೊಂತೀರಿ. ಜನನದ ಮೂಲಕ ಅಥವಾ ಅಂಶವಾರಿ ಅಂತಂದ್ರೆ ನಿಮ್ಮ ತಾಯಿ ತಂದೆ ಅದ್ರ ಮುಖಾಂತರ ಪೌರತ್ವ ಆಗಿರ್ಬಹುದು, ಅಥವಾ ನೋಂದಣಿ ಮೂಲಕ ಆಗಿರ್ಬಹುದು. ಸಹಜೀವಿತ ಅಂದ್ರೆ ವಿಧಾನದ ಮುಖಾಂತರ ನೀವು ಬಂದಿಲ್ಲ ಬಹಳ ದಿನ ಬದುಕಿದ್ರೆ ಅಥವಾ ಇಲ್ಲೇ ನೆಲೆಸಿದ್ರೆ ಅಂತ ಪೌರತ್ವವನ್ನು ಪಡ್ಕೋಬಹುದು. ತ್ಯಜಿಸುವಂತ ಪೌರತ್ವವನ್ನು ನಿಮ್ಗೆ ಹಕ್ಕನ್ನ ಇರುತ್ತೆ, ಇಲ್ಲ ಕಸಿದುಕೊಳ್ಳುವಂತ ಪೌರತ್ವ ಹಕ್ಕು ಕೂಡ ಅವ್ರಿಗೆ ಇರುತ್ತೆ. ಮಾಹಿತಿ ಮತ್ತು ಅಳಿಸಿ ಹಾಕುವ ಹಕ್ಕು ಅಂತೇಳಿ ಬರ್ತದೆ. ಮಾಹಿತಿ ಅಂತಂದ್ರೆ ಅಳಿಸಿ ಹಾಕುವ ಹಕ್ಕು ಅಂತ. ಫಾರ್ಗೆಟನ್ ಮಾಡ್ಕೊಳ್ಳುವಂಥದ್ದು, ರೈಟ್ ಟು ಬಿ ಇದ ಫಾರ್ಗೆಟನ್ ಅಂತೇಳಿ ಬರುವಂತದ್ದು. ಎಷ್ಟನೇ ಆರ್ಟಿಕಲ್ ಹೇಳುತ್ತಪ್ಪ? 21 ಆರ್ಟಿಕಲ್. ನಿಮಗೆ ರೈಟ್ ಟು ಅಂತ ಬಂತು ಅಂದ್ರೆ ಆರ್ಟಿಕಲ್ ನೀವು ಅಲ್ಲಿಗೆ ನೆನ್ಪಿಟ್ಕೊಂಡ್ ಬಿಡ್ರಿ, ಅಲ್ಲೇ ಬರುತ್ತೆ. ಮಾಹಿತಿ ಅಳಿಸುವ ಹಕ್ಕು ಅಂತ ಭಾರತ ಸಂವಿಧಾನ 21ನೇ ಅಡಿಯಲ್ಲಿ ಬರುವಂತ ಗೌಪ್ಯತೆ ಹಕ್ಕನ್ನ ಕೇಳುತ್ತೆ. ಓಕೆ, ನೀವು ಅದೇ ನೀವು ಹೇಳ್ತಿರಲ್ಲ ಮೊಬೈಲ್ ಅನ್ನ ನಾವು ಯಾರಿಗೂ ಕೊಡಲ್ಲ, ಮೊಬೈಲ್ದಾಗ ಇರುವಂತ ಡಾಟಾಗಳು ನಾವು ಯಾರಿಗೂ ತೋರ್ಸಲ್ಲ ಅಂತ ಹೇಳ್ತಾರೆ. ಅದೇ ನಿಮ್ ಹುಡುಗಿ ಏನಾದ್ರು ನಿಮ್ಗೆ ಕೇಳಿದ್ರು ಅಂತ 21ನೇ ಆರ್ಟಿಕಲ್ ವೈಲೇಟ್ ಆಗುತ್ತೆ ಅಂತ ಕೇಳ್ರಿ. ಅದೇ ಹುಡುಗ ಏನಾದ್ರು ಕೇಳಿದ್ರೆ 21ನೇ ಆರ್ಟಿಕಲ್ ವೈಲೇಟ್ ಆಗುತ್ತೆ ಅಂತ ಕೇಳ್ರಿ. ಇದ್ರಲ್ಲಿ ಬರುತ್ತೆ ಗೌಪ್ಯತೆ ಹಕ್ಕನ್ನು ಕಾಪಾಡ್ಕೊಳ್ಳಕ್ಕೆ ಇರುವಂತ ಆರ್ಟಿಕಲ್ ಅದೇನೆ ಬಂದಿರುತ್ತೆ. ಟೆಲಿಗ್ರಾಮ್ ನಿಷೇಧ ಅಂತ ಬಂದಿರುವಂತದ್ದು ಇತ್ತೀಚೆಗೆ ಬಂದಾಗ IT ಸೆಕ್ಷನ್ ಕಾಯ್ದೆ 2000 ಸೆಕ್ಷನ್ 69A ಇದರಲ್ಲಿ ಬರುವಂತದ್ದು. ಯಾಕಂದ್ರೆ ಇತ್ತೀಚೆಗೆ ಪೇಪರ್ ಲೀಕ್ ಅನ್ನ ಆಗೈತಲ್ಲ, ಸೊ ಅದ ಉದ್ದೇಶಕ್ಕಾಗಿ ಬಂದಿರುವಂತದ್ದು. ಇನ್ನು ತ್ರಿಭಾಷೆ ಸೂತ್ರ ಅಂತ ಇದು ಅಂತೂ ಎಷ್ಟೇ ಸಲ ಹೇಳಿದ್ರು ಇದು ಕಡಿಮೆನೆ. ಓಕೆ, ತ್ರಿಭಾಷೆ ಸೂತ್ರ ಅಂತ 7, 8, 9ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು 10ನೇ ತರಗತಿ ಪೂರ್ಣವರೆಗೂ ತ್ರಿಭಾಷೆ ಸೂತ್ರವನ್ನು ಅಳವಡಿಕೆ ಮಾಡ್ಕೋಬೇಕು ಅಂತ ಹೇಳುತ್ತೆ ಈ ದಕ್ಷಿಣ ಭಾರತದವರು. ಇವ್ರನ್ನ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳುವಂಥದ್ದು. ಓಕೆ, ಇದಕ್ಕಾಗಿ ಆದಂತ ಒಂದು ಆಯೋಗ ಬರ್ತದೆ 1964ರಲ್ಲಿ. ಓಕೆ, 64, 66ರಲ್ಲಿ ಯಾವುದು ಕೊಠಾರಿ ಆಯೋಗ ಅಂತ ಬರ್ತದೆ. ಕೊಠಾರಿ ಆಯೋಗ ಬಂದು ಬಳಕ ಆದ ನಂತರ ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಬರುವಂತದ್ದು 1968 ಅಲ್ಲಿ. ಅದೇ NEP ಜಾರಿಯನ್ನ ಬರುತ್ತೆ. ಯಾವುದು ಕೊಠಾರಿ ಆಯೋಗದ ಅಂದ್ರ ಅದರ ಒಳಗಡೆಗೆ ಅಂತ ಹೇಳ್ತೀವಿ. ಇನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅದರ ಬಗ್ಗೆ ನೀವು ಜೊತೆ ಮಾತಾಡ್ಕೊಂಡು ಬಂದಿರುವಂತದ್ದು. ತ್ರಿಭಾಷೆ ಸೂತ್ರ ಅಂತ ಬಹುಭಾಷಾ ಕೌಶಲ್ಯಗಳಾಗಿರ್ಬೋದು, ರಾಷ್ಟ್ರೀಯ ಭಾವೈಕ್ಯತೆ ಆಗಿರ್ಬಹುದು, ಅಥವಾ ಭಾರತದ ಭಾಷೆ ಸಂರಕ್ಷಣೆ ಅಂತ ಬರುವಂತದ್ದು. ಈ ಆರ್ಟಿಕಲ್ ನೆನಪಿಟ್ಕೊಂಡ್ರೆ 29, 350A ಆಗಿರ್ಬೋದು, ಅಥವಾ 351 ಆಗಿರ್ಬೋದು. ಈ ಎಲ್ಲ ಆರ್ಟಿಕಲ್ಗಳನ್ನ ನೆನಪಿಟ್ಕೊಂಡ್ರೆ ಶೈಕ್ಷಣಿಕ ಪ್ರಯೋಜನ ಅಂತ ಏನು, ಒಕ್ಕೂಟದ ವ್ಯವಸ್ಥೆ ಕಳವಳ ಅಂತ ಏನು, ಶಿಕ್ಷಣವನ್ನು ಯಾವ ಪಟ್ಟಿಯಲ್ಲಿ ಬರ್ತದೆ, ಸಮವರ್ತ ಪಟ್ಟಿ ಅಥವಾ ರಾಜ್ಯ ಪಟ್ಟಿ ಯಾವ ಪಟ್ಟಿಯಲ್ಲಿ ಬರುತ್ತೆ ಅನ್ನೋದು ಕಂಪ್ಲೀಟ್ಲಿ ಇದರಲ್ಲಿ ಹೇಳುವಂತದ್ದಾಗಿರುತ್ತೆ. ಓಕೆ, ಇನ್ನು ರಾಷ್ಟ್ರೀಯ ಆಹಾರ ಭದ್ರತಾ ಮಸೂದೆಗಳು ಅಂತ ಬರ್ತದೆ. ಇದ್ರ ಏನಪ್ಪಾ ಅಂತಂದ್ರ ಯಾವ ಇಲಾಖೆಯ ಅಡಿಯಲ್ಲಿ ಬರ್ತದಂದ್ರ ಇದು ಒಂದು ರಾಷ್ಟ್ರೀಯ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ ಅಡಿಯಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಂತೇಳಿ ಒಂದು ಜಾರಿಗೆ ಬರುತ್ತೆ 2026ರಲ್ಲಿ. ಇನ್ನು ಉದ್ದೇಶ ಗುರಿ ಏನಾಗಿತ್ತು ಅಂದ್ರೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಮೂಲ ಸಬ್ಸಿಡಿ ದರವನ್ನ ಆಹಾರ ಧಾನ್ಯವನ್ನ ಒದಗಿಸುವಂತ ಅಥವಾ ದೇಶದ ಜನರಿಗೆ ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆ ಖಚಿತಪಡಿಸಿಕೊಳ್ಳುವ ಉದ್ದೇಶಕ್ಕಾಗಿ ಇದನ್ನ ಕೊಡ್ತಾ ಇದ್ದಾರೆ. ಇದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಇಲ್ಲಿಗೆ ಇದನ್ನ ಏನಾಯ್ತಪ್ಪ ಅಂತಂದ್ರೆ ಎಂಡ್ ಆಗಿರುತ್ತೆ. ಇದು ಎಂಡ್ ಆಗಿರುತ್ತೆ. ಪ್ರತಿಯೊಂದು ಟಾಪಿಕ್ ರಿಲೇಟೆಡ್ ಆಗಿರುವಂತ ಏನು ಕರೆಂಟ್ ಇವೆಂಟ್ಸ್ ಯಾವ್ಯಾವ ಇದಾವಲ್ಲ ಅದು ಅಷ್ಟು ಕೂಡ ನಾನು ಹೇಳಿರ್ತೀನಿ. ಯಾವ್ದು ಕೂಡ ಮಿಸ್ ಮಾಡೋದಿಲ್ಲ. ಆಲ್ಮೋಸ್ಟ್ ಅಲ್ಲಿ 90% ಕ್ವಶನ್ಸ್ ಬರುವಂತ ಟಾಪಿಕ್ಗಳನ್ನ ನಾನು ಪಿಕಪ್ ಮಾಡ್ಕೊಂಡಿದ್ದೆ. ಸೊ ಇದನ್ನ ಏನಾದ್ರೆ ರೀಕಾಲ್ ಆಗುತ್ತೆ. ಬಟ್ ನಿಮ್ಗೆ ಇದೊಂದು ನೆನಪಿಟ್ರಲ್ಲಿ, ನಾವು ಕ್ಲಾಸ್ ಮಾಡೋದ್ರಲ್ಲಿ ಕ್ಲಾಸ್ ಏನ್ ಮಾಡ್ತಾ ಇದೀವಿಲ್ಲ, ಈ ಕ್ಲಾಸ್ ಮಾಡೋದ್ರಲ್ಲಿ ಈ ತರ ರಿವಿಷನ್ ಇರೋದಿಲ್ಲ. 100% ಟಾಪಿಕ್ ಲಿಂಕ್ ತಗೊಂಡು ನಾವು ಹೇಳ್ತಾ ಇದೀವಲ್ಲ, ಮ್ಯಾಗಝಿನ್ಸ್ ಅಲ್ಲಿ ನಿಮಗೆ 30% ನಾಲೆಜ್ ಸಿಗ್ತಾ ಇದೆ. ನಾವು ಹೇಳ್ತಾ ಇರೋದು 99% ನಾಲೆಜ್ ಹೇಳಾಗತ್ತೆ. ಓಕೆ, 99%, 100 ಅಲ್ಲ, ಯಾರು ದೇವರಲ್ಲ 100 ಕೊಡಕ್ಕೆ. ಯಾಕಂದ್ರೆ ನಾವು 3 ರಿಂದ 4 ವೆಬ್ಸೈಟ್ ಗಳನ್ನ ರೆಫರ್ ಮಾಡ್ಕೊಂತೀವಿ. ಅದಾದ ಬಳಿಕ ಇದನ್ನೆಲ್ಲವನ್ನು ಕೊಡುವಂತದ್ದು. ಓಕೆ, ಅಲ್ಲಿ ಕೊಡ್ತೇವೆ. ಈಗ ನಾ ರಿವಿಷನ್ ಮಾಡಕತ್ತಿದ್ದು ಹೇಳ್ತಾ ಇದ್ದೀನಿ ಕೇಳ್ರಿ. ಈ ಕ್ಲಾಸ್ ಯಾರು ತಗೊಂಡಿರಲ್ಲ ಅವ್ರಿಗೆ ರಿವಿಷನ್ ಕ್ಲಾಸಸ್ 100% ಐತೆ ಅಂತ ತಿಳ್ಕೊಡ್ರಿ. ಅಲ್ಲಿ 10% ರಿವಿಷನ್ ಇರ್ತದೆ. ಬಟ್ ನಾ ಈಗ ರಿವಿಷನ್ ಮಾಡಾಕತ್ತೀನಿ ನೋಡು, 0.001% ಮಾತ್ರ ರಿವಿಷನ್ ಮಾಡಾಕತ್ತೀನಿ. ಅರ್ಥ ಮಾಡ್ಕೊಂಡ್ಬಿಟ್ರಿ. ಅಲ್ಲಿ ರಿವಿಷನ್ ಹೆಂಗಿರುತ್ತೆ, ಇಲ್ಲಿ ರಿವಿಷನ್ ಹೆಂಗಿರುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗೋಣ.